ದೇವರು ಒಳ್ಳೆಯವನಾಗಿದ್ದಾನೆ. Our God is a good God. ಆಮೆನ್. Amen. ಹಾಗಾದರೆ ಈ ಮುಂಜಾನೆ ವೇಳೆಯಲ್ಲಿ ಕೂಡ ನಾವು ವೇಗವಾಗಿ ದೇವರ ವಾಕ್ಯವನ್ನು ಕೇಳೋಣ. And very quickly let us jump into the word of God even in this morning. ಎಲ್ಲರೂ ಕೂಡ ವಾಕ್ಯಕ್ಕೆ ಗೌರವ ಸಲ್ಲಿಸುವ ಮುಖಾಂತರ ಎಲ್ಲ ಕರಗಳು ತಟ್ಟಿ ವರ್ಡ್ ಅನ್ನ ಹಾನರ್ ಮಾಡ್ರಿ. In the way of honoring the word of God, let us clap our hands and receive the word of God and honor the word of God. ಎಲ್ಲ ಕರಗಳು ತಟ್ಟಿ ವಾಕ್ಯವನ್ನು ಹಾನರ್ ಮಾಡಿ ಹೇಳ್ರಿ, ವಾಕ್ಯವಾದವನೇ ನಿನ್ನನ್ನು ಮಹಿಮೆ ಪಡಿಸ್ತೇವೆ, ನೀ ನಮ್ಮನ್ನು ಕ್ರಮಪಡಿಸುವ, ನಮ್ಮ ಬರಿದಾಗಿನ ತುಂಬಿಸುವ ದೇವರು ನೀನಾಗಿದ್ದೀಯ. ಆಮೇನ್, ಹಾಲೆಲೂಯ. ಬನ್ನಿ, ಮುಂಜಾನೆ ವೇಳೆಯಲ್ಲಿ ಕೂಡ ಕಳೆದ ವಾರ ಏನು ಹೇಳಿಸುವ ಜ್ಞಾಪಕ ಇದೆಯಾ? ಕಳೆದ ವಾರ ನಾನು ಹೇಳಿದ ಜ್ಞಾಪಕ ಇದೆಯಾ? ಯಾಕೆ ಮೈಕ್ ಆಫ್ ಮಾಡಿಕ್ಕಿದ್ದೀರಾ? Do you remember what we said last week? ಬೆಳಕು ಇರಲಿ. Let there be light. ಇಂಗ್ಲಿಷಲ್ಲಿ ಹೇಳ್ತಿದ್ದೆ, ಕನ್ನಡದಲ್ಲಿ ಉಂಟಾಗಲಿ ಅಂದ್ಬಿಟ್ರು. In Kannada they said let the light be created. ಉಂಟಾಗಲಿ ಅಂತ ಹೇಳಿಲ್ಲ. It does not say it be created. ನೋಡಿ, ಬೆಳಕು ಇರಲಿ ಅಂತ ಹೇಳಿ ಆ ಬೆಳಕು ಇತ್ತು ಎಂಬುದಾಗಿ ಬೈಬಲ್ ಹೇಳ್ತಿದೆ. The Bible says let there be light, and after that it says there was light. ಅದಪ್ಪ, ಅದು ಇಂಗ್ಲಿಷ್ ಇದಪ್ಪ, ಅದು KJV ಅದು ಮುದು. And God said let there be light. And there was light. There was light. There was light. ಅಂದ್ರೆ ಏನರ್ಥ? There was light ಅಂದ್ರೆ ಇತ್ತು. ಇತ್ತು. ಜೋರಾಗಿ ಹೇಳ್ರಿ. ಬೆಳಕು ಇತ್ತು. ಅನಿಲ್ ಗೌಡ ಇದ್ದ. Pastor Anil Gowda was there. ಹಿಂದಗಡೆ ಇದ್ದ. He was there behind. ಈಗ ಪ್ರಾಫಿಟ್ ಜೆಸ್ಸಿಯ ಕರೆದ್ರು. Now prophet Josiah invited him. ಮುಂದೆ ಬಂದೆ. So he came forward. ಈಗ ನಾನು ಮಾತಾಡ್ತೇನೆ. Now I speak. ನಿಮ್ಮ ಲೈಫ್ ಅಲ್ಲಿ ಏನು ಕ್ರಮವಿಲ್ಲವೋ, whatever disorder in your life, ಏನು ಬರಿದಾಗಿದೆಯೋ, whatever is emptied, ಏನೇನು ಆಗಿದೆಯೋ, whatever happened, ಈ ವಾಕ್ಯ ನಿಮ್ಮನ್ನು ಅದನ್ನು ಸರಿಪಡ್ತಿದೆ. this word will make it right. ಹಾಗೆ ಆದಿಯಲ್ಲಿ, and in the same way ಯೇಸು ಇದ್ರು. Jesus was there. ಹೇಳ್ರಿ, ಯೇಸು ಇದ್ರು. just say Jesus was there. ಪರಿಶುದ್ಧಾತ್ಮರು ಇದ್ರು. Holy Spirit was there. ತಂದೆನೇ ಇದ್ರು. Father was there. ತಂದೆ ಯಾರನ್ನು ಕರೆದ್ರು? and Father invited whom? Let there be light. ಲೈಟ್. ಕರೆಕ್ಟ್ ಅಪ್ಪ? ಅಲ್ಲಿ ಬೆಳಕು ಇರಲಿ. ಅಲ್ಲಿ ಬೆಳಕು ಇತ್ತು. and there was light. ಜನ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ರು. but the people misunderstood that. ಭಾಷಾಂತರ ಸರಿ ಇಲ್ಲ. the translation was not right. ಹಾಗಾದ್ರೆ ಅಲ್ಲಿ ಬಂದದ್ದು ಯೇಸು ಸ್ವಾಮಿ. that means whoever came here, that is Jesus Christ. ಹೋದವಾರ ನಾನು ಆಕ್ಚುಲಿ ಅದನ್ನ ಟೀಚ್ ಮಾಡಿದೆ. ಹೋದವಾರ last week I taught you about that. ಏನು ಹೇಳಿದೆ? ಯೇಸು ಹೇಳ್ತಾರೆ ನಾನೇ ಬೆಳಕು. Jesus himself says I am the light. ನಾನು ನಿಮಗೆ ಬೆಳಕು ಕೊಡ್ತೀನಿ ಅಂತ ಯೇಸು ಹೇಳಿದ್ದಾರೆ. and Jesus said I will give you the light. ಯೋಹಾನ ಅದನ್ನೇ ಬರೀತಾನೆ. and that's what John writes. ಒಂದನೇ ಅಧ್ಯಾಯದಲ್ಲಿ, in the chapter number 1, ಆದಿಯಲ್ಲಿ ವಾಕ್ಯವಿತ್ತು. in the beginning was the word. ವಾಕ್ಯವು ದೇವರೊಂದಿಗಿತ್ತು. and the word was with God. ವಾಕ್ಯವೇ ದೇವರಾಗಿತ್ತು. and the word was God. ಅದು ಬೆಳಕಾಗಿ ಈ ಲೋಕಕ್ಕೆ ಬಂತು. and that came as light to the mankind. ಎಷ್ಟು ಅರ್ಥ ಆಗ್ತದೆ? how many of you understood this? ಪಕ್ಕದಲ್ಲಿ ಕೇಳಿ. ask your neighbor please. ಇದೀರಾ ಅಂತ. are you still here? ಯಾಕೆ ಅಂತ ಕೇಳಿ ಅಂತ ಹೇಳಿದ್ರೆ, ಸಡನ್ ಆಗಿ ಅವ್ರ ಮೈಂಡ್ ಟಕ್ಕಂತ ಬೇರೆ ಕಡೆ ಟ್ರಾವೆಲ್ ಆಗ್ತಿದೆ. why we need to question? suddenly their mind will travel to some other place. ಅವ್ರ ಮೈಂಡ್ ಬೇರೆ ಕಡೆ ಟ್ರಾವೆಲ್ ಆಗಬಾರ್ದು ಅಂತ ಪಕ್ಕದಲ್ಲಿ ಇದ್ದೀರಾ ಅಂತ ಕೇಳ್ತಾ ಇರ್ತೀನಿ. just to bring them back to the focus, we are asking them question, are you still here? ಮೈಂಡ್ ಇಲ್ಲಿರಬೇಕು. the mind should be present. ಮೈಂಡ್ ಇಲ್ಲ ಅಂದ್ರೆ ಕಷ್ಟ. if the mind is not here, that is difficult. ಇವು ಮೇನ್ ಹೋರಾಟನೇ ಮೈಂಡ್ ಅಲ್ಲೇ. the main struggle, it's in the mind. ಅದಕ್ಕೆ ಇದ್ದೀರಾ ಅಂತ ಕೇಳ್ತೀನಿ. and that's why we ask you, are you ನೀವು here? ಇದ್ದೀರಾ? you are here, ನಿಮ್ಮ ಮೈಂಡ್ ಇಲ್ಲಿ ಇರಬೇಕು. but your mind should be here. ಕೆಲವರು ಹಿಂಗೆ ಇರ್ತೀರಾ. few people sitting and looking at me. ನಿಮ್ಮ ಮೈಂಡ್ ಬಿಸ್ನೆಸ್ ತರ ಹೋಗ್ಬಿಡ್ತಿದೆ. but your mind will be in your business. ಕೆಲವರು ನಿಮ್ಮ ಕಿಚನ್ ಗೆ ಹೋಗ್ಬಿಡ್ತಿದೆ, ಗ್ಯಾಸ್ ಆಫ್ ಮಾಡದ ಇಲ್ವಾ ಅಂತ. and some mind will be in the kitchen asking the question, did I turn off the gas? ಇನ್ನೊಂದು ಮೈಂಡ್ ನಾಳೆ ಸಾಲದವ್ರು ಬರ್ತಾರೆ ಏನು ಮಾಡಲಿ ಅಂತ ಅಲ್ಲಿ ಹೋಗಿರ್ತೈತೆ. another mind says, tomorrow the person who lended me the money will come, what can I do? ಇವಾಗ ನಾನು ಇಲ್ಲಿ ಪ್ರಸಂಗ ಮಾಡಿ ನನ್ನ ಮೈಂಡ್ ಹೊಸ ಚರ್ಚ್ ಹತ್ರ ಹೋಗ್ಬಿಟ್ಟು ಹೆಂಗಿರ್ತೈತೆ. just imagine I'm preaching here, if my mind goes to the new church, what will happen? ಅದಕ್ಕೆ ನಾನು ಇದ್ದೀರಾ? and that's why I ask you question, are you here? ಇದ್ದೀರಾ ಅನ್ನೋವಾಗ ನೀವು ಇದ್ದೀರಾ ಅಂತ ಗಾಬರಿ ಹೇಳ್ತೇವೆ. if you just react to that, that means you are still here. ಆಮೆನ್. ದೇವರು ಹೇಳ್ತಾರೆ ಆದಿಯಲ್ಲಿ ವಾಕ್ಯವಿತ್ತು. and the God says there was light. ಆ ವಾಕ್ಯವು ದೇವರೊಂದಿಗಿತ್ತು. and the word was with God. ಆ ವಾಕ್ಯದಿಂದಲ್ಲದೆ ಈ ಲೋಕದಲ್ಲಿ ಯಾವುದು ಉಂಟಾಗಲಿಲ್ಲ. and without that word nothing was created in this world. ಅದಕ್ಕೆ ಆದಿಯಲ್ಲಿ ದೇವರು ಹೇಳ್ತಾರೆ, and that's why in the beginning God says ಬೆಳಕು ಇರಲಿ. he said let there be light. ಬೆಳಕು ಇತ್ತು. and there was light. ಯಾಕೆ ಬೆಳಕು ಬಂತು? why the light came? ಭೂಮಿ ಕ್ರಮವಿಲ್ಲ. there is disorder. ಬರಿದಾಗಿದೆ. and there is emptiness. ಕ್ರಮವಿಲ್ಲದನ್ನ ಕ್ರಮಪಡಿಸಕ್ಕಾಗಿ, to make the disorder into order, ಬರಿದಾಗನ ತುಂಬಿಸಕ್ಕಾಗಿ, to fill whatever is empty. ಈಗ ನಮ್ಮ ಲೈಫ್ ಅಲ್ಲಿ ಏನು ಬರಿದಾಗಿದೆ? then what is emptied in your life? ಏನಿಲ್ಲ. what is there? no life. ಏನಿಲ್ಲ. what is it does not exist? ಎಲ್ಲಿ ಕತ್ತಲಿದೆ? where is there is darkness in your life? ದೇವರು ಅದನ್ನೆಲ್ಲ ಮಾರ್ಪಡಿಸುವ ದೇವರು. and God will change all those things. ನೋಡಿ, ಈ ರೂಮ್ ನ ಕಂಪ್ಲೀಟ್ ಡಾರ್ಕ್ ಮಾಡ್ಬಿಟ್ರೆ, if you completely darken this room,
ಇವಾಗ ನಾನು ಹಾಕಿರೋ ಕಲರ್ ನಿಮಗೆ ಕಾಣಿಸ್ತಾ? Do you think you will see the color of my dress? ಇದ್ರ ಕಲರ್ ಕಾಣಿಸ್ತಾ? Can you see the color of this one? ಸರಿ, ನಿಮ್ಮ ಮಗ ಕಲರ್ ಕಾಣಿಸ್ತಾ? At least can you see the color of your own face? ಬೆಳಕಾದ ತಕ್ಷಣವೇ, the moment the light comes, ಎಲ್ಲ ಕಾಣಿಸ್ತಿದೆ. everything will be visible. ಹಾಗೆ ನಮ್ಮ ಲೈಫಲ್ಲಿ ವಾಕ್ಯ ಎಂಬ ಬೆಳಕು ಹಿಂಗ್ ಬೀಳುವಾಗ, And in the same way, when the word of light illuminated in your life, ನಾವು ಏನಿಲ್ಲ ಅಂತ ಇರ್ತೀವಿ ನೋಡಿ. whatever you say does not exist, ಅಯ್ಯೋ ಇಲ್ಲೇ ಇದೆಯಾ, we will be like, it's existing right beside me. ಇಲ್ಲ ಅನ್ಸ್ಕೊಂಡಿದ್ದೆ. Till now I thought it's not there. ಆಲ್ ಬ್ಲೆಸ್ಸಿಂಗ್ ನನ್ನ ಹತ್ರನೇ ಇದೆ. All the blessing is with me. ಬೆಳಕು ಬರೋರ್ಗ ಅಷ್ಟೇ. It is only till the light comes to you. ಬೆಳಕು ಒಳಗೆ ಬರೋರ್ಗ ಅಷ್ಟೇ. It only till the source of light comes to you. ಬೆಳಕು ಒಳಗೆ ಬಂದ್ಬಿಟ್ಮೇಲೆ ನಮ್ಮ ಕಥೆನೇ ಬೇರೆ ಆಗುತ್ತೆ. And once the source of light comes to you, the story completely changes. ನಾನು ಹೇಳಿದೆ, and that's why I said, ಅನೇಕ ಉದಾಹರಣೆ ಕೊಡ್ಕೊಂಡ್ ಬಂದೆ. I give you many examples. ಯೇಸು 3 ದಿನ ಮಾತಾಡಿದ್ರು. God spoke for 3 days. ಹಳೆ ಒಡಂಬಡಿಕೆಯಲ್ಲಿ, in the Genesis. ಆದಿಕಾಂಡದಲ್ಲಿ, in the Genesis. ಹಗಲು ರಾತ್ರಿ ಆಯಿತು. And there was day and night. ಸೂರ್ಯ ಇಲ್ಲ, ಚಂದ್ರ ಇಲ್ಲ. But there was no sun nor the moon. ಆದ್ರೆ ಬೆಳಕಾಯಿತು, ಕತ್ತಲಾಯಿತು. Even after that there was light in the evening. ಹೇಗಾಯಿತು? In what way it ಯೇಸು happened? ಮಾತಾಡುವಾಗ ಬೆಳಕಿತ್ತು. Whenever Jesus spoke, there was light. ಯೇಸು ಮಾತಾಡಿ ನಿಲ್ಲಿಸುವಾಗ ಕತ್ತಲಾಯಿತು. Whenever Jesus did not speak, there was darkness. ನೀನು ಮಾತಾಡುವಾಗ, ಯೇಸು ದೇವರ ವಾಕ್ಯ ಮಾತಾಡೋದು ನಿನ್ನ ಲೈಫಲ್ಲಿ ಬೆಳಕು. In the same way, when you speak the word of God, there is light in your family. ನೀನು ಮಾತಾಡಿ ನಿಲ್ಲಿಸುವಾಗ ಕತ್ತಲು. When you stop speaking, there is darkness. ಕೆಟ್ಟ ಯೋಚನೆ, The bad thoughts. ಕೆಟ್ಟ ಥಾಟ್ಸ್, Bad thoughts in your life. ಅದಕ್ಕೆ ದೇವರ ವಾಕ್ಯ ಮಾತಾಡ್ತಾ ಇರಬೇಕು. And that's why you should keep on speaking the word of ದೇವರ God. ಹಾಡುಗಳು ಕೇಳ್ತಾ ಇರಬೇಕು. You should keep on listening to the word of ಹಾಡು God. ಆಡ್ತಾ ಇರಬೇಕು. You should keep singing the ಆಗ songs. ಮಾತ್ರ ಬೆಳಕು. And that's when you will have the light. 4 ಪಿಕ್ಚರ್ ನೋಡ್ಕೊಂಡು, Instead of that watching the movie, ಮೊಬೈಲ್ ರೀಲ್ಸ್ ನೋಡ್ಕೊಂಡು, instead of watching the reels, ಆಗ ಕಂಪ್ಲೀಟ್ ಆಗಿ ಮೈಂಡ್ ಅಲ್ಲಿ ಸೈತಾನಿಗೆ ಸಿಂಹಾಸನ ಹಾಕಿ ಕುಂಡ್ರಿಸ್ತೀರಾ. if that is the case, you will be putting the throne for the Satan in your mind. ಹೇಳ್ರಿ, ವಾಕ್ಯವಾದ ನಮ್ಮ ಲೈಫ್ ಅಲ್ಲಿ ಇದ್ರೆ, Say, if the word God is in my life, ನಮ್ಮ ಲೈಫ್ ಅಲ್ಲಿ ಎಲ್ಲ ಕಡೆ ಬೆಳಕು. and there will be light in all the corners of my life. ಅದೇ ನಾನು ಹೋದವಾರ ಹೇಳಿದೆ. And that's why last week I said. ಆಮೇಲೆ ದೇವರು ಸೂರ್ಯನನ್ನು ಉಂಟು ಮಾಡಿದ. And after that, God created sun and the moon. ಸೂರ್ಯನು ಯಾರ ಸಹಾಯದಿಂದ ಬೆಳಕು ಕೊಡ್ತಾ ಇದ್ದಾನೆ? With the help of whom sun is giving its light. ಮಾತಾಡಿ, ಹೆಂಗೆ ಬೆಳಕು ಕೊಡ್ತಾ ಇದ್ದಾನೆ? In what way is giving his light? ಈ ವಾಕ್ಯವನ್ನು ಮಾತಾಡಿ 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 ಬೆಳಕು ತಕೊಂಡು ಅವನು ಬೆಳಕು ಕೊಡ್ತಾ ಇದ್ದಾನೆ. He declares the word and speaks the word, and it just borrows the light and gives the light in turn. ಸೂರ್ಯನಿಗೆ ದೇವರ ವಾಕ್ಯ ಬೇಕಾಗಿದೆ. For sun himself, he needs this word of God, ಬೆಳಕು ಕೊಡಕ್ಕಾಗಿ, so that he can give the light. ಇದು ನಾನು ಹೇಳ್ತಾ ಇಲ್ಲ. It's not me who's saying ಬೈಬಲ್ this. ಬೈಬಲ್ ಆಧಾರದಲ್ಲಿ ಕೀರ್ತನೆ 19 ಅದು ಹೇಳ್ತೈತೆ. The Psalms 19, based on the evidence of the scripture, we say that. ಆಮೆನ್. Amen. ಅದಾದ್ಮೇಲೆ ಯೆಶಾಯ ಏನ್ ಬರಿತಾನೆ? And after that, what the prophet Isaiah writes. ಯೆಶಾಯ 59 ಕೊನೆ ವಚನ ಏನ್ ಬರಿತಾನೆ? Isaiah 59, the last verse. ದೇವರ ವಾಕ್ಯ ಯಾರೊಳಗಿದೆಯೋ, Whoever has the word of God, ಯಾರೊಳಗೆ ದೇವರ ವಾಕ್ಯ ಇದೆಯೋ, whoever has the word of God, 60ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತೈತೆ, the 60th chapter first ಅವರ says, ಮೇಲೆ ಬೆಳಕು ಬರ್ತೈತಂತೆ, upon them the light will come, ಜನಾಂಗಗಳ ಐಶ್ವರ್ಯ ನುಡ್ಕೊಂಡು ಬರ್ತೈತಂತೆ, the nation's wealth will come to them, ಸಮುದ್ರ ವ್ಯಾಪಾರ ಸಮೃದ್ಧಿ ನಿಮ್ಮ ಹತ್ರ ಬರ್ತೈತಂತೆ, the wealth of the sea trade will come to them, ಸೂಪರ್ ಆಗೋಗ್ತೈತೆ, your life will be superb. Amen. Amen. ಆಮೆನ್. Amen. ನೋಡಿ, ಹೋದ ವಾರ ಮೆಸೇಜ್ ಫುಲ್ ಬಾಯ್ಪಾಠ ನನಗಿದೆ. You know, I have the last week message by heart. ಬಟ್ ನೀವು ಎಷ್ಟು ಜನ ಬಾಯ್ಪಾಠ ಮಾಡ್ಕೊಂಡ್ರೆ ಗೊತ್ತಿಲ್ಲ. But I don't know how many of you have this by heart. ಯೇಸು ಮಾತಾಡುವಾಗ ಏನು ಉಂಟಾಯ್ತಂತೆ? When Jesus spoke, what happened? ಮಾತಾಡಿ. ಹಾಗಾದ್ರೆ ಇವಾಗ ಯೇಸು ಎಲ್ಲಿದ್ದಾರೆ? Then where is Jesus now? ನಿನ್ನೊಳಗಿದ್ದಾರೆ. He is inside you. ವಾಕ್ಯ ಎಲ್ಲಿದೆ? Where is the word of God? ನಿನ್ನ ಕೈ, It's between your hands. ವಾಕ್ಯ ಎಲ್ಲಿದೆ? Where is the word of God? ಇದು ಎಲ್ಲಿ ತಗೊಬೇಕು? Where you have to take it. ಬಾಯ್ಗೆ ತಗೊಬೇಕು. You have to take it to your mouth. ರೋಡಲ್ಲಿ ಹೋಗೋರು ಮಾತೆಲ್ಲ ಬಾಯ್ಗೆ ತಗೊಂಬಾರ್ದು. Don't take the others' words in your mouth. ಡಾಕ್ಟರ್ ಹೇಳೋದೆಲ್ಲ ಬಾಯ್ಗೆ ತಗೊಂಬೇಡಿ. Do not take doctor's report to your mouth. ಟಿವಿಯಲ್ಲಿ ಹೇಳೋದೆಲ್ಲ ಬಾಯ್ಗೆ ತಗೊಂಬೇಡಿ. Do not take the TV report in your mouth. ಅದೆಲ್ಲ ಇರಲಿ. Let it be there. ಅದಕ್ಕೆ ಇದು ಸತ್ಯವೇದನ ಕರಿತೇವೆ. And that is why we called a truth scripture. ಸತ್ಯವನ್ನು ತಿಳ್ಕೊಳ್ಳಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. You shall know the truth, and truth shall set you free. ಆಮೆನ್. Amen. ನೋಡ್ರಿ, ಬೈಬಲ್ ಹೇಳ್ತೈತೆ ಈ ತಂದೆ ಮಗ ಪರಿಶುದ್ಧಾತ್ಮ 3 ಜನ. The Bible says the Father, Son, Holy Spirit is 3 persons. 3 ಜನ ಒಂದೇ ಮನಸ್ಸೇ. The 3 persons have one mind. ಒಂದೇ ಮನಸ್ಸು. They just have one mind. ಈ ಒಂದೇ ಮನಸ್ಸಿರೋದ್ರಿಂದ ಅವ್ರನ್ನ ಯಾರು ವಿಭಜನೆ ಮಾಡಕ್ ಆಗೋದಿಲ್ಲ. Since they have one mind, no one can just divide them. ಹಾಗಾದ್ರೆ ಇವತ್ತು ನೀವು ವಾಕ್ಯ ಕೇಳ್ತಾ ಇದ್ದೀರಿ. Now you are listening to the word of God. ನೋಡಿ, ನೋಡಿ, ನನ್ನ ಮನಸ್ಸು ನಿಮ್ಮ ಮನಸ್ಸೆಲ್ಲ ಒಂದಾಗಿರ್ಬೇಕು. In the same way, your mind and my mind should be united. ಆಗಲೇ ನಾನು ಹೇಳಿದ ವಾಕ್ಯ ನಿಮ್ಮ ಲೈಫಲ್ಲಿ ಕೆಲಸ ಮಾಡೋದು. And that's when whatever the word I speak will start working in your life. ಸೈತಾನ ಬಂದು ನಮ್ಮ ಮೈಂಡ್ ಅನ್ನು ಕೆಡಿಸ್ತಾನೆ. Satan will come and spoil your mind. ಮೈಂಡ್ ಅನ್ನು ಕೆಡಿಸ್ಬಿಟ್ರೆ ಲೈಫೇ ಹಾಳಾಗೋಯ್ತು. If he corrupts your mind, the life will be completely destroyed. ಯಾಕಂದ್ರೆ ಇವತ್ತು ನನ್ನ ಮೈಂಡ್ ಬಗ್ಗೆ ಮಾತಾಡ್ತಾ ಇದ್ದೇನೆ. And today I'm going to speak about the mind. ರಿನ್ಯೂ ಆಫ್ ದಿ ಮೈಂಡ್. ಮನಸ್ಸನ್ನು ಪುನರುಚ್ಚರಿಸಿಕೊಳ್ಳಿ. ನೋಡಿ, ಟಿವಿನಲ್ಲಿ ಎಷ್ಟು ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ? No, you seen many advertisements in the TV, right? ನೋಡಿ, ಒಂದು ಅಡ್ವರ್ಟೈಸ್ಮೆಂಟ್ ಏನು ಇಲ್ಲ, ಏನು ಗೊತ್ತಾ?
ನಮ್ಮ ಮೈಂಡಲ್ಲಿ ಕ್ಲೀನಾಗಿ ಕುತ್ಕೊಂಡ್ಬಿಡ್ತೈತೆ. You know, the advertisement, whatever comes in the TV, it will just sit on your head. ಅಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆದಾಗಲೇ ಮಕ್ಕಳು ಹಾಡಾಡ್ತಾರೆ, ವಾಷಿಂಗ್ ಪೌಡರ್, ನಿರ್ಮಾ. To what extent the moment the music comes, we will know what kind of ad is that. ಮ್ಯೂಸಿಕ್, The music. ಎಲ್ಲಿದೆ ಅದು? Where was that music? ಇವಾಗ ತಲೆನೋವು ಬರ್ತಾ ಇದೆ. No, you are getting headache. ತಲೆನೋವು ಬರುವಾಗ ಏನು ಜ್ಞಾಪಕ ಬರ್ತಿದೆ? The moment you get the headache, what will you remember? ನಂಗೆ ತಲೆನೋವು ಬರುವಾಗ ಮಾತ್ರ ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. The moment I get headache, the tablet comes to my memory. ಅದು ಇದೆ ಅಲ್ಲಿ. Because it is there. ಜಾಲಿಯಾಗಿ ಕೂತಿದೆ ಆ ಹೆಸರು. It just, that name is sitting in your mind. ಅರ್ಥ ಆಗ್ತಿದೆಯಾ? Can you understand? ಹಾಗಾದ್ರೆ ಇಲ್ಲಿ ಏನಿರ್ಬೇಕು ಈ ಮನಸ್ಸಲ್ಲಿ? If that is the case, what should exist in your mind? ನನಗೆ ಶಿಕ್ಷೆಯನ್ನು ಉಂಟು ಮಾಡೋ ದಂಡನೆಯನ್ನು ಯೇಸು ಅನುಭವಿಸಿದ್ದಾನೆ. You should have the punishment of my well-being. Jesus took that. ನಾನು ಗುಣವಾಗಿದ್ದೇನೆ. I am healed by his stripes. ಟೆಂಪರರಿ ಪರಿಹಾರ ನಮ್ಮ ತಲೆಯಲ್ಲಿ ಸೈತಾನ ಕುಂಡ್ರಿಸಿರ್ತಾನೆ. You know, Satan just kept the temporary solutions in your mind. ನೋಡಿ, ಇವತ್ತು ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ? No, you will see an ad in the TV. ನೋಡಿ, ಸಡನ್ ಆಗಿ ಬಂದಿದಲ್ಲ. It is not something that came out of nowhere. ಆಡ್ ಬರಬೇಕಂದ್ರೆ, ಒಂದು ಅಡ್ವರ್ಟೈಸ್ಮೆಂಟ್ ಬರಬೇಕಂದ್ರೆ, if there is an ad to be broadcasted, ಅದನ್ನ ಎಷ್ಟೋ ಜನ ಅದನ್ನ ರಿಸರ್ಚ್ ಮಾಡಿ ಆಮೇಲೆ ಹೊರಗಡೆ ತರೋದನ್ನ. You know, they will only release the ad after many research that's happening behind the screen. ನೋಡಿ, ಒಂದು ಟಿವಿನಲ್ಲಿ ಕ್ರಿಕೆಟ್ ನೋಡೋಕೆ ಒಂದು ಮ್ಯೂಸಿಕ್ ಬರ್ತಿದೆ. You know, when you watch TV, while watching the cricket, you will get a music. IPL ಅಲ್ಲ, ಆ ಮ್ಯೂಸಿಕ್ ಬಂದ ತಕ್ಷಣ ಯಾವ್ದೋ ಡ್ರಿಂಕ್ಸ್ ಜ್ಞಾಪಕ ಬರ್ತದೆ. The moment you get that music, you will remember some particular drink. ಓನರ್ ಎಲ್ಲ ಜ್ಞಾಪಕ ಬರ್ತಾನೆ. You will even remember the owner of the drink. ಯಾರು ಹೇಳಬೇಕಾಗಿಲ್ಲ. We don't need to tell this. ಆ ಆಡ್ ನಿಮ್ಮ ತಲೆಯಲ್ಲಿ ಕರೆಕ್ಟ್ ಆಗಿ ಕುತ್ಕೊಂಡ್ಬಿಟ್ಟಿದೆ. That ad is sitting in your head. ಉಲಾಲಲಲಲಲಲೋ. ಅದು ಬಂದ ತಕ್ಷಣ ಏನು ಬಂತು? ಯಾರು ಓನರು? The moment you, ಏನು ಕಂಪನಿ? ಎಲ್ಲಿದೆ ಎಲ್ಲ? Where is it? ಉಲಾಲಲ ತಲೆಯಲ್ಲಿ ಇದೆಲ್ಲ. You have the tune in your mind. ವರ್ಡ್ ಇದೆಯಾ? Do you have the word of God? ಹಾಗಾದ್ರೆ ನಮ್ಮ ಮೈಂಡ್ ಏನೇನೋ ಇಟ್ಕೊಂಡು ಕೋಟೆ ಕಟ್ಕೊಂಡ್ಬಿಟ್ಟಿದೆ. You know, our mind has many things and it's created its own fort. ಅದನ್ನೆಲ್ಲ ಒಡೆದಾಕಿ ತಗೊಂಡು ದೇವರ ವಾಕ್ಯ ಇಡದೆ ಈ ಸ್ಥಳ. And this place is the one destroys everything and replace it with the word of God. Amen. Amen. ಡಾಕ್ಟರ್ ರಿಪೋರ್ಟ್ ನಮ್ಮ ತಲೆಯಲ್ಲಿ ಇದೆ. We have the doctor's report in mind. ಹೊಟ್ಟೆ ನೋವು ಬಂದ್ರೆ ಏನು ಕುಡಿಬೇಕಂತ ನಮ್ಗೆ ಗೊತ್ತು. If you have the stomach ache, you know what to take. ಬೇದಿ ಆದ್ರೆ ಏನು ಕುಡಿಬೇಕಂತ ಗೊತ್ತು. If there is constipation, you know what to do. ಎಲ್ಲಿದೆ ಎಲ್ಲ? Where it is. ಎಲ್ಲ ಇದೆ. ಸರಿ, ಹೋದ್ವಾರ ಏನು ಮೆಸೇಜ್ ಅದಿಲ್ಲ. No, you have everything, but if you ask a question, what is the message of last week? It's not in your head. ಹಾಗಾದ್ರೆ ಯೋಚನೆ ಮಾಡಿ, ನಮ್ಮನ್ನು ಯಾರು ಕಂಟ್ರೋಲ್ ಮಾಡ್ತಾರೆ? If that is the case, who is the one controlling you? ನಮ್ಮ ಮೈಂಡ್. It is your mind. ಶತ್ರು ಅಲ್ಲೇಂತೆ ಪ್ರವೇಶ ಆಗೋದು. And that is where Satan enters. ಬೇರೆಲ್ಲೂ ಬಾಡಿ ಇಲ್ಲ ಪ್ರವೇಶ ಆಗಲ್ಲ ಅವನು. He will not enter in any part of the body. ಮೈಂಡ್ ಅಲ್ಲೇ. He will enter in your mind. ಅಲ್ಲಿ ಉಳ ಬಿಟ್ಟು ಹೋಗ್ತಾನೆ ಅಷ್ಟೇ. He will just corrupt your mind and he'll just leave. ಅಲ್ಲಿ ಕೆಟ್ಟರೆ ದೇಹನೇ ಕೆಟ್ಟಂಗೆ. If the mind is corrupted, your body is corrupted. ಕುಟುಂಬ ಕೆಟ್ಟಂಗೆ. That means family is corrupted. ಜೀವನ ಕೆಟ್ಟಂಗೆ. Your life is destroyed. ಲೈಫೇ ಹಾಳಾಗಿ ಹೋಗ್ತಿದೆ. The life completely destroyed. ಅದಕ್ಕೆ ನಮ್ಮ ದೇವರು ನಮ್ಮ ಮೈಂಡ್ ಅನ್ನು ರಿನ್ಯೂ ಮಾಡುವ ದೇವನಾಗಿ. And that is why my God is a God who renews our mind. Amen. Amen. ಆಮೆನ್ ಅಂತ. Amen. ಈ ಚರ್ಚಿಗೆ ಬರೋದು ಕೂಡ ಮೈಂಡೇ. Even for coming to church, it's some related to mind. ಕೆಲಸ ಮಾಡೋಕ್ಕೂ ಮೈಂಡೇ. Even mind is needed to work in the church. ಬೆಳಿಗ್ಗೆ ಲೈವ್ ಸರಿಯಾಗಿ ಬರ್ತಾ ಇಲ್ಲ. In the morning the life was not proper. ನಾನು ಜೋರಾಗಿ ಲೀಡರ್ನ ಬೈದೆ. You know, I just shouted at our leader. ಜೋರಾಗಿ ಬೈದೆ. I just got so much of angry, I just shouted at her. ಜೋರಾಗಿ ಬೈದೆ. I just shouted. ಟಕ್ಕಂತ ಸೈತಾನ ಮೈಂಡ್ ಹತ್ರ ಬರ್ತಾನೆ. And immediately Satan will come to the mind. ಇದೆಲ್ಲ ಬೇಕಾ? Do you need all these things? ನಿನಗೇನು ದುಡ್ಡು ಕೊಡ್ತಾರಾ? Do they pay you? ಮಾಡದೆ ಪುಕ್ಷಟನಲ್ಲಿ. You just doing it for free. ಬೈಸ್ಕೊಬೇಕಾ? And on top of that you are getting scolded. These things will come. ಆವಾಗ ನಿನ್ನ ಮೈಂಡ್ ಅಲ್ಲಿ ದೇವರ ವಾಕ್ಯ ಸ್ಟ್ರಾಂಗ್ ಆಗಿದ್ರೆ, and that time if you have the word of God strongly in your mind, ಮಾನಗೆಟ್ಟ ಸೈತಾನನೇ, oh shameless Satan, ಮಾನಗೆಟ್ಟ ಸೈತಾನನೇ, oh shameless Satan, ಮರ್ಯಾದಿಲ್ಲದ ಸೈತಾನನೇ, the shameless Satan, ನಾಚಿಕೆ ಇಲ್ಲದವನೇ, ನಾಚಿಕೆ ಇಲ್ಲದವನೇ, the dishonored one, ಹೇಳಿ ನಾಚಿಕೆ ಇಲ್ಲದವನೇ, the shameless one, ಹೇಳಿ ನಾಚಿಕೆ ಗೆಟ್ಟವನೇ, say the shameless Satan. ನಿಮಗೆ ಉಗಿಬೇಕು ನೀವು ಅಲ್ಲಿ. You have to do that. ಹೋಗೋ ಇಲ್ಲಿಂದ. You say get out. ಇವಾಗ ಪೇತ್ರನ ಯೇಸು ಏನು ಮಾಡಿದ್ರು? Now what Jesus did to Peter? ಫಸ್ಟ್ ವಾಕ್ಯದಲ್ಲಿ ಐ ಲವ್ ಯು ಅಂದ್ರು. In the first word Jesus said I love you to Peter. ನೆಕ್ಸ್ಟ್ ವರ್ಡ್ ಅಲ್ಲಿ, in the next word, ಏ ಸೈತಾನನೇ, he said hey Satan, ತೊಲಗು. he said just get out. ನೀನು ಮಾಡೋ ಆಲೋಚನೆ ಎಲ್ಲ, the thoughts what you have, ಏನಂದ್ರೆ ಯೇಸು
ನೀನು ಮಾಡೋ ಆಲೋಚನೆ ಎಲ್ಲ The thoughts that you bring, ಇದೇ ವಾಕ್ಯ ಮತ್ತೆ 16 ಏನಂತೆ ನೀ ಪಂಡ್ರ ಆಲೋಚನೆ ಎಲ್ಲ ಕೇಡಾನದ. ಹಾಗಾದ್ರೆ ಈ ಕೆಟ್ಟ ಆಲೋಚನೆ ತರೋದು ಯಾರು? then who is the one brings bad thoughts in your mind? ಬಟ್ ನಮ್ಮ ಮೈಂಡಲ್ಲಿ ಅಯ್ಯೋ ನಾನು 1 ತಿಂಗಳಿಂದ ಚರ್ಚ್ಗೆ ಹೋಗ್ತಾ ಇದ್ದೀನಿ, ಇನ್ನೂ ನನಗೆ ನೋವು ಹೋಗಿಲ್ಲ ಅಂತ ಯಾರೋ ಬಂದು ಹೇಳೋದನ್ನ ನೀವು ಕೇಳಬಾರ್ದು. You do not listen when someone tells you in your mind, I am going to church from past 1 month, nothing happened. ನಾನು ಗುಣವಾಗಿದ್ದೇನೆ. Then you have to reply, I am healed by the blood of Jesus Christ. ಒಂದು 2 ವಾರ ಹಂಗೆ ಹೇಳ್ದ ನಿಮಗೆ. He said it for 2 weeks. 3ನೇ ವಾರದ ನೀವು ಹೇಳಕ್ಕೆ ಶುರು ಮಾಡಿದ್ರಿ. In the 3rd week you will start saying that ನನಗೇನು ಕಾಯಿಲೆ ಇಲ್ಲ, I don't have any disease, ನಾನು ಆರೋಗ್ಯವಾಗಿದ್ದೇನೆ, I am healthy. ನೋಡಿ ಹಿಂಗೆ ಮಾತಾಡುವಾಗ ಏನಾಗ್ತಿದೆ, when you speak like this, what will happen? ಬ್ರೈನ್ ಅಲ್ಲಿ ಒಂದು ಕ್ರಿಯೆ ನಡೀತಿದಂತೆ. when you speak like this, there will be a reaction in your brain. ಹೌದು, ಒಂದು ಕಾರ್ಯ ನಡೀತಿದಂತೆ. There will be a particular action in your brain. ನಾವು ಯಾವಾಗಲೂ ಈ ತರ ಮಾತಾಡ್ತಾ ಇದ್ರೆ ಅದು ಹಂಗೆ ಆಗ್ತಿದೆ. But when you speak the opposite, yes, it will happen in the same direction. ಏನಂತಾರೆ ಯೇಸು ಪೇತ್ರ ನೋಡಿ what Jesus said, look at the Peter. ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ. ಸೈತಾನನೇ, ಮತ್ತಾಯ 16:23 ಸೈತಾನನೇ ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ, ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ, ನಡೆ. ಒಂದು ನಿಮಿಷ, ಯಾರಪ್ಪ ಅಲ್ಲಿರೋದು? who is existing and right in front of Jesus? ಪೇತ್ರನಿಗೆ ಹೆಂಗಾಗಿರ್ಬೋದು? Just imagine what was the condition of Peter. ನನ್ನ ಸೈತಾನ ಅನ್ಬಿಟ್ರೆ ಯೇಸು. Jesus calling me Satan. ಅವನ ಸೈತಾನ ಅಂದಿಲ್ಲ. Jesus did not call Peter as Satan. ಅವನ ಕಿವಿ ಹತ್ರ ಒಬ್ಬನಿದ್ದ. There was one more standing behind him. ಅವನಿಗೆ ಹೇಳಿದ್ದು. Jesus addressed that person. ನಾನು ನಿಮ್ಮನ್ನ ಇಲ್ಲಿ ನಿಂತ್ಕೊಂಡು ಗದರಿಸ್ತೀನಿ ಅನ್ನೋದೇ, when I rebuke you standing in this place, I am not rebuking you. ನಿಮ್ಮನ್ನ ಡಿಸ್ಟರ್ಬ್ ಮಾಡೋ ದುರಾತ್ಮನನ್ನ, I am just rebuking the Satan that is disturbing you. ನೀವು ಅದನ್ನ ಅರ್ಥ ಮಾಡ್ಕೊಬೇಕು. You have to understand that. ಆಮೆನ್. Let me get an amen. ಫಾಸ್ಟಿಂಗ್ ಅನ್ಬಿಟ್ರು ಫಾಸ್ಟ್ ಇದನ್ನ ಯಾರು ಹೇಳ್ಕೊಡೋದು? Now who will teach you when someone scolds you? You will say pastor ಯಾರು told me. ಹೇಳ್ಕೊಡೋದು ಅದನ್ನ? Who will teach that? ಅದೇ ಮಾನಗೆಟ್ಟವನು. And that's the shameless one. ಮಾನಗೆಟ್ಟವನು, ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅವನಿಗೆ. He don't have any shame, he don't have any honor and respect. ಕರೀದಿರನೇ ಬಂದ್ಬಿಡ್ತಾನೆ ಮನೆಗೆ. He will come uninvited. ಕರೀದಿರನೇ ಬಂದು ನಿಂತಿರ್ತಾನೆ. Even if you don't invite, he will come. ಕರೆಯದೆ ಬರುವ ಒಂದು ಬಂಧು ಅಂದ್ರೆ ಅವನು ಸೈತಾನ. He is the only relative who will come uninvited, that is Satan. ಕರೆದು ಬರೋನು ಪರಿಶುದ್ಧಾತ್ಮ. The only relative comes after inviting, that is Holy Spirit. ಪ್ರಕಟಣೆ ಪುಸ್ತಕ ಹೇಳ್ತಿದೆ, The book of Revelation says, ನಾನು ಬಾಗಿಲು ತಡ್ತಾ ಇದ್ದೀನಿ, I am knocking at your door. ಯಾರು ತೆಗಿತೀರೋ ಒಳಗೆ ಬರ್ತೀನಿ. Whoever opens it, I'll come to you. ಬಾಗಿಲು ತೆಗಿರಿ ಹೋಗಲಿ, ಒಬ್ಬ ನುಗ್ಗೋನು ಒಬ್ಬನೇ ಸೈತಾನ. But Satan is the one, it doesn't matter open the door or not, he will just enter your house. ಪಕ್ಕದಲ್ಲಿ ನೋಡಿ, ಬಿ ಕೇರ್ಫುಲ್. Tell your neighbor, be careful. ನಿನ್ನ ಮೈಂಡ್ ಅನ್ನ ಅವನು ಕೊಡ್ಲೇಬೇಡ. Do not give your mind to Satan. ಹೇಳ್ತಾನೆ, ನನ್ನ ಮನಸ್ಸನ್ನ ಯಾರಿಗೋ ಕೊಟ್ಬಿಟ್ಟಿದ್ದೀನಿ ಅಂತಾರ. People say, right, I given my mind to someone. ಯಾರಿಗೂ ಕೊಡಬೇಡಿ. Do not give your mind to anyone. ನೀವೇ ಇಟ್ಕೊಳ್ಳಿ. Keep your mind for yourself. ನಿಮ್ಮ ಮನಸ್ಸನ್ನ ಕ್ರಿಸ್ತನಿಗೆ ಕೊಡಿ. Give your mind to Christ. ನಿಮ್ಮ ಪರಿಶುದ್ಧಾತ್ಮ ಕೊಡಿ. Give it to Holy Spirit. ನಿಮ್ಮ ಮನಸ್ಸಿನ ವಾಕ್ಯ ಕೊಡಿ. Give it to the word of God. ನಿಮ್ಮ ಲೈಫ್ ಸೂಪರ್ ಆಗಿರ್ತದೆ. Your life will be superb. ಆಮೆನ್. Amen. ಗಂಡ ಹೆಂಡತಿ ಒಂದೇ ಮನಸ್ಸು ಇರಬೇಕಂತ. The Bible says the husband and wife should be of one mind. ತಾಳಿ ಕಟ್ಟುವಾಗ ಏನು ಹೇಳ್ತಾರೆ? When they tie the knot, what they will say? ಏನಂದ್ರಪ್ಪ ತಾಳಿ ಕಟ್ಟುವಾಗ ಏನಂದ್ರೆ, ನೀವಿಬ್ಬರು ಇನ್ಮೇಲೆ ಇಬ್ಬರಲ್ಲ ಒಬ್ಬರೇ. ಹೆಂಗಪ್ಪ ನಿಮ್ಮ ಹೆಂಡತಿ ಅಲ್ಲಿ ಕೂತಿದ್ದಾಳೆ, ಇಲ್ಲಿ ಕೂತಿದ್ರೆ ಹೆಂಗಪ್ಪ ಇಬ್ರು ಹಿಂಗ್ ಒಂದಾಗ್ತೀರಾ? In what way physically I am here and she is sitting there, in what way we are one? ಈ ಅಪ್ಪ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತಾನೆ, ಅಮ್ಮ ಮನೇಲಿ ಇರ್ತಾನೆ, ಹೆಂಗಿ ಒಂದಾಗಿ ಇಲ್ವಲ್ಲ? Husband goes to job and wife stays at the home, then what way they are one? ಕೆಲವು ಗಂಡಂದ್ರೆ ಪಾಪ ದುಬೈನಲ್ಲಿ ಇದ್ದಾರೆ, ಪಾಪ ಹೆಂಡತಿ ಇದರಲ್ಲಿ ಇದ್ದಾಳೆ, ಹೆಂಗಿದ್ ಒಂದಾಗಿ ಇಲ್ವೇ? In some cases husband will be in Dubai and the wife will be in India, in what way they are one? ಎಲ್ಲರೂ ಒಂದಾಗಿದ್ದಾರೆ. Where they are one? ಮೈಂಡ್ ಅಲ್ಲಿ. In the mind. ಮೈಂಡ್ ಅಲ್ಲಿ. In their mind. ಶರೀರ ಎಲ್ಲೇ ಇರಬಹುದು. Doesn't matter wherever the body is. ಮೈಂಡ್ ಅಲ್ಲಿ. In the mind. ಈ ಶರೀರ ನನ್ನ ಗಂಡನಿಗೆ ಮಾತ್ರ. This body is belong to my husband. ಎಲ್ಲಿ ತೀರ್ಮಾನ ಮಾಡೋದು? Where they have to decide. ಅಷ್ಟೇ. In the mind. ಅವನು ದುಬೈಲಿ ಎತ್ಕೊಂಡು ಇನ್ನೊಂದು ಸೆಟಪ್ ಮಾಡ್ಕೊಳೋದಲ್ಲ. It's not that he is in the Dubai and just making another relationship. ನನ್ನ ಶರೀರ ಹೆಂಡತಿಗೆ ಮಾತ್ರ. My body belongs to my wife alone. ಒಂದೇ ಮೈಂಡ್ ಅಲ್ಲಿ ನಾವು ಒಂದಾಗಿರೋದು. It is the mind that we are united in. ನಾನು ದೇವರು ಒಂದಾಗಿರೋದು ಮೈಂಡ್ ಅಲ್ಲಿ. Even me and God united in the mind. ಪೌಲನ ಪತ್ರಿಕೆ ನೀವು ಓದಿ ನೋಡಿ. You just read the letters of the Paul. ಎಲ್ಲ ಕಡೆ ಮೈಂಡ್ ಬಗ್ಗೆನೇ ಜಾಸ್ತಿ ಬರೆಯೋದು ಪೌಲ. Everywhere he mentions and writes about the mind. ಸೈತಾನ ಗೊತ್ತು, ಈ ಮೈಂಡ್ ಕೆಡಿಸ್ಬಿಟ್ರೆ ಇವ ದೇವರಿಂದನೇ ದೂರ ಆಗ್ಬಿಡ್ತಾನೆ. Satan know very well, if we corrupt the mind of this person, he will separate from the God. ಅದಕ್ಕೆ ನಮ್ಮ ಮನಸ್ಸನ್ನ ಜಾಗೃತಿಯಾಗಿ ನಾವು ಇಟ್ಕೊಬೇಕು. And that is why you have to be very careful, take care of your mind. ಲೋಕದಲ್ಲಿ ಅಡ್ವರ್ಟೈಸ್ಮೆಂಟ್, ಟಿವಿ ಪ್ರೋಗ್ರಾಮ್ ಮತ್ತೊಂದೆಲ್ಲ ತಲೆ ಇಟ್ಕೊಂಬಾರ್ದು. You should not fill your mind with the ads of the world and other things of the world.
ನಿನ್ಗೆ ಏನ್ ಬೇಕೋ ಅದು ನೀನ್ ದೇವ್ರ ವಾಕ್ಯ ಅದನ್ನ ಇಟ್ಕೋ. You know, whatever you need in the word of God, just keep it. ನಿನ್ನ ಕುಟುಂಬನ ಇಟ್ಕೋ. Keep your family. ನಿನಗೆ ಬೇಕಾದನ್ನ ಮಾತ್ರ ಇಟ್ಕೋ. Whatever you need, keep it in your mind. ಬೇಡವಾದನ್ನೆಲ್ಲ ಸೈಡ್ ಅಲ್ಲಿ ಇಡು. Just whatever is unwanted, remove it off. ಆಮೆನ್. Amen. ಇದ್ದೀರಾ? Are you there? ನಿಮಗೆ ಅರ್ಥ ಆಗ್ತಾ ಇದೆ? How many of you can understand ವಾಕ್ಯ this? ತಕೊಳ್ಳಿ. ರೋಮನರಿಗೆ ಬರೆದ ಪತ್ರಿಕೆ The book of Romans, 12ನೇ ಅಧ್ಯಾಯ chapter number 12. 1-2 ವಚನ ಓದ್ರಿ ಬೇಗ. Let's go to verse number 1 and 2. ಇದ್ದೀರಾ? Yes. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನೋಡಿ ಕೇಳಿಸ್ಕೊಳ್ಳಿ, ಏನಂತೆ? ನಿಮ್ಮ ದೇಹವನ್ನ ಏನಂತೆ? ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ. ದೇವರಿಗೆ ಮೀಸಲಾಗಿ ಅಂದ್ರೆ ಇದು ದೇವರದು, ಇದು ದೇವರದು, ಇದು ದೇವರದು, ಇದು ಮೀಸಲು. ಮೆಚ್ಚುಗೆಯಾಗಿಯೂ ಇದು ದೇವರಿಗೆ ನನ್ನ ದೇಹದಲ್ಲಿ ಮೆಚ್ಚಿಸಬೇಕು, ನಾನು ದೇವರ ದೇಹದಲ್ಲಿ ಮೆಚ್ಚಿಸಬೇಕು ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಹೇಗೆ ಅಂತ ನೆಕ್ಸ್ಟ್ ವಾಕ್ಯ ಹೇಳ್ತಿದ್ದೆ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೆಕ್ಸ್ಟ್ ವಾಕ್ಯ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು. ಏನಂತೆ? ನೂತನ ಮನಸ್ಸನ್ನು ಹೊಂದಿ. ನೂತನ ಮನಸ್ಸು ಜೋರಾಗಿ ಹೇಳ್ರಿ. ನ್ಯೂ ಹೊಸ ಮೈಂಡ್, ಹೊಸ ಮನಸ್ಸು. ನ್ಯೂ ಮೈಂಡ್. ಪರಲೋಕ ಭಾವದವರಾಗಿರಿ. ಪರಲೋಕ ಅಂದ್ರೆ ಪರಲೋಕ ಭಾವ ಅಂದ್ರೆ ಆ ಪರಲೋಕದ ಮನಸ್ಸಿನವರಾಗಿರಿ. ಇಂಗ್ಲಿಷ್ ಇರೋದಪ್ಪ. Do not conform to the pattern of this world, but be transformed by renewing of your mind. Then you will be able to test and approve what God's will is, His good, pleasing and perfect will. Be transformed. Be transformed. ಅಂದ್ರೆ ಏನರ್ಥ? ರೂಪಾಂತರವಾಗ್ರಿ. Be transformed. ಹೆಂಗೆ ರೂಪಾಂತರ ಆಗೋದು? In what way we should be transformed? ದೇವರ ವಾಕ್ಯ ನಮ್ಮನ್ನು ರೂಪಾಂತರ ಮಾಡ್ತಿದೆ. The word of God will transform you. ನೋಡಿ, ನಾವು ರೂಪಾಂತರ ಆದ ತಕ್ಷಣವೇ ನಮಗೆ ಹೊಸ ಮನಸ್ಸು ಬಂದ್ಬಿಡ್ತದೆ. The moment you are transformed, you will have a new mind. ದೇವರ ವಾಕ್ಯ ನಮ್ಮ ಮನಸ್ಸನ್ನು ರೂಪಾಂತರ ಮಾಡ್ತಿದೆ. The word of God will transform your mind. ಆಗ ನಮಗೆ ಹೊಸ ಮನಸ್ಸು ಬರ್ತಿದೆ. And that's when you will have your new mind. ಹಳೆಯದೆಲ್ಲ ಹೊರಟೋಗ್ತಿದೆ. All the things of the past is passed away. ಎಲ್ಲ ಹೊಸದಾಗಿರ್ತಿದೆ. Everything is new. ಅದಕ್ಕೆ ದೇವರು ಹೇಳ್ತಾರೆ, and that's why God says, ನನ್ನ ಆಲೋಚನೆ ನಿಮ್ಮ ಆಲೋಚನೆ ಅಲ್ಲ. My thoughts are not your thoughts. ನನ್ನ ಆಲೋಚನೆ ನಿಮ್ಮ ಆಲೋಚನೆ ಬಂದ್ಬಿಟ್ರೆ, if you get my thoughts in your thought, ನಾನು ಯೋಚನೆ ಮಾಡಿದಾಗ ನೀವು ಯೋಚನೆ ಮಾಡ್ತೀರಿ. you will think just like I am thinking. ನಾವೇನು ಯೋಚನೆ ಮಾಡ್ತೀವಿ? But what do we think? ಡಾಕ್ಟರ್ ಹೇಳಿದಿನ ಯೋಚನೆ ಮಾಡ್ತಾರೆ. We think whatever doctor said. ಮೂರನೇ ಮನೆ ಮುನಿಯಮ್ಮ ಹೇಳಿದಿನ ಯೋಚನೆ ಮಾಡ್ತಾರೆ. We think whatever the neighbor was auntie said. ನ್ಯೂಸ್ ನೆಲ್ಲ ಯೋಚನೆ ಮಾಡ್ತಾರೆ. We think whatever comes in that news channel. ಟಿವಿ ನಲ್ಲಿ ಯಾವುದು ಒಂದೊಂದು ಸತ್ಯ ಹೇಳ್ತಾರ? No, do you think anything in the comes in the news channel is true? ಸುಳ್ಳು ಕೇಳಬೇಕಂದ್ರೆ ಟಿವಿ ಚಾನೆಲ್ ಓಪನ್ ಮಾಡಿ. If you want to see what is lie, just open the TV channels. ಸತ್ಯವನ್ನು ಹಂಗೆ ಉಲ್ಟಾ ಮಾಡ್ತಾರೆ. They just turn the truth into lie. ಗೆಲಿಯ ಕ್ಯಾಂಡಿಡೇಟ್ ನ ಹಂಗೆ ಸೋಲತರ ಮಾಡ್ಬಿಡ್ತಾರೆ. Whoever supposed to win, they'll just make him the loser. ಯಾರೋ ಒಬ್ಬರು ಹೇಳ್ತಾ ಇದ್ರು, someone was saying, ಈ ಸಲ ಈ ಪಾರ್ಟಿನೇ ಬರಬೇಕಾಗಿತ್ತು ಬ್ರದರ್. They said this party should have come to the ruling. ಈ ನ್ಯೂಸ್ ನವರು ಮಾತಾಡಿ ಜನಗಳೆಲ್ಲ ಅದು ನೋಡಿ ಏನಿವೆ ಅವರೇ ಬರೋದು, ಅವರಿಗೆ ಇನ್ನೇನಿಲ್ಲ ಆಗ್ಬೇಕು ಓಟ್ ಅನ್ನೋ ಇದನ್ನ ಕೇಳಿ ನೀವೇ ಅವರೇ ಬರೋರು, ಇನ್ನು ಏನಕ್ಕೆ ಅರ್ಧಂಬರ್ಧ ಇವ್ರಿಗೆ ಹಾಕ್ಬಿಡೋಣ ಅಂತ ನೋಡಿ, ಆ ಮೈಂಡ್ ಅಲ್ಲೇ ಚೇಂಜ್ ಆಗಿ ಅವ್ರಿಗೆ ಹಾಕ್ಬಿಡ ಹಂಗ್ ಬಂದಿದ್ವು ಅಂತಾರೆ. But this news channel propagated in such a way that they just said this party will not win, and this propagated all the false thing, and the people mind just followed it, and the other party came to the ruling. ಈ ನ್ಯೂಸ್ಗಳು ಮನುಷ್ಯನ ಮೈಂಡ್ ಅನ್ನು ಹಾಳು ಮಾಡ್ತಾ ಇದೆ. This news will spoil the mind of the people. ಎಷ್ಟೋ ಸಿನಿಮಾಗಳು ಮನುಷ್ಯನ ಮೈಂಡ್ ಅನ್ನು ಹಾಳು ಮಾಡ್ತಾ ಇದೆ. Many cinemas will spoil the mind of people. ಎಷ್ಟಕ್ಕೆ ಅರ್ಥ ಆಗ್ತಿದೆ? How many of you can understand? ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮ ಮೈಂಡ್ ಏನಾಗಬೇಕು? ನಿಮ್ಮ ಮನಸ್ಸು ರೂಪಾಂತರ ಆಗಬೇಕು. And that's why God says, let your mind be transformed and you have the new mind. ಮೈಂಡ್ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗೋದು? In what way the mind will be transformed? ದೇವರು ಆಡುವ ಒಂದೊಂದು ಮಾತಿನಿಂದ ನಮ್ಮ ಮೈಂಡ್ ಟ್ರಾನ್ಸ್ಫಾರ್ಮ್ ಆಗ್ತಿದೆ. By each and every word that's spoken by the word of God will be transform your mind. ಹೇಳಿ ಟ್ರಾನ್ಸ್ಫಾರ್ಮ್. Just say transform. ಜೋರಾಗಿ ಹೇಳ್ರಿ. Transform. ಹೇಳಿ ಟ್ರಾನ್ಸ್ಫಾರ್ಮ್. Transform. ರೂಪಾಂತರ. ಕರೆಕ್ಟಾ? ರೂಪಾಂತರ. ಹೇಳಿ ರೂಪಾಂತರ. Transform. ಹೆಂಗೆ ರೂಪಾಂತರ ಆಗ್ತಿದೆ? In what way will be transformed? ದೇವರ ವಾಕ್ಯದ ಮುಖಾಂತರ. Through the word of God. ನೀವು ಚರ್ಚಿಗೆ ಬರುವಾಗ ಏನೋ ಮೈಂಡ್ ಅಲ್ಲಿ ಬರ್ತೀರಾ. When you come to church, you will have some thought in your mind. ಇದು ಆಗಲ್ಲ, this will not happen, ಆಗಲ್ಲ, this will not happen, ಮನೆ ಕಟ್ಟಕ ಆಗಲ್ಲ, I cannot build my house, ವಯಸ್ಸಾಯಿತು, I am aged, ನಮ್ಮ ಕೆಲಸ ಸಿಗಲ್ಲ, I will not get a job. ಅದಕ್ಕೆ ದೇವರು ನೋಡಿ ನಮ್ಮ ಮೈಂಡ್ ಅನ್ನು ರಿನ್ಯೂ ಮಾಡಕ್ಕಾಗಿ ಅನೇಕ ಉದಾಹರಣೆಗಳನ್ನು ಬೈಬಲ್ ಕೊಟ್ಟಿದ್ದಾರೆ. And that is why to renew your mind, God given many example in the scriptures. ಅಬ್ರಹಾಮನಿಗೆ 100 ವರ್ಷದಲ್ಲಿ ಮಗು ಕೊಡ್ತಾರೆ. God gave a son to Abraham at the age of 100. ಅವನ ಮೈಂಡ್ ಏನಂತು? Then what his mind said? ಅವನ ಮೈಂಡ್ ಏನಂತು? What was the mind of ಅಬ್ರಹಾಮನ Abraham? ಮೈಂಡ್, ಸಾರಳ ಮೈಂಡ್ ಏನಂತು? What was the mind of Abraham and Sarah said? ಸೈತಾನ ಏನು ಹೇಳಿಕೊಟ್ಟಿದ್ದ? What Satan taught them? ನಿನಗೆ ವಯಸ್ಸಾಗೋಗಿದೆ, your age, ನಿನ್ನ ಮಕ್ಕಳು ಆಗಲ್ಲ, you cannot bear a son, ನಿನ್ನ ಮಕ್ಕಳು ಆಗಲ್ಲ, you cannot bear a son, ಮಕ್ಕಳು ಆಗಲ್ಲ, you cannot bear a son. ದೇವರು ಅಬ್ರಹಾಮನ ಕೇಳಿದ್ರು. My God told to Abraham, ನಿನಗೆ ಯಾರು ಹೇಳಿದ್ರು?
Who told you ಯಾರ this? ಮಾತು ಕೇಳ್ತಾ ಇದ್ದೆ? Whom are you listening to? ನಾನು ಹೇಳ್ತಾ ಇದ್ದೆ, I am telling ನಿನಗೆ you, ಮಗು ಆಗ್ತೈತೆ, you will bear a ಬರೋ ವರ್ಷ son. ನಿನಗೆ ಮಗು ಇರ್ತೈತೆ. Next year you will have a son. ನೋಡಿ, ಮೊದಲು ದೇವರು ನಮ್ಮ ಮೈಂಡ್ ಅನ್ನ ರಿನ್ಯೂ ಮಾಡಿ ನಮ್ಮನ್ನ ದೇವರು ಬ್ಲೆಸ್ ಮಾಡ್ತಾರೆ. The first thing God does is renew your mind and then he will bless you. ಸುಮ್ಮನೆ ಹಂಗೆ ಮಾಡ್ಬಿಟ್ರೆ ಅಷ್ಟೇ, ನಿಮ್ ಕತೆ ಹಂಗೆ ಇರ್ತೀರಾ. If he just blesses you without renewing, you will just stay in the same place. ನಮ್ಮ ಮೈಂಡ್ ರಿನ್ಯೂ ಆಗ್ಬೇಕನ್ನೋದಕ್ಕಾಗಿ ದೇವರು ಪ್ರತಿ ಭಾನುವಾರ ಚರ್ಚ್ ಇಟ್ಟಿರೋದು, ಬೈಬಲ್ ಸ್ಟಡಿ ಇವೆಲ್ಲವನ್ನ ದೇವರು ಇಟ್ಟಿರೋದು. Just to renew your mind, God appointed Sunday service and the Wednesday prayer. Everything is appointed to renew your mind. ಒಂದಿನ ಆದ್ರೆ ಸಾಕಾಗಲ್ಲ ಅಂತೆ. You know, it is not just one day is enough. ಕ್ಷಣ ಕ್ಷಣಕ್ಕೂ ನಮ್ಮ ಮೈಂಡ್ ರಿನ್ಯೂ ಆಗ್ತಾನೆ ಇರ್ಬೇಕಂತ. Every minute your mind should be renewed. ಇವತ್ತು ನಾನು ಹೊಗಳ್ಕೊಂಡು ಹೋಗ್ತೀರಾ, ನಾನು ಹೊಗಳ್ಕೊಂಡು ಹೋಗ್ತೀರಾ? No, today you will just praise me and go. ನಾಳೆ ಬರೋವಾಗ ನಾನು ಬೈಕೊಂಡು ಬರ್ತೀರಾ? And tomorrow when you come back, you will just criticize ಕಾರಣ? me. What is the reason? ಮೈಂಡ್ ಪ್ರಾಬ್ಲಮ್. It is your mind. ಅಷ್ಟೇ, ಬೇರೆ ಇಲ್ಲ. That's ಅದಕ್ಕೆ ನಮ್ಮ ಮೈಂಡ್ ಅಲ್ಲಿ ಯಾವುದೇ ಲೋಕದ ವಿಷಯ ತಗೊಂಬಾರ್ದು. And that is why you should not give place to any things of the world in your mind. ದೇವರು ಪಾಪಿಗಳನ್ನು ಪ್ರೀತಿಸ್ತರು, My God loved the sinners. ನೀತಿವಂತರನ್ನು ಪ್ರೀತಿಸ್ತರು. He loves the righteous as well. ನಮ್ಮ ಮೈಂಡ್ ಹಂಗಿರ್ಬೇಕು. And that's how your mind should be. ಅದಕ್ಕೆ ಪೌಲ ಬರೀತಾನೆ, And that's why Paul writes, ನಿಮ್ಮ ಮೈಂಡ್ ಏನಾಗಬೇಕಂತೆ? let your mind be transformed. ರೂಪಾಂತರ ಆಗಬೇಕು. It should be transformed. ಆಮೇಲೆ ಬ್ರಾಂಡ್ ನ್ಯೂ ಆಗ್ತದೆ. And after that it will become ಆಗ new. ನಿಮಗೆ ಏನೇನು ಇದೆ ಏನೇನಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. And that's when you will understand what you have and what you don't have. ಅಲ್ಲಿವರೆಗೂ ನಿಮಗೇನು ಅರ್ಥ ಆಗಲ್ಲ. Till then you will not understand anything. ಆಮೆನ್. Amen. ಎಷ್ಟು ನನಗೆ ಅರ್ಥ ಆಗ್ತದೆ? How many of you can understand ಹೇಳಿ, this? ನಮ್ಮ ಮೈಂಡ್ ರಿನ್ಯೂ ಆಗಬೇಕು. Say, my mind should be renewed. ಸುಳ್ಳ ನಾವು ನಂಬೋರಲ್ಲ, We are not believe in the lies. ಸತ್ಯವನ್ನು ನಂಬೋರಾಗಿದೆ. We believe in the truth. ನಮ್ಮ ದೇವರು ಏನು ಹೇಳಿದ್ದಾನೆ? Whatever my God ನೀವು ಹೊಟ್ಟೆ said, ತುಂಬ ಉಂಡು, you will eat well. ಸುಖವಾಗಿದ್ದು, You will be satisfied. ಒಳ್ಳೆ ಮನೆ, You will build nice houses. You will build it. ಚಿನ್ನ ಬೆಳ್ಳಿ ಹೆಚ್ಚಾಗ್ತೈತೆ. The gold and silver increase. ಆವಾಗ ನಿಮ್ಮ ಮೈಂಡ್ ಕೆಟ್ಟೋಗಬಾರದು. And that time your mind should not be corrupted. ಆಮೆನ್. Amen. ಹೇಳ್ರು ಒಂದು ಆಮೆನ್ ಅಂತ. Let me get an amen. ಎಷ್ಟು ನನಗೆ ಅರ್ಥ ಆಗ್ತದೆ? How many of you can ಅದು understand? ಏನು ಮುಖ್ಯ? Then what is important? ಹೇಳ್ರಿ, ಏನು ಮುಖ್ಯ? What is important? ನಿಮ್ಮ ಮೈಂಡ್. Your mind is ನಿಮ್ಮ important. ಮೈಂಡ್ ಶತ್ರುವಿನ ಪ್ಲೇಸ್ ಕೂಡ ನಿಮ್ಮ ಮೈಂಡ್, ಪರಿಶುದ್ಧಾತ್ಮ ಪ್ಲೇಸ್ ನಿಮ್ಮ ಮೈಂಡ್. Your mind is a playground for Satan as well as for the Holy Spirit. ಆಮೆನ್. Amen. ಅವನ ಆಲೋಚನೆ ಯಾವಾಗಲೂ ಕೆಟ್ಟದಾಗಿರ್ತದೆ. His thoughts are always wicked and the evil one. ನಮಗೆ ಆಲೋಚನೆ ಟ್ರಾನ್ಸ್ಫರ್ ಮಾಡಕ್ ಬರ್ತಾನೆ. You know, he will come so that he can transform our thoughts. ಆಮೆನ್. Amen. ಎಷ್ಟು ನಂಬ್ತೀರಾ ಇದನ್ನ? How many of you can believe this? ಹಾಗಾದ್ರೆ ಇವಾಗ ನಾವು ಏನಕ್ಕೋಸ್ಕರ ದೇವರ ವಾಕ್ಯ ಕೇಳಬೇಕು? Then for what is the purpose that we should listen to the word of God? ನಮ್ಮ ಮೈಂಡ್. ಅದಕ್ಕೆ ಯೇಸು ಹೇಳ್ತಾರೆ, And Jesus says, ಒಳಗೆ ಕರೆಕ್ಟ್ ಆಗಿದ್ರೆ if everything is right inside, ಹೊರಗೆ ಕರೆಕ್ಟ್ ಆಗಿ ಬರ್ತೈತಿ. whatever manifests will be right. ಹಾಗಾದ್ರೆ ಈ ಮೈಂಡ್ ಅಲ್ಲಿ ಏನಿದೆ ಅದೇ ಬಾಯಿನಲ್ಲಿ ಬರೋದು. That means whatever is in your mind, that's what comes in your mouth. ಅದು ಏನು ತುಂಬಿಸ್ಕೊಬೇಕಂತೆ? Then what you should fill you with? ಎರಡು ವಾಗ್ದಾನ. Just two words. ಒಂದು ಎರಡು ವಾಗ್ದಾನ. Two promises. ಎರಡು ವಾಗ್ದಾನ. Just two promises. ಡೈಲಿ ಎರಡು ವಾಗ್ದಾನ, ಬೆಳಗ್ಗೆ ಸಾಯಂಕಾಲವರೆಗೆ ಅದನ್ನೇ ಮೆಲಕ್ ಹಾಕ್ತಾರೆ. You know, just keep on remembering two promises every day, morning and day. ಅದು ಬಿಟ್ಬಿಟ್ಟು Instead of that, ಆ ಹೀರೋ, that hero, ಈ ಹೀರೋ, this hero, ಆ ಪಿಕ್ಚರ್ ಚೆನ್ನಾಗಿದ್ಯಾ, that movie is ಈ nice, ಸೀರಿಯಲ್ ಚೆನ್ನಾಗಿದ್ಯಾ, this serial is nice. ಅವ್ರ ಕತೆ, What is their story? ಇವ್ರ ಕತೆ, Their story. ಯಾವ ಕತೆ ಬೇಡ. We don't need anyone's story. ನಮಗೆ 26 ಕತೆ ಮನೆಯಲ್ಲಿದೆ. You know, we have 26 stories in our houses. ನಮ್ಮ ಮನೆ ಕತೆ ಚೆನ್ನಾಗಬೇಕಂದ್ರೆ ನಾನು ದೇವ್ರ ವಾಕ್ಯನೇ ಮುಖ್ಯ. If your story wants to be good and well, then read the word of God. ಆಮೆನ್. Amen. ಎಷ್ಟು ಜನ ಇದ್ದೀರಾ? How many of you are here ಎಷ್ಟು ಜನ today? ಹೇಳೋದು ಅರ್ಥ ಆಗ್ತದೆ? How many of you can understand? ಅದು ಯಾವುದು ಮುಖ್ಯ? Then what is important? ಅದಕ್ಕೆ ಪೌಲ ಏನು ಬರೀತಾನೆ? And what Paul writes? ಎರಡನೇ ವಾಕ್ಯ ಎಲ್ಲರೂ ಓದ್ರಿ. Let's go to the second ಇಹಲೋಕದ verse. ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೆಂಗಿರ್ಬೇಕಂದ್ರೆ ಪರಲೋಕದವ್ರ ತರ ಇರ್ಬೇಕಂತ. You know, you should be the one like the person of heaven. ಪರಲೋಕದವ್ರ ತರ. The person of heaven. ಹಿಂಗಾದ್ರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದು. ಕೇಳಿಸ್ಕೊಳ್ಳಿ, ಒಂದೇದೇನು ದೇವರ ಚಿತ್ತ ಏನು? ದೇವರ ಚಿತ್ತಕ್ಕೆ ಅನುಸಾರವಾದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ವಿವೇಚಿಸಿ ತಿಳ್ಕೊಂತೀರಾ, ಇಲ್ಲಾಂದ್ರೆ ಆಗೋದಿಲ್ಲ. You know, you will discern all these things, maybe the will of God, what is good, what is pleasing, and what is perfect in the will of God. You will discern it and you will understand. Amen. Amen. ಅದಕ್ಕೆ ಅಷ್ಟು ದೊಡ್ಡ ಬೈಬಲ್ ದೇವರು ಕೈಯಲ್ಲಿ ಕೊಟ್ಟಿದ್ದಾರೆ. And that is why God given us such a big Bible in your hand. ಒಂದು 6 ವಾಕ್ಯ ನೋಡ್ರಿ. Just see 6 verses. 5 ವಾಕ್ಯ ನೋಡ್ರಿ. Look at 5 verses. 2 ವಾಕ್ಯ ನೋಡ್ರಿ. At least 2. ನಿಮ್ಮ ಮೈಂಡ್ ಅನ್ನು ಕೆಡಿಸ್ಕೊಂಬೇಡಿ. Do not corrupt your mind. ಲೋಕ ಹೇಳ್ತೈತೆ, The world will say, ನೀನ್ ಸೈಟೇ ತೆಗಿಯಕ್ಕಾಗಲ್ಲ ಈ ಊರಲ್ಲಿ. it will say you cannot buy a land. ಹೇಳ್ತಾರ ಇಲ್ವಾ? Don't you think they say that?
ನಾವೇ ಮಾತಾಡ್ತೀವಿ. Even we say that. ಬ್ರದರ್ ಬಂಜಾರಲ್ಲಿ ಹೊಟ್ಟರು ಅಂತ ಕಾದ್ರೆ ಬರೀ 50 ರೂಪಾಯಿ ಇತ್ತು ಬ್ರದರ್ ಅಡಿ, ಇವಾಗ ಬಂದು 7,000 ಆಗಿದೆ ಬ್ರದರ್. We'll be like, brother, once upon a time in Banjaralaya the land was just for 7 rupees, 50 rupees, 70 rupees. Now it is 7,000 rupees. ನಾನು ಹೇಳಿದ್ದೀನಿ ಒಂದ್ಸಲಿ ಅದನ್ನ. Even I said that. ಆಗ ದೇವರು ಒಂದು ಹೇಳಿದ್ರು. My God said one thing. ದೇವರಿಗೆ ರೇಟ್ ಮುಖ್ಯ ಅಲ್ಲ. For God, rate is not important. ಕೋಟಿ ಆದ್ರೂ ನೀನು ತಗೊಳ್ಳೋಕೆ ದೇವ್ರ ಕೆಪಾಸಿಟಿ ಕೊಡ್ತಾನೆ. Even if it's in crores, God will give you the capacity to buy it. ಸಂಪಾದಿಸಲು ನಾನು ನಿನಗೆ ಬಲ ಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ. He said, I am the one who gives you the strength to gain the wealth. ಐಶ್ವರ್ಯನ ಸಂಪಾದಿಸಲು ನಿನಗೆ ಬಲ ಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ. He said, I will give the strength to gain the wealth. ಐಶ್ವರ್ಯನ ಸಂಪಾದಿಸಲು ನಿನಗೆ ಬಲ ಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ. He said, he will give you the strength to gain the wealth. ಐಶ್ವರ್ಯನ ಸಂಪಾದಿಸಲು ನಿನಗೆ ಬಲ ಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ. He said, he will give the strength to earn the wealth. ಅವರು ಹೇಳಿದ ಮೇಲೆ, once he said that, ಅವರು ಹೇಳಿದ ಮೇಲೆ, once he says that, ನಿನ್ನ ಮೈಂಡ್ ಅಲ್ಲಿ ಅದಿರಬೇಕು. you should have that in your mind. ಅದನ್ನೇ ಮಾತಾಡಬೇಕು. You should speak that. ದೇವರು ಹೇಳಿದ್ದಾನೆ. My God said, ಪರಲೋಕ ನಂದು, the heaven is mine, ಭೂಮಿಯನ್ನು ನಿಮಗೆ ಕೊಟ್ಟಿದ್ದೇನೆ. the earth is given to mankind. ನನ್ನ ದೇವರು ಹೇಳಿದ್ದಾನೆ, My God said, ನೀತಿವಂತನ ಮನೆ, the house of the righteous, ಐಶ್ವರ್ಯಗಳಿಂದ it will be filled with ತುಂಬಿರ್ತದಂತ. the wealth. ನನ್ನ ದೇವರು ಹೇಳಿದ್ದಾನೆ, My God said, ನೀತಿವಂತನ ತಲೆ, the head of the righteous, ಆಶೀರ್ವಾದದ ನೆಲೆ, the resting place of the blessing, ಯೆಹೋವನ ಆಶೀರ್ವಾದ, the blessings of the Lord, ಐಶ್ವರ್ಯ ಉಂಟು ಮಾಡುತ್ತದೆ. it will create wealth, ಅದರೊಂದಿಗೆ it will not, ವ್ಯಸನವನ್ನ it will not add, ಸೇರಿಸೋದಿಲ್ಲ, it will not add any affliction. ದೇವರು ಹೇಳಿದ್ದಾನೆ. My God said that. ನನ್ನ ದೇವರು, My God, ಕ್ರಿಸ್ತನ ಮುಖಾಂತರ, through Jesus Christ, ತನ್ನ ಪ್ರಭಾವದ, as per his glory ಐಶ್ವರ್ಯಕ್ಕೆ ತಕ್ಕ ಹಾಗೆ, and richness, ನನ್ನೆಲ್ಲ ಕೊರತೆಯನ್ನು, all my needs, ನೀಗಿಸುವನು. he will meet it. ನನ್ನನ್ನು ಬಲಪಡಿಸುವ, through the one who strengthens me, ಕ್ರಿಸ್ತನಲ್ಲಿ ಇದ್ದುಕೊಂಡು, in Christ, ನಾನೆಲ್ಲವನ್ನು ಮಾಡಲು I can do ಶಕ್ತನಾಗಿದ್ದೇನೆ. all things. ವೆರಿ ಸಿಂಪಲ್. It is very simple. ಹಿಂಗೆ ನಮ್ಮ ಮೈಂಡ್ ರಿನ್ಯೂ ಮಾಡ್ಕೊಂತಾರೆ. This is how you have to renew your mind. ಅದು ಬಿಟ್ಬಿಟ್ಟು, Instead of that, brother, 10 ವರ್ಷ ಹಿಂದೆ 10 years back, ಇಲ್ಲ 60 ರೂಪಾಯಿ ಇತ್ತು ಬ್ರದರ್, the land was just for 60 rupees. They said that, ನಾನೇ brother, ತಕೊಂಡಿಲ್ಲ, but I could not buy it. ಇನ್ನು ನಮ್ಮ ಕೈಲಿ ಆಗಲ್ಲ ಬ್ರದರ್. And from now onwards we cannot buy. ತುಂಬಾ ಕಷ್ಟ ಬ್ರದರ್. It is very difficult, brother. ಎಲ್ಲಿದೆ ಇದೆಲ್ಲ? Where are these things? ಇದು ಎಲ್ಲಿದೆ ಈ ಮಾತೆಲ್ಲ? These words, where are these things? ಮೂರನೇ ಮನೆ ಮುನಿಯಮ್ಮ ಇದನ್ನೇ ಮಾತಾಡ್ತಾರೆ. In the neighbor house ladies speak the same. ನಾಲ್ಕನೇ ಮನೆ ಗಣೇಶು ಇದನ್ನೇ ಮಾತಾಡ್ತಾರೆ. Even the fourth house Ganesh speak the same. ಐದನೇ ಮನೆ ಪೀಟರ್ ಅದನ್ನೇ ಮಾತಾಡ್ತಾನೆ. Even the fifth house Peter speak the ಈ same. ಪೀಟರ್ ಅಲ್ಲ, ಆ ಪೀಟರ್ ಅಂತ. Not me, the someone else. ಆರನೇ ಮನೆ ಶರ್ವಿನ ಅದನ್ನೇ ಮಾತಾಡ್ತಾನೆ. Even the sixth house Sherwin brother speak the same. ಇವ್ರನ್ನಲ್ಲ, ನಾನು ಅಲ್ಲಿ ಹೇಳ್ತೇನೆ. Not this brother Sherwin, someone else. ಹೇಳಿ, ಕಮ್ಮನಹಳ್ಳಿಲಿರುವಂತ ಶ್ರೀ ಅಂಬುಜನ ಅದನ್ನೇ ಹೇಳ್ತಾರೆ. Even the Kamnali Sister Ambuja speaks the same. ಕರೆಕ್ಟಾ? ಅದೆಲ್ಲ ನೀವು ನಂಬೇಡ್ರಿ. Do not believe all these ಅವ್ರು things. ಹೇಳಿ, ಅದು ಅವ್ರ ಕಲ್ಚರ್. No, let them say that's their culture. ಇಹಲೋಕದ ನಡವಳಿಕೆ ನೀವು ಅನುಸರಿಸಬೇಡ್ರಿ. Do not follow the pattern of this world. ನೀನು ಇಹಲೋಕದ ನಡವಳಿಕೆವನ್ನಲ್ಲ. You are not belong to the pattern of the world. ನನ್ನ ದೇವರ ಹಾಗಿರೋ ನೀನು. You are someone who is supposed to exist like God. ವಾಕ್ಯ ಏನು ಮಾಡ್ತಂತೆ? Then what the word will do? ಕ್ರಮವಿಲ್ಲದನ್ನ ಕ್ರಮಪಡಿಸ್ತು. It will make the order in the disorder into order. It will fill the emptied ಎಷ್ಟು one. ಕೋಟಿ ಆಗಲಿ, Doesn't matter whatever the crore is. 50 ಕೋಟಿ ಆಗಲಿ, Let it be 50 crores. 100 ಕೋಟಿ ಆಗಲಿ, Let it be 100 crores. ನಾನು ತೆಗೆದುಕೊಳ್ತೇನೆ. ನಾನು ತೆಗೆದುಕೊಳ್ತೇನೆ. ನಾನು ತೆಗೆದುಕೊಳ್ತೇನೆ. Amen. ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡ್ರಿ. You continue it. ಹೆಂಗೆ ಬ್ರೈನ್ ಅಲ್ಲಿ ಒಂದು ಮಂಡಲನೆ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. You know, you just created a realm for yourself in the mind. Brother, ಏನೋ ಬರ ಸಂಬಳಕ್ಕೆ ಜೀವನ ಮಾಡ್ಕೊಂಡು ಹೋಗ್ಬೇಕು, ಅದನ್ನ ಲೋಕದವನು ಹೇಳ್ತಾ ಇರ್ತಾನೆ. and the worldly person says whatever comes we'll just live it. ನೀನು ಅವನ ಜೊತೆ ಸೇರಿದೆ, But if you just be with him, ನೀನು ಕೆಟ್ಟು you will be corrupted. ನಿನ್ನ ಫ್ಯಾಮಿಲಿ ಕೆಡಿಸ್ಬಿಡ್ತೀಯ. Even you will spoil your family. ನಿನ್ನ ಮೈಂಡ್ ರಿನ್ಯೂ ಆಗಲಿ. Let your mind be renewed. ಈ ಸೃಷ್ಟಿಕರ್ತ ನನಗೆ ದೇವರಾಗಿದ್ದಾನೆ. The creator of this world is my ಈ God. ಸೃಷ್ಟಿಕರ್ತ ನನ್ನ ತಂದೆ ಆಗಿದ್ದಾನೆ. The creator of this world is my father. ದೊಡ್ಡ ದೇವರು ನನ್ನೊಳಗೆ ವಾಸ ಮಾಡ್ತಾನೆ. Such a great God lives in me. ಲೋಕದಲ್ಲಿ ಇರುವವನಿಗಿಂತ ನನ್ನೊಳಗಿರುವ ದೇವರು ದೊಡ್ಡವನಾಗಿದ್ದಾನೆ. Greater is he that is in me than in the world. ಹೇಳ್ರಪ್ಪ, Just say this. ಹೇಳ್ರಪ್ಪ, Repeat this please. ಲೋಕದಲ್ಲಿರುವವನಿಗಿಂತ ನನ್ನೊಳಗಿರುವ ದೊಡ್ಡವನು. Say greater is he that is in me than in the world. ಒಂದು ದಿನಕ್ಕೆ 100 ಸಲ ಹೇಳ್ರಿ ನೋಡೋಣ. Just tell this 100 times per day. ಅಯ್ಯೋ ಈ ಬಿಸ್ನೆಸ್ ನನಗೆ ಬರೋದೇ ಇಲ್ಲ. You will be like, this business will not come to ಇಲ್ಲ, me. ಇದು ನನಗೆ ಬರ್ತೈತೆ. No, it will come. ಇವರು ನನ್ನ ಕನೆಕ್ಟ್ ಆಗ್ತಾರೆ. He will connect it to ಇವರು me. ಒಂದಿನ ನನ್ನ ಕನೆಕ್ಟ್ ಆಗ್ತಾರೆ. He will be connected to me. ನನ್ನ ಕನೆಕ್ಟ್ ಆಗ್ತಿದೆ. This company will connect to me. ಲೋಕದಲ್ಲಿರುವವನಿಗಿಂತ More than the one in the world. ದೊಡ್ಡವನು. The one in the one ಒಂದೇ ನಾನು ಅಲ್ಲಿ ಹೋಗ್ತೇನೆ. One day I will go. ನಾನು ಕನೆಕ್ಟ್ ಆಗ್ತಾರೆ. They will be connected. ಹಿಂಗೆ ನಮ್ಮ
ಮೈಂಡ್ ಅನ್ನ ರಿನ್ಯೂ ಮಾಡ್ತಾನೆ ಇರಬೇಕು. This is how you have to renew your mind. ನಿನ್ನೆ ಶರ್ವಿನ್ಗೊಂದು ಮಾತು ಹೇಳಿದೆ. Yesterday brother Sharvin told 24 hours ಅವಲಿ ನಿನಗೊಂದು ಸೂಪರ್ ನ್ಯಾಚುರಲ್ ಮನಿ ಬರ್ತೈತೆ ಅಂತ. And I told within 24 hours you will get a supernatural money. ಹೇಳಿದಲ್ಲಿ ಬಿಡಬಾರದು. You should not just leave it as it ಅದನ್ನೇ is. ಮಾತಾಡಬೇಕು. You should speak that. My spiritual father ಹೇಳಿದ್ದಾರೆ. My spiritual father said 24 hours ಅಲ್ಲಿ ಸೂಪರ್ ನ್ಯಾಚುರಲ್ ಮನಿ ಬರ್ತೈತೆ. within 24 hours I'll get a supernatural money ಬರ್ತೈತೆ. that will come to me. ಇಲ್ಲಿ ನಿಂತ್ಕೊಳ್ಳೋದಲ್ಲ ಸ್ಪೇನ್, ಮನೇಲಿ ಮಾತಾಡ್ತಾನೇ ಇರಬೇಕು. It's not only ಪ್ರೇಯರ್ ಮಾಡಿದ್ದೀನಿ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರಬೇಕು. Whatever I prayed you should manifest that. You should keep on praying for that in your houses. ನಮ್ಮ ಜನ ತಲೆಯಲ್ಲಿ ಎಣ್ಣೆ ಇಕ್ಕಿ ತಲೆ ಮೇಲೆ ಪ್ರೇಯರ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. Our people just they give their head, get prayed, they'll just go back, that's all. ಸೈತಾನ ಏನು ಹೇಳ್ತಾನೆ? What Satan will say? ಹೆಂಗೋ ನಿನ್ನ ತಲೆ ಮೇಲೆ ಎಣ್ಣೆ ಇಕ್ಕಿದ್ದಾರೆ. They already placed the oil upon your head. ಪ್ರೇಯರ್ ಮಾಡಿದ್ದಾರೆ. They prayed for you. ಜಾಲಿಯಾಗಿ ಮೂವಿ ನೋಡು. They just watch the movie. ಜಾಲಿಯಾಗಿರೋ. Then be jolly. ಅವ್ರು ಮಾಡಿದ್ದಾರೆ. They prayed for you. ಅವ್ರು ಮಾಡೋದಲ್ಲ. It is not they praying for you. ನೀನ್ ಮಾಡೀಗ. You have to do it. I am going to get 24 hours. Within 24 hours. ಸೂಪರ್ ಮನಿ. Amen. ಮಾತಾಡಿದ್ರೆ ನಾನು ಇವತ್ತೇ ಪಾಸ್ಟ್ ಕೆಲಸ ಬಿಟ್ಬಿಡ್ತೀನಿ. If that does not happen, I will leave the pastor's job. ನಾ ಮಾಡಲ್ಲ. ಏನು ಪ್ರಯೋಜನ ಮತ್ತೆ? If it's not happening, I'll just resign. ನಾನು ಹೇಳಿದ್ಮೇಲೆ ನೀವು ಮಾತಾಡಿ ನಡಿಬೇಕು. If I speak and you repeat the same, it should happen. ಇಲ್ಲಿ ಇರ್ತೀರ ನೀವೆಲ್ಲ? You are here, right? ಎಷ್ಟು ಸಲ ಹೇಳಿರ್ತೀರಾ? ಎಷ್ಟು ಸಲ ಹೇಳಿರ್ತೀರಾ? How many times you would have repeated? ಕಿರಣ್ ಅಂದ್ರೆ ನನ್ನ ಹತ್ರ ಬಂದ. Now one day brother Kiran came. ಏನಂದ? What he said? ಬ್ಯಾಟ್ರಿನೇ ಕೊಡಲ್ಲ ಅಂತಾರೆ ಹೇಳ್ದ. He said the vehicle is not giving the battery 100 properly. ಜನಕ್ಕೆ ಬ್ಯಾಟ್ರಿ ಕೊಡದೇ ಇರಬಹುದು ನಿಮ್ಮ ಕಂಪನಿಯವರು. Maybe for 100 people they would have seen the battery. ಯಾವ ಗಾಡಿಯಲ್ಲಿ ಬರ್ತಾ ಇದೆಯಾ? ಯಾವ ಗಾಡಿ? ಓಲಾ. ಬ್ಯಾಟ್ರಿ ಚೇಂಜ್ ಆಯ್ತಾ? ನೀನ್ ಹಿಂದೆ 100 ಜನಕ್ಕೆ ಚೇಂಜ್ ಆಗಿಲ್ಲ ಗೊತ್ತಾ? ನೀನ್ ಏನಂದೆ ಬಂದ ನನ್ನ ಹತ್ರ? ಹೇಳು, ಓಪನ್ ಆಗಿ ಹೇಳು, ಧೈರ್ಯ ಹೇಳು. ಆಗಲ್ಲ, ಕೊಡಲ್ಲ ಇತ್ತನೇ ಹೇಳಿದೆ. ನಾನೇನಂದೆ? ಫಸ್ಟ್ ನಿಮ್ಮ ತಲೆ ಬುರುಡೆನ ಹೊಡೆದ್ಬಿಟ್ಟು ಅದ್ರೊಳಗೆ ಇದನ್ನ ಇಡಬೇಕು ನೋಡಿ. ಹೊಡೆಯಂಗಿಲ್ಲ ಇಲ್ಲಿ. We cannot break the skull. ಡಿಕ್ಲೇರ್ ಮಾಡ್ಬೇಕು ನೀನು. No, you have to declare it. ನನಗೆ ಯಾರಿಗೆ ಬ್ಯಾಟ್ರಿ ಕೊಡ್ತಾರಲ್ಲ, ಓಲಾ ಯಾವಾಗಲೂ ಕಂಪ್ಲೇಂಟ್ ಗೊತ್ತಾ ನಿಮಗೆ? No, Ola bikes always have the complaints. ನೋಡಿ 26 ಬೈಕ್ ಬೆಂಕಿಯಲ್ಲಿ ಇಕ್ಬಿಡ್ತಾರೆ. No, sometimes they'll just set the bike in fire. ನಾನು ಏನು ಹೇಳ್ತೀನಿ? Now what do I say? 100 ಜನಕ್ಕೆ ಬ್ಯಾಟ್ರಿ ಇಲ್ಲ. Yes, 100 people did not get the battery. ಇವಾಗ ಯಾವ ಅದೇ ಗಾಡಿ ತಾನೆ ಓಡಾಡ್ತಿದೆ, ಬ್ಯಾಟ್ರಿ ಬಂತಾನೆ. You got the battery, right? Yeah. ಏನು ಹೇಳ್ದೆ ಅವತ್ತು? ಅದು ಕ್ಯಾಚ್ ಮಾಡ್ದ? ನಾನು ಹೇಳಿದ್ದು ಕ್ಯಾಚ್ ಮಾಡ್ದ? ಆದರೆ ಮಾತಾಡಲಿಲ್ಲ ಅದು. ನೀನು ಇನ್ನೂ ಮಾತಾಡಿದ ಇನ್ನೂ ಬೇಗ ಬಂದ್ಬಿಟ್ಟಿರೋದು. ನಮ್ಮ ಮೈಂಡಲ್ಲಿ ಏನಿದೆ? What do we have in our mind? 100 ಜನಕ್ಕೆ ಆಗಿಲ್ಲ. It did not happen for 100 people. Will it happen to me? ಇದನ್ನು ಚೇಂಜ್ ಮಾಡಿ This changing. ಬೇರೆ ಗಾಡಿ ತೆಗೆಯೋಣ. ಇತ್ತ ನಿನ್ನ ತಲೆಯಲ್ಲಿ ಓಡ್ತಾ ಇದ್ದು. ಇನ್ನೊಂದೇನು ಓಡ್ತಾ ಇತ್ತು? ಎಲ್ಲಿಂದ ಇವಾಗ ತಾನೆ ಶೋಭನ ಹಾಸ್ಪಿಟಲ್ ಕರ್ಕೊಂಡೋಗಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲಿ ಇವೆಲ್ಲ ಯೋಚನೆ ಎಲ್ಲಿದೆ? ಫಸ್ಟ್ ಅದನ್ನು ಕ್ಲಿಯರ್ ಮಾಡು, ವಾಶ್ ಮಾಡೋದನ್ನು. ಹೆಂಗೆ? ವಾಕ್ಯ ಒಂದು ಜಲವಾಗಿದೆ. Amen. ವಾಕ್ಯ ಒಂದು ಚಮಟೆ ಆಗಿದೆ. The word of God is a machine. ನೋಡಿ, ನಮ್ಗೆ ಬೇಡ ಊರು ಸಾಬ್ರಿ ಬೇಡ. ಕರೆಯೋದು. Now we invite. ಬ್ರದರ್, ಏನಕ್ಕೆ ನೀವು ಇವತ್ತು ಆ ಮನೆಗೆ ನಡುವೆ ಬರ್ತಲ್ಲ, ಯಾಕೆ ನಿಂಗೆ ಬೇಕಾ ಇದು? You'll be like, why are you not coming to that houses? Do you need that story? ದಿನ ಬರ್ತಾ ಇದ್ರಿ. You used to come every day, right? ಯಾಕೆ? Then why? ಕಾಫಿ ಕೊಡ್ರಪ್ಪ. Just give him some coffee. ಇವ್ ನಿನಗೇನಕ್ಕೆ? Why do you need this story? ಅವನು ಹುಳ ರೆಡಿ ಮಾಡಿಟ್ಕೊಳ್ತಾನೆ. He will just prepare a stumbling block for you. தேவையா அவனுக்கு? Do you need this? உனக்கு தேவையா? Do you need this story? தேவையானது நிறைய இருக்குது. You need many things that you want. அட்ட விட்டு எதை வேண்டாத கதை பேசுறேன். Instead of that we speak all unwanted things. நமக்கு அது ಬೇಕು. We need that. No. ಇಲ್ಲ. ನಿನ್ನ ಮೈಂಡ್ ಅನ್ನು ಕೆಡಿಸ್ತೈತೆ. That is just corrupting your mind. Please. ಗಾಡಿ ಬಂತಾ? ನಾನು ಒಂದು ಮಾತು ಹೇಳಿದಕ್ಕೆ ಗಾಡಿ ಬರೋದಾದ್ರೆ, ನೀನು ಒಂದು 100 ಮಾತು ಮಾತಾಡಿದ್ರೆ ನಾಳೆ ಬೆಳಿಗ್ಗೆನೇ ಬಂದ್ಬಿಡ್ತೀನಿ. If my one word can bring you the vehicle, if your 100 words can bring many things to you, even tomorrow morning. ಮೈಂಡ್ ಪ್ರಾಬ್ಲಮ್ ಮ್ಯಾನ್. ಎಲ್ಲ ಈ ಮನಸ್ಸಿನ ತೊಂದರೆ. ಕೇಳಿದೆ, ಬಿಸ್ನೆಸ್ ಇದೆ ಶ್ರೀಕಾಂತ್, ಏನೋ ಪಾಸ್ಟ್ ಎಲ್ಲಿದೆ ಅದು, ಏನೋ ಪಾಸ್ಟ್ ಎಲ್ಲಿದೆ ಅದು, ಚೆನ್ನಾಗಿ ಸೆಟ್ಲ್ ಆಗ್ಬಿಟ್ಟಿದೆ, ಚೇರ್ ಹಾಕೊಂಡು ಪುಟಪ್ಪ ಚೇರು. That word is like pastor somehow. ನೀನು ಬರಲ್ಲ, ನೀನು ಚೇರ್ ಬೇಡ ಬಾ, ನೀನು ಬನ್ನಿ. ನೋಡಿ ಇವೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ, ಇವಾಗ ಶ್ರೀಕಾಂತ್ ಅಂತ ಕೇಳ್ತೀನಿ, ಏನು ಶ್ರೀಕಾಂತ್ ಬಿಸ್ನೆಸ್ ಹೆಂಗಿದೆ? I'll ask this question, how is your business? ಇಲ್ಲ pastor ಸೂಪರ್ ಅಂತ ಹೇಳ್ತೀಯಾ? ಇಲ್ಲ ಅಂದ್ರೆ ಹೇಳ್ಬೇಕು ನೀನು. No, you have to, even though there is not happening, you should say, no pastor, the business is good. ಹೇಳ್ಬಿಟ್ರೆ ಪಾಸ್ಟ್ ಎಲ್ಲಿ ತೈತೆ ಕೊಟ್ಟಿಲ್ಲ ತಿಂಗಳನ್ನು ಕೇಳ್ಬಿಡ್ತಾರಂತನಾ? Will you ask thinking, if I say it is good, pastor ನೀವು ಹೇಳ್ಕೊಟ್ಟಿದ್ರಲ್ವಾ ಹಿಂಗೆ ಹೇಳು ಅಂತ ಹೇಳ್ತಾ ಇದ್ದೀನಿ. Pastor, you told me to do this, I am doing it. ಇವಾಗ ಏನಾಗ್ಬಿಡುತ್ತೆ ಇದೆಲ್ಲ, ಏನೋ ಓಕೆ
ಇದು ಬಂದು ಏನಾಗಿದೆ ನಿಮ್ಮ ಮೈಂಡಲ್ಲಿ? ಕುತ್ಕೊಳ್ಳೋ, ಮಲ್ಕೋ. ಇವು ಏನಾಗಲ್ಲ, ಹೊಸ ಟಿ ಶರ್ಟ್ ತಗೊಂಡು ಮಲ್ಕೊಳ್ಳೋ ನೋಡು, ಹಿಂಗೆ ಮಲಸ್ಕೊಂಡ್ಬಿಟ್ಟಿದ್ದೀವಿ ಎಲ್ಲಾನು. ನಾನು ಸೈಟ್ ತೆಗಿಯಲ್ಲ. No, I will not buy a land. ಮಲ್ಕೊಳ್ಳೋ, ಚೆನ್ನಾಗಿ ಮಲ್ಕೊಳ್ಳೋ. ನಾನು ಸೈಟು ತೆಗಿಯಲ್ಲ. ಮಲಸ್ಕೊಂಡಿದೀವಿ, ಜಾಲಿಯಾಗಿ ಮಲಗಿದೆ. We made this thought to lie in your head. ಡಾಕ್ಟರ್ ಹೇಳ್ಬಿಡಿದ್ರೆ ಫೈನಲ್ ಸ್ಟೇಜ್ ಅಂತ. Doctor said it is a final stage. ಮಲಗಿದೆ. It is laying down. ನಾನು ಬೈಕು ತೆಗಿಯಂಗಿಲ್ಲ. I cannot buy a bike. ಬರ ಸಂಬಳ, the salary I get. ಇದೇ ಎಲ್ಲ ಮಲಗಿದೆ. ಚೆನ್ನಾಗಿ ಮಲಗಿಸಿ, ಚೆನ್ನಾಗಿ ಸೋಫಾನ್ ಹಾಕಿ. And all the ಅದನ್ನ ಏನ್ ಮಾಡೋ ಗೊತ್ತೇ ಇವಾಗ? ನೀನ್ ಎದ್ದೇಳೋದು ನೋಡಿ, ಹಿಂಗೆ ಒದ್ದು ಹಿಂಗೆ ಓಡಿಸ್ಬೇಕು. No, you just have to kick that thought and take it outside your mind. ಹೇಳಿದ ಅರ್ಥ ಆಗ್ತಿದ್ಯಾ? Did you understand this? ಇವಾಗ ಸುರೇಶ್ಗೆ ನಾನು ಓದುವರೆ ಹೇಳಿದೆ. Now last week I told to brother Suresh. ಏನು ಹೇಳಿದೆ? ನಿನಗೆ ದೊಡ್ಡ ಒಂದು ಎಷ್ಟು UPS ಬರ್ತಿದೆ, ಆಚೆ ಬಂದು ಏನಂದ ಗೊತ್ತಾ? ಅಯ್ಯೋ ಬ್ರದರ್ ಪಾಸ್ಟ್ 1000 ಬಂದ್ರೆ ಎಲ್ಲಿಂದ ಯಾರನ್ನ ಕಳ್ಸೋದು, ಬಕ್ಕಲ್ಲಿ ಗುದ್ಬೇಕು ಅನ್ಸ್ತಂಗೆ ಬಾಯಿ ಮೇಲೆ. He said the previous week, if it's 1000 UPS, from where will I get pastor? From what direction it will come? 1000 UPS ನಿಂಗೆ ಆರ್ಡರ್ ಬಂದ್ರೆ ನೀನ್ ಏನಂದ್ರೆ ಹೊರಗಡೆ ಬಂದು? You know, if I say 1000 UPS will come, what you have to say outside? ಇದ್ದೀನಿ 1000 ಬಂದ್ರೆ ನಿನ್ನ ಕೈ ಕೆಳಗೆ 100 ಜನ ಕೆಲಸ ಮಾಡ್ತಾರೆ. If you get 1000 orders, there will be thousands of people working under you. ನೋಡ, ಅದು ಮಲಗಿಸ್ಕೊಂಡ್ಬಿಟ್ಟಿದೆ ಅದನ್ನ. ನಾನೊಬ್ಬನೇ ನಮ್ಮ ಅಣ್ಣನ ಬಿಟ್ಟು ಹೋಗ್ಬಿಡ, ನಾನೊಬ್ಬನೇ ನನಗೆ ಸಾಕು, ನನಗೆ 2 ಸಾಕು. ಅದಕ್ಕೆ ಹಂಗೇ ಇದೆಯಾ? No, you'll be like, this is enough, I'm alone, and that is why we are in the same stage. 1000 UPS ಆರ್ಡರ್ ಬಂದ ತಕ್ಷಣನೇ 100 ಜನ ಕೈ ಕೆಳಗೆ ಕೆಲಸಕ್ಕೆ ಬರಲ್ವಾ? ಒಂದು 20 ಜನಕ್ಕೆ ಕೆಲಸ ಸಿಗ್ತದಯ್ಯ ನಿನ್ನಿಂದ. No, don't you think if you get the 1000 orders, the 20 people will get their livelihood because of you? ಮೈಂಡ್ ಪ್ರಾಬ್ಲಮ್. It is all the problems of your mind. ದೇವರ ಮೈಂಡ್ ತರ ಇರಬೇಕು ನಮ್ದು. No, our mind should be like the mind of God. ಕೋಳಿ ಬ್ರೈನು ಈ ಹಂದಿ ಬ್ರೈನ್ ತರ ಇಟ್ಕೊಂಡಿರಬಾರ್ದು. But we should be like, we should not be like the mind of a chicken and the pig. ಚಿಕ್ಕನ್ ತರನೇ ಮೈಂಡ್. And our mind is just like a chicken's mind. ಕೂತ್ಕೋ. ಒಂದ್ಸಲ ಮೋಶೆಗೆ ಹೆಂಗೆ ಆಗ್ಬಿಡ್ತಿದೆ? Even Moses faced this problem. ದೇವ್ರು ಹೇಳ್ತಾರೆ, God said, 30 ಲಕ್ಷ ಜನಕ್ಕೆ ಮಾಂಸ ಬೇಕಂತೆ ದೇವರೇ ಅಂತಾನೆ ಬಂದು. He said, God, this 30 lakh people need meat. ಅದು ದೇವ್ರು ಹೇಳ್ತಾರೆ, ಓಕೆ ಕೊಟ್ಬಿಡೋಣ. My God said, I approve, I'll give it. What? ಮೋಶೆ ಏನ್ ದೇವ್ರೆ? Moses was like, what God? Can you repeat that? ಏನೇನು? Can you repeat it? ಏನು ಆಟ ಆಡ್ತೀರಾ? Are you joking, God? ಈ ಹೊಟ್ಟೆಗಳಿಗೆ ಈ ಸಮುದ್ರದ ಮೀನೆಲ್ಲ ಹಿಡಿದ್ರು ಸಾಲಲ್ಲ ಇವ್ರಿಗೆ. For these people, even if you just catch all the fishes of the sea, they will not be satisfied. ಯಾರ ಹತ್ರ? Against whom? ಯಾರ ಹತ್ರ? Telling this to whom? ಹೇಳ್ತೀವಲ್ಲ, ಯಾರ ಹತ್ರ ಇಟ್ಕೊಂಡಿದ್ಯಾ? No, they'll say like, ಎಂಕೆಟ್ಟೆ ಮೋದಾದೆ. ಯಾರ ಹತ್ರ? Against whom? ಯಾರ ಹತ್ರ? Telling this to whom? ದೇವರು, ಮೋಶೆ, My God said, Moses, ನಿನ್ನ ಮೈಂಡ್ ರಿನ್ಯೂ ಆಗಲಿ. let your mind be renewed. ಯಾರ ಹತ್ರ ಮಾತಾಡ್ತಾ ಇದ್ದೀಯ? You are talking with whom? ನೀನು ಇಂಪಾಸಿಬಲ್ ಅಂತ ಇದೆಯಾ? You are saying impossible. ನನ್ನ ನೋಡಿ. To me. ನನ್ನ ನೋಡಿ ಇಂಪಾಸಿಬಲ್ ಅಂತ. You are telling to me impossible. ಆ ಇಂಪಾಸಿಬಲ್ ಸ್ವಲ್ಪ ಬೇರೆ ಮಾಡು. Can you just separate the word impossible? ಐನ ಬೇರೆ ಮಾಡು. Remove the I. ಏಮ್ ಬೇರೆ ಮಾಡು. Remove M. I am possible. ಮೋಶೆ ಕೆಂಪು ಸಮುದ್ರ ಇಬ್ಬಾಗ ಮಾಡಿದ್ರು ಮರ್ತೋಗ್ಬಿಟ್ಟಿದ್ದ. Moses forgot the fact that God divided Red Sea. ನೋಡಿ, ನಮ್ಗೆ ಕೊಟ್ಟರೆ ರಕ್ಷಣೆ ಏನು ಸಾಧಾರಣ ರಕ್ಷಣೆನಾ? Do you think the salvation that is given is very ordinary one? ನಿನ್ನೆಲ್ಲ ಪಾಪ ಎಲ್ಲ ಹಬ್ಬ ಮಾಡಿದ್ರು. No, yesterday they celebrated a festival. ಎತ್ಕೊಂಡು ಹೋಗಿ ತಂದ್ರು, ಎತ್ಕೊಂಡು ಕೆರೆಯಲ್ಲಿ ಬಿಸಾಕಿದ್ರು. They just took it, they just drowned it in the sea. ಹಂಗ ನೆನ್ಸ್ಕೊಂಡಿದ್ದೀರಾ? Do you think it is like that? ಈ ಸಾಲ್ವೇಷನ್ ಅನ್ನೋದು ಯಾವ ದೇವರು ಕೊಡದಂತ ರಕ್ಷಣೆ. ಒಬ್ಬ ದೇವರು ಸಮಾಧಿಗೆ ಇಳಿದು ಸಮಾಧಿಯಲ್ಲಿ ಮೃತ್ಯುವನ್ನು ನಮ್ಮ ಪರವಾಗಿ ಜಯಿಸಿ ಅದರ ಹೊರಗಡೆ ಬಂದು ಮೃತ್ಯುಂಜಯನಾಗಿ ನಿಂತಿದ್ದಾನೆ. ಇವತ್ತೊಂದು ಸಮಾಧಿ ಖಾಲಿ ಇದೆ ಅಂದ್ರೆ ಅದು ಯೇಸು ಸ್ವಾಮಿ ಸಮಾಧಿ ಮಾತ್ರ. This salvation is given by God. That's an extraordinary. No God can give it. He went to the grave, he defeated the death for our sake, and he came up with the victory for the salvation, and no God's grave is open till now except Jesus Christ. ಲೋಕಕ್ಕೆಲ್ಲ ದೇವರು. For the world he is God. ನೀನು ನನಗೆ ಅಪ್ಪ. For you and me he is the father. ಕೆಲವು ವಿಷಯ ನಮ್ಮ ಮೈಂಡ್ ಅಲ್ಲಿ ಅದು ಕೋಟೆ ಹಾಕಿ ಇವಾಗ ಲಾಕರ್ ಅಲ್ಲಿ ಏನ್ ಇಡ್ತಾರೆ, ಕೆಲವರು ಲಾಕರ್ ಅಲ್ಲಿ ಹೋಗಿ ಏನ್ ಇಡ್ತಾರೆ? You see the people keep in the locker what they will keep in the locker. ಲೋಕಲ್ ಲಾಕರ್ ಅಲ್ಲಿ ಗೋಲ್ಡ್ ಗಳು ಇಡ್ತಾನೆ. In the locker of this worldly people there will be gold. ಲಾಕರ್ ಅಲ್ಲಿ ಏನ್ ಇಟ್ಟಿದ್ದೇವೆ? In our mind locker what we have kept. ಆಗಲ್ಲ. It is not possible. ಕಾಯಿಲೆ ಹೋಗಲ್ಲ. The disease will not go. ಸೈಟ್ ತೆಗೆಯಲ್ಲ. We cannot buy the site. ಕಾರ್ ತೆಗೆಯಲ್ಲ. We cannot buy the car. ಹೆಂಡತಿ ಸರಿಯಾಗಲ್ಲ.
My wife will not get ನನ್ನ ready. ಮಕ್ಕಳು ಸರಿ ಆಗಲ್ಲ. My children will not be right. ಚೆನ್ನಾಗಿ ಆಕೆ ಲಾಕರ್ ಆಗಿ ಇಟ್ಟಿದ್ದೀರ. We have this thought and we secured it in the mind. ಅದನ್ನ ಒಡೆದಾಕದೆ ಚರ್ಚ್. And the church is a place which destroyed those thoughts. ಪಾಸ್ಟರ್ ಅನಿಲ್ಗೌಡ ಚರ್ಚ್. And this is the church that destroyed those thoughts. ಶಬ್ದ ಬರ್ತಾ ಇಲ್ವೇ? ಗೊತ್ತಾಗ್ತಾ ಇದೆಯಾ? ಏನು ರಿನ್ಯೂ ಆಗಬೇಕು? What should be renewed? ಎಲ್ಲ ಚೆನ್ನಾಗಿ ಕೇಳಿಸ್ಕೊಳೋದು. We hear everything. ಮನೆಗೆ ಹೋಗಿ ಏನಮ್ಮ ಮಾತಾಡ್ತೀರಿ ಇಬ್ರು? But when you go back home, what do we speak? ಮೈಕ್ರೋಫೋನ್ ಇಕ್ತೀನಿ. Let me keep a microphone. ಗೊತ್ತು ನನಗೆ ಏನೇನು ಮಾತಾಡ್ತೀರಾ ಅಂತ. I know what are the things you speak. ಅದು ಯಾರನ್ನ ಕರೆಸ್ಕೊಂಡು ಕೂಡಿಸ್ಕೊಂಡು ಮಾತಾಡ್ತೀರಾ ಅಂತ. I know whom you invite to speak. ನೀವು ನೆನ್ಸ್ಕೊಂಬಂದು ಯಾರು ನೋಡಿಲ್ಲ ಅಂತ. You might think no one is watching me. ಪರಿಶುದ್ಧಾತ್ಮ ಎಲ್ಲ ರಿವೀಲ್ ಮಾಡ್ಬಿಡ್ತಾರೆ. But Holy Spirit will reveal everything. ಇದ್ದೀರಾ? Are you there? ದೇವರಿಂದ ಅಸಾಧ್ಯದ ಯಾವುದೂ ಇಲ್ಲ. There is nothing impossible for my God. ಅದನ್ನ ನಿನ್ನ ಇಲ್ಲಿ ತುಂಬಿಸ್ಕೊಬೇಕು. You have to keep that in your ಅದನ್ನ mind. ನೀನು ಲಾಕರ್ ಅಲ್ಲಿ ಇಡಬೇಕು. And that should be secured in your lock. ಓ ಹಲ್ಲೆಲೂಯಾ. Hallelujah. ಇಷ್ಟು ಬ್ಲೆಸ್ ಮಾಡ್ತೀನಿ ನಿಮ್ಮನ್ನ. I bless you people so much. ಏನಕ್ಕೆ ಮನೆಗೆ ಹೋಗಿ ಅದನ್ನ ಮಾತಾಡಕ? For what reason? So that you can speak the same thing in your home? ಡಿಕ್ಲೇರ್ ಮಾಡಬೇಕು. ಇವತ್ತು ಎಷ್ಟು ಸ್ಯಾಲರಿ ಅರುಣ್ಗೆ? What is the salary for Brother Arun? You have to declare it. ಪರವಾಗಿಲ್ಲ. 30 ಕೂತ್ಕೋ. 30 ಸಾಕಾಗಲ್ಲ. 30 is not enough. ನೀನು ಹೇಳ್ಬೇಕು. You have to say. ನಾನು 30,000 ಸಂಪಾದನೆ ಮಾಡಕ್ಕಾಗಿ ಜೀವಿಸೋನಲ್ಲ. I am not the one who live to earn 30,000. ಇದಕ್ಕಿಂತ 10 ಪಟ್ಟು ಹೆಚ್ಚಾಗಿ ನಾನು ಸಂಪಾದನೆ ಮಾಡೋನು. No, I have to earn more than this. ನಾನೇನ್ ನೋಡ್ತೀನಿ? What do I see? ನನ್ನ ಕ್ವಾಲಿಫಿಕೇಶನ್, My qualification, ನನ್ನ ಯೋಗ್ಯತೆ, my education. ನಾನು ಬಂದು ಬೀದರು I am from this particular ಬೀದರ್ Bidar. ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದೀನಿ. I studied in government college. ಇದಕ್ಕೆಲ್ಲ ಇಷ್ಟಿದ್ರೇನೆ ದೊಡ್ಡ ವಿಷಯ ಬ್ರದರ್. ಮಾತಾಡೋದು ಬರೀ ಕಾಪಿ ಕುಡ್ಕೊಂಡು. We will speak this for all these things. 30,000 is greater thing. 30,000 ನಮ್ಗೆ ಸಿಕ್ಕೋದು ಗ್ರೇಟ್ ಅಪ್ಪ. You'll be like, Pastor, for 30,000 it is great that I get 30,000. ಏನ್ ಮಾಡಿದೆ ಹೇಳಿ ಇವಾಗ? Let me say what ದೇವರು ಹೇಳ್ತಾ ಇದ್ದಾರೆ. My God says, ನೀನು ಆಳುವವನು, you're a ruler. ನೀನು ಆಳುವವನು ಅಂತ ಹೇಳ್ತಾನೆ ಇದ್ದಾರೆ. My God keep on saying that you're a ruler and you're a dominator. ನಾವು ಅದನ್ನ ದೊಡ್ಡದಾಗಿ ಮಾತಾಡ್ತೀವಿ. But we speak about the salary as if it's a great thing. ಇದರಿಂದ ಬಂದು ಇವತ್ತು 30,000 ಸಂಪಾದನೆ ಮಾಡ್ತೀನಿ. No, we'll be like, from Bidar I came and I'm earning 30,000 in Bangalore. ಇಲ್ಲ, ಬೆಂಗಳೂರಿನ ಆಳಕ್ಕಾಗಿ ನಾನು ಬಂದಿದ್ದೇನೆ. No, I came here to rule Bangalore. ಮಾತಾಡ್ರಿ. Speak it. ಅಂತ ದೇವರು ಏನು ಹೇಳ್ತಾರೆ? What my God said. ನಿಮ್ಮನ್ನ ಗುಲಾಮರಾಗಲ್ಲ, ನಿಮ್ಮನ್ನ ಆಳುವವರನ್ನಾಗಿ ದೇವರು ಮಾಡಿದ. And God said, not as a slave, as a ruler. ನೀವು ಹತ್ರ ಯೋಚಿಸಬೇಕು ಡೈಲಿ. You have to think like that. ಕೂತ್ಕೊಳ್ಳಿ. Please be seated. ಒಂದು ಫಿಲ್ಮ್ ಆಕ್ಟರ್ ಒಂದು ಇಂಟರ್ವ್ಯೂ ಕೊಟ್ಟಿದ್ದ. No, there was a particular interview by a film actor. ಅವನು ನೋಡಿದ್ರೆ ಹೈಟ್ ಇಲ್ಲ, ವೆಯ್ಟ್ ಇಲ್ಲ. No, he is not that tall and also the fair. ಅಂತ ಫಿಗರ್ ಇಲ್ಲ. And not even that kind of figure. ಯಾವಾಗಲೂ ಮೆಜೆಸ್ಟಿಕ್ ಬರೋದು. He comes to Majestic. ಗೊತ್ತಾರೆ ಮೆಜೆಸ್ಟಿಕ್ ಎಲ್ಲ ಥಿಯೇಟರ್ಗಳು ನಮ್ಮ ಕಾಲದಲ್ಲಿ, ಈ ಕಾಲದಲ್ಲಿ ಎಲ್ಲ ಬಿಡಿ, ಎಲ್ಲ ಮುಡ್ದಾಕ್ರು, ಎಲ್ಲ that particular area had a lot of theaters. ಬೇಕು ಈ ಕಡೆ ಕಪಾಲಿ ಥಿಯೇಟರ್, ಆ ಕಡೆ ನರ್ತಕಿ ಥಿಯೇಟರ್, ಆ ಕಡೆ ಕೆಂಪೇಗೌಡ ಥಿಯೇಟರ್, ಲೈನ್ ಆಗಿ ಥಿಯೇಟರ್ಸ್. Just throughout the street there was full of theaters. ಏನಕ್ಕಂದ್ರೆ ನಾನು ಮಾರ್ನಿಂಗ್ ಶೋ ಮ್ಯಾಟ್ನಿಂಗ್ ನೋಡ್ಕೊಂಡು ತಿರುಗಾಡ್ತಾ ಇದ್ದೆ, ಅದು ಹೇಳ್ತಾ ಇದ್ದೆ. How do I know? Even I went to the shows from morning, afternoon, the evening shows. I attended. Are you there? ಹೋಗಿ ಏನ್ ಮಾಡ್ತಾ ಇದ್ದಂತೆ, ಎಲ್ಲ ಕಟೌಟ್ ದೊಡ್ಡ ರಾಜ್ಕುಮಾರ್ ಕಟೌಟ್ ನಿಂತಿರುವಾಗ ಹಿಂಗ್ ನೋಡೋದಂತೆ. This particular movie star used to stand in front of the cutouts of the movie stars. ರಾಜ್ಕುಮಾರ್, ವಿಷ್ಣುವರ್ಧನ್ ಎಲ್ಲ ದೊಡ್ಡ ಕಟೌಟ್ ನಿಲ್ಸೋದು ಮೊದಲು. There used to be big cutouts of the big stars of the movie. ಒಂದಿನ ನನ್ನ ಕಟೌಟ್ ಇಲ್ಲಿ ಬರ್ತಿದ್ದೆ. He used to say, one day I will have my cutout. ಮೈಂಡ್ ಅಲ್ಲಿ ಇದೆ. This is what he had in his mind. ಅದನ್ನ ಕೇಳಿಸ್ಕೊಂಡವರು ಅರ್ಧ ಗ್ಲಾಸ್ ಟೀ ಕಾಸಿಲ್ಲ ಇವನ ಹತ್ರ. But the fact is he did not have money for a half glass of tea. ನೀವು ನಂಬ್ತೀರಾ ಬಿಡ್ತೀರೋ? I don't know whether you believe it or not. ಪಿಕ್ಚರ್ 1 ವರ್ಷ ಓಡ್ಬಿಡ್ತು. His movie ran for 1 year. ನೇಮ್ ಇಲ್ಲ, ಫೇಮ್ ಇಲ್ಲ. There was no name nor the fame. ಅವನು ಇಂಟರ್ವ್ಯೂ ಹೇಳ್ತಾನೆ. In his interview he says, ನಮ್ಮ ಮೈಂಡ್ ಅಲ್ಲಿ ಏನಂತೆ, ಇಲ್ಲಿ ಬಂದು ಥಿಯೇಟರ್ ಇಲ್ಲಿ ನಿಂತ್ಕೊಂಡು ನಾವೆಲ್ಲ ಹಿಂಗ ಆಗಕ್ಕೆ ಆಗ್ತಿದಾ? he did not say, can we become like this one ನಾವೆಲ್ಲ day? ಹಿಂಗ ಆಗಕ್ಕೆ ಆಗ್ತಿದಾ? Can we become one day like this? ಅನ್ಕೊಂಡು ಹೋಗಿದ್ರೆ ಇವತ್ತು ಕೂಡ ಒಂದು ಫುಟ್ಪಾತ್ ಟೀ ಕುಡ್ಕೊಂಡು ಇರಬೇಕಾಗಿತ್ತು. If that would have been his thought, he would have begged for the tea in the streets. ಇಲ್ಲಿಂದ ನೀವು ಹೋಗ್ತಿರ್ತಾನೆ. No, from here, this place you will live, right? ಎಷ್ಟೊತ್ತಿರ್ತೀವಿ? ಇನ್ನೊಂದು ಹಾಫ್ ಅನ್ ಅವರ್ ಇರ್ಬೋದು ಅಷ್ಟೇ. Maybe for another 30 minutes you will sit here. ಇನ್ನೊಂದು 30-40 ಮಿನಿಟ್ಸ್ ಇರ್ತೀರಾ. Maybe 30 to 40 minutes you will be here. ಮನೆಗೆ ಹೋದ್ಮೇಲೆ ಏನು ಶುರು ಹಚ್ಕೊಂತೀರಾ? But after going back to home, what you will say? ಅದೇ ನನಗೊಂದು ವೇದನೆ. And that is my pain. ಅದೇ ನನಗೊಂದು ಭಯ. And that is my fear. ನನ್ನ ಸಭೆ ಮಕ್ಕಳು ಯಾಕೆ ಹಿಂಗೆ ಇದ್ದಾರೆ? Why my church believers are still same? ತಪ್ಪಾಗಿ ಏನೋ ಮಾತಾಡ್ತಾರೆ. They just slander about the things. ನೋ, ಇಲ್ಲ.
ನಮ್ಮ ದೇವರು ವಾಗ್ದಾನ ಮಾಡಿದ. My God promised. ಹೇಳಿ, ನನ್ನ ದೇವರು ವಾಗ್ದಾನ ಮಾಡಿದ. Just say, my God promised. ನನ್ನ ದೇವರು ವಾಗ್ದಾನ ಮಾಡಿದ. My God promised. ಅದನ್ನು ನೆರವೇರಿಸುವ ದೇವನಾಗಿದೆ. And He is the one who fulfills it. ಆಮೆನ್. Amen. ಹೇಳ್ರಿ ಆಮೆನ್. Let me get an amen. ಇದ್ದೀರಾ? Are you there? ಎಷ್ಟು ನಂಬ್ತೀರಿ? How many of you can believe this? ಆತನ ವಾಕ್ಯ, His word. ಮಕನ ಸಪ್ಪಗೆ ಇಟ್ಕೊಂಬರೋದು. Just keep your sad face. ಅಲ್ಲೇ ಸೈತಾನಿಗೆ ನೀವು ವೆಲ್ಕಮ್ ಮಾಡ್ದಂಗೆ. And that's where ತೆರೆದಿದೆ ಬಾಗಿಲು ಓ ಅತಿಥಿ. And that's where you welcome Satan. ಕೆಲವು ಮಕನ ಬರುವಾಗ ನೋಡಿ ಹೆಂಗ್ ಬರ್ತಾರೆ ಗೊತ್ತಾ? When they come to church, just see some faces. ಕೇಳಬೇಕು ನಾವು, ಏನಾಯ್ತು ಬ್ರದರ್? You have to ask them question, brother, what happened? ಅವ್ರು ಎಲ್ಲ ಹೇಳ್ಬೇಕು ನಮಗೆ. And that point of time they want to just vomit everything. ಬೇಡ. No, we don't need. ಯಾವ ವ್ಯಕ್ತಿ ಹತ್ರ ನೀವು ಹೇಳ್ಬೇಡಿ. No, do not confess this to anyone. ಏನ್ ಬ್ರದರ್? What brother? I am happy brother. ನಾನು ಸಂತೋಷವಾಗಿದ್ದೇನೆ ಬ್ರದರ್. ಒಳಗಿರೋ ಗೊತ್ತು ಏನಂತ. Inside they know what is the reality. ಬಟ್ ನೀನು ಆ ಒಂದು ಸತ್ಯವನ್ನ ಫಾಲೋ ಮಾಡುವಾಗ, but when you follow this truth, ಆ ಸತ್ಯನ ಬಿಡುಗಡೆ ಮಾಡ್ತೀಯ. the truth will deliver you. ಎಷ್ಟು ಜನ ಇದ್ದೀರಾ? How many of you are here today? ಒಂದು ಆಮೆನ್ ಅಂತ ಹೇಳ್ರಿ. Amen. ಓದ್ರಿ 2 ಕೊರಿಂಥಿಯ 10ನೇ ಅಧ್ಯಾಯ 4ನೇ ವಚನ ಓದ್ರಿ. Let's go to 2 Corinthians chapter 10 verse 4. ನಾನು ಇಷ್ಟು ಡೀಟೇಲ್ಸ್ ನ ಫಸ್ಟ್ ಸರ್ವಿಸ್ ಅಲ್ಲಿ ಹೇಳಿಲ್ಲ. I did not give this much of details in the first service. ಸೆಕೆಂಡ್ ಸರ್ವಿಸ್ ಅಲ್ಲಿ ಹೇಳ್ತಾ ಇದ್ದೀನಿ. But I'm telling this in the second service. ನಿಮ್ಗೆ ಹೆಂಗ ಅನಿಸ್ತಿದೆ ಗೊತ್ತಿಲ್ಲ ನನಗೆ. I don't know how you feeling right now. ಈಗ ಕೇಳತರ ಇದೆಯಾ, ನಿದ್ರೆ ಬರ್ತಾರೆ ಇದೆಯಾ? Are you feeling sleepy? ಮಾತಾಡಿ. ಓಕೆನಾ? ನಾನು ಟಾಪಿಕ್ ಚೇಂಜ್ ಮಾಡ್ಬಿಟ್ಟೆ, ನನಗೆ ಗೊತ್ತಿಲ್ಲ. I don't know whether I'm distracted from the topic. ತುಂಬಾ ಕ್ಲಿಯರ್ ಆಗಿ ಬರ್ತದೆ ಈ ವಿಷಯಗಳು. But now it is very clear. ಧೈರ್ಯವಾಗಿರಿ. Be bold. ಲೋಕದಲ್ಲಿರೋದ್ರಿಂದ ನಿಮ್ಮೊಳಗಿರೋ ದೊಡ್ಡವನು. The one who is in you is greater than the one in the world. ಅದಂತೂ ಹೇಳದಂತ ಗ್ಯಾರಂಟಿ. And I can tell you that for sure. ತಲೆ ಮಾತ್ರ ಕೆಡಿಸ್ಕೊಂಬೇಡಿ. Do not corrupt your mind. ಕೆಲವರು ಏನಂತಾರೆ? What few people say? ತಲೆ ಕೆಟ್ಟೋಗಿದೆ ಬ್ರದರ್. They will say my mind is spoiled brother. ಹೇಳ್ತೀರಾ? We say that, right? ಏನೋ ತಲೆ ಕೆಟ್ಟೋಗ್ಬಿಟ್ಟಿದೆ ಇವತ್ತು. We'll be like my mind is spoiled today. ತಲೆ ಕೆಟ್ಟೋದ್ರೆ ಏನು ಮಾಡ್ತೀಯಾ? What do you do if the mind is spoiled? ಅವನು ಹೇಳ್ತಾನೆ ತಲೆ ಕೆಟ್ಟೋದ್ರೆ ಒಂದು 90 ಹೊಡೆದು ಮಲ್ಕೊಂತೀನಿ. And he will say if the mind is not right, I'll just take some alcohol. ಹೆಂಗೆ ಮ್ಯಾಚಿಂಗ್, ಇಬ್ರು ಹೆಂಗೆ ಮ್ಯಾಚ್ ಆಗ್ತಾರೆ ನೋಡಿ. Just see how these people are matched together. ತಲೆ ಕೆಟ್ಟಿದೆ, the mind is spoiled, ಇವನು ಕುಡಿತಾನೆ, he will go and drink, ಇನ್ನೂ ಕೆಡ್ತೈತೆ, and it will get spoiled more. No, ನನಗೆ ತಲೆ ಕೆಡಬಾರದು. The mind should not be spoiled. ನನಗೆ ತಲೆ ಯಾವತ್ತಿಗೂ ಕೆಡಬಾರದು. My mind should never be spoiled. Never, never, never. Never, never, never. ಆಮೆನ್. Amen. ಎಷ್ಟು ಜನ ಇದ್ದೀರಾ? ಓದಿ, ಎಲ್ಲರೂ ಓದಬೇಕು. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ನಾವು ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಆಮೆನ್. Amen. ನೋಡಿ, ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. Now I am going to teach you very clearly. ಈಗ ನಮ್ಮ ಮೈಂಡ್ ಅಲ್ಲಿ ಒಂದು ಕೋಟೆ ನಾವು ಕಟ್ಕೊಂಡಿದ್ದೀವಿ ಅಂತ. Now we have built a fort in our mind. ಏನು ಕೋಟೆ? What kind of fort? ಇವಾಗ ಇಷ್ಟೊತ್ತು ನಾನು ಹೇಳಿದ್ನಲ್ಲ, I told all these things, ಆಗಲ್ಲ, right? It cannot be possible. ಮಗು ಹುಟ್ಟಲ್ಲ, I cannot bear a son. ಕಾಯಿಲೆ ವಾಸಿ ಆಗಲ್ಲ, This disease ನಮ್ಮ cannot be business cured. ಇರಲ್ಲ. I will not get the business. ಇವೆಲ್ಲ ಕೋಟೆ. These are the fort that you have. ಇದು ಯಾವುದಕ್ಕೆ ವಿರೋಧವಾಗಿದೆ ಅಂತೆ? No, this is standing against whom? 5ನೇ ವಾಕ್ಯ, 5th verse. ನಾವು ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಹೇಳಿ, ದೇವರ ಜ್ಞಾನವನ್ನ ವಿರೋಧಿಸುವ ಶಕ್ತಿ ಎಲ್ಲಿದೆ ಅಂತೆ? No, where is the power to stand against the knowledge of God? ದೇವರ ಜ್ಞಾನವನ್ನ ವಿರೋಧಿಸುವ ಶಕ್ತಿ ಎಲ್ಲಿದೆ ಅಂತೆ? Where is the power that is standing against the power of God? ನಿನ್ನ ಮನಸ್ಸಲ್ಲಿ. It is in your mind. ಈಗ ಯಾರಂತ ಇಬ್ಬರು ಬಂದ್ರ? No, let me get a volunteer, please. ಬನ್ನಿ, ಬೇಗ ರೌಂಡ್ ಹಾಕು. ಇದೆ ಮೈಂಡ್. Now this is mind. ಇದೆ ನೀನು. And this is you. ಪೀಟರ್ ಮೈಂಡ್ ಇದು. And this is my mind. ಈಗ ದೇವರ ವಾಕ್ಯ ಬರ್ತೈತೆ. Now I am getting the word of God. ಎಲ್ಲಿಗೆ ಇವನ್ ಬರ್ಬೇಕು ದೇವರ ವಾಕ್ಯ? ಯಾರಿಗೆ? ಪೀಟರ್ ಬರ್ಬೇಕು. The word of God should reach me. ನೋಡಿ, ವಾಕ್ಯ ಓದಮ್ಮ. ದೇವರ ಜ್ಞಾನ ಬರ್ತಾ ಇದೆ. Now the knowledge of God is coming. ಎಲ್ಲ ನೆಗೆಟಿವ್ ಥಾಟ್ಸ್. Now all these negative thoughts, ಇವ್ರು ಏನ್ ಮಾಡ್ತಾರೆ? ನನ್ನ what are they doing? ನನ್ನ ತಳ್ತಾರೆ.
This negative thoughts is just pushing me. Pushing me. ಇಲ್ಲ ನೀ ಚೆನ್ನಾಗಿದ್ದೆ ಪಿಟ್ರ್ ಅಂತ ಇದೇನ್ ಮಾಡ್ತಿದ್ದೆ? If the word of God says I am good, what the thoughts are doing? ಇವನನ್ನು ತಳ್ತಾರೆ. These thoughts are pushing the ದೇವರ knowledge. ಜ್ಞಾನ ವಿರೋಧಿಸುವ ಶಕ್ತಿ ನಿಮ್ಮೊಳಗಡೆನೇ ಇದೆ ಅಂತೆ. No, you have the power to oppose the knowledge of God. ಕೋಟೆ ಕಟ್ಕೊಂಡ್ಬಿಟ್ಟಿದೆ ಅಂತೆ. You know, they are built surrounding me. 7,000 ರೂಪಾಯಿ ಸೈಟು, 7,000 rupees a ನಾನು site. ಬಂದು ಹೇಳ್ತೀನಿ ನೀನ್ ಮನೆ ತೆಗಿತ್ಯಾ? And the word of God says you will buy it. ಹಂಗೆಲ್ಲೋಗಿ ಇವ್ರೇನ್ ಮಾಡ್ತಾರೆ? But the thoughts are like, no. ಇದೆಲ್ಲ ತಳ್ತಾರೆ. You know, they are just pushing the, ದೇವರ ಜ್ಞಾನವನ್ನ ವಿರೋಧಿಸುವ, you know, the things standing against the knowledge of God. ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಆ ಮೈಕ್ ಸೌಂಡ್ ಕಮ್ಮಿ ಮಾಡ್ರ ಮಾಡು. ಇದೆಲ್ಲ ಇಷ್ಟು ಹೈಟು ಸ್ವಲ್ಪ ಡೌನ್ ಮಾಡ್ಕೊಪ್ಪ, ಕುತ್ಕೋ ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡೋದು. ಇವಾಗ ಯಾರು ಸ್ಟ್ರಾಂಗ್ ಆಗಿದ್ದಾರೆ ಹೇಳಿ? Then tell me who is strong right now? ಯೋಚನೆಗಳು, The thoughts. ಬ್ಯಾಡ್ ಥಾಟ್ಸ್, The bad thoughts. ಥಿಂಕಿಂಗ್, ಕೆಟ್ಟ ನೆಗೆಟಿವ್ ಯೋಚನೆ. ಥಾಟ್ಸ್. ಕೆಟ್ಟ ಯೋಚನೆ. ಅವನು ಆ ಕದಂಬಿದೆ, ಇವಾಗ ಅವ್ನು ಚರ್ಚಿಗೆ ಬರ್ತಾ ಇದ್ದಾನೆ. You know, I am coming to church, but these things are just pushing me. ಒಂದು ವಾರ, 1 week, 2 ವಾರ, 2 weeks, ಏನಾಗಲ್ಲ. nothing is happening. 3ನೇ ವಾರದಲ್ಲಿ ಏನಾಗ್ತಿದೆ? But 3rd week is what happening. ನನ್ನ ದೇವರ ಜ್ಞಾನ ಬೋಧಿಸ್ತಾ ಇದ್ದಾನೆ. I am just teaching the knowledge of God. ದೇವರ ಜ್ಞಾನವನ್ನ The knowledge of God ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲಗಳನ್ನು ಎಲ್ಲ ಈ ಒಂದು ಕೋಟೆಗಳನ್ನ ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಎಲ್ಲ ಯೋಚನೆ ಏನ್ ಮಾಡೋದು? Now what's happening to all the thoughts? ಹೆಂಗೆ ಸೆರೆ ಹಿಡಿಬೇಕು. ಈಗ ನಾನು ಹೇಳ್ದಂಗೆ ಕೇಳ್ಬೇಕು, ನೀವ್ ಹೇಳ್ದಂಗಲ್ಲ. No, you should listen to me what I say. You should listen what I say, not that you say what should I listen. ಯೋಚನೆ ಹೇಳ್ಬೇಕು, ನಾನು ಚೆನ್ನಾಗಿರ್ತೀನಿ, all the thoughts are beginning to captivate ನಾನು ಚೆನ್ನಾಗಿರ್ತೀನಿ, ನಾನು ಬೆಸ್ಟ್ ಆಗಿರ್ತೀನಿ. ಚೇಂಜ್ ಆಯ್ತು. The thoughts are changed. Amen. ನೀವು ನಿಮ್ಮ ಮನಸ್ಸಲ್ಲಿ ಕೋಟೆ ಹಾಕೊಂಡ್ಬಿಟ್ಟಿದ್ದೀರ. You know, you just built a fort in your mind. ಇಷ್ಟೇ, These are like this. ಇವ್ರು ಏನ್ ಮಾಡಿದ್ರೆ ಇಷ್ಟೇ. No, whatever they do like this only. ಇಲ್ಲ. ಕೋಟೆ ಎಲ್ಲಿ ಕಟ್ಕೊಂಡಿದ್ದೀರಾ? Where did you build your fort? ಇಷ್ಟು ಪ್ರಸಂಗ ಮಾಡ್ತೀನಾ? Even though I preach so much, right? ಮನೆಗೆ ಹೋಗಿ ಅದನ್ನೇ ಮಾಡ್ತಿರಲ್ಲ, ಯಾಕೆ? But when you get back to your home, you'll do the same. ನಿಮ್ಮ ಯೋಚನೆಗಳು ಅಷ್ಟು ಸ್ಟ್ರಾಂಗ್ ಆಗಿದೆ. You know, because your thoughts are very strong. ನೀವು ಬಿಡ್ತಾ ಇಲ್ಲ. You're not letting it to happen. ವಾಕ್ಯವನ್ನು ಬಿಡ್ತಾ ಇಲ್ಲ. You're not letting the word of God. ವಾಕ್ಯನ ಬಿಟ್ಟಾಗ ಪೀಸ್ ಮಾಡಾಗ್ತದೆ ಅದನ್ನ. If you let the word of God, it will just destroy the thoughts. ಎಲ್ಲ ಒಳಗೆ ಇರೋದು. Everything is inside. ಏನಿದೆ? What is inside? ನಮ್ಮ ಜೀವನ ಇಷ್ಟೇ. My life is nothing. ನಾವು ಹಿಂಗೆ, I will be like this. ಸತ್ತೋಗ್ಬಿಡ್ತೇವೆ. I will die at this age. This will happen to me. That will happen. ಇದೆಲ್ಲವನ್ನ ಒಡೆದಾಕಿ. No, will destroy everything. ಅವನನ್ನ ಹೊಸ ಮನುಷ್ಯನಾಗಿ ದೇವರು ಮಾರ್ಪಡಿಸ್ತಾನೆ. And God will make sure that person is a renewed and transformed one. ಎಷ್ಟನಿಗೆ ಅರ್ಥ ಆಗ್ತಿದೆ? How many of you can understand? ಕೋಟೆ ಎಲ್ಲಿದೆ? Where is that fort? ಎಲ್ಲ ಒಳಗೆ ನಿಮ್ಮ ತಲೆ ಒಳಗೆ, ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಲ್ಲಿ ಇದೆ ಅದು. The fort that is in your mind and in your heart. ಅದಕ್ಕೆ ಪೌಲ ಏನು ಬರೀತಾನೆ? And that's why what Paul writes. ಇನ್ನೊಂದು ಭಾಷೆಯಲ್ಲಿ ಓದ್ತೀನಿ, ಕೇಳಿಸ್ಕೊಳ್ಳಿ. Let me go to another translation. ನೋಡಿ ಇನ್ನೊಂದು ಹೇಳ್ತೀನಿ. ಪ್ರಪಂಚದವರು the worldly people ಉಪಯೋಗಿಸುವ ಆಯುಧಗಳಿಗೆ ತದ್ವಿರುದ್ಧದ ಆಯುಧಗಳೊಂದಿಗೆ ನಾವು ಹೋರಾಡುತ್ತೇವೆ. You know, it says we are struggling against a weapon that has been raised by the worldly people. ನಮ್ಮ ಆಯುಧಗಳು, our weapon, ದೇವರ ಶಕ್ತಿಯನ್ನು ಹೊಂದಿದೆ. it has the power of God. ಅವು those ಶತ್ರುವಿನ, the enemies, ಬಲವಾದ ಕೋಟೆಗಳನ್ನು, the strong forts, ನಾಶ ಮಾಡಬಲ್ಲವು. it has a capacity to destroy it. We, ಜನರ ವಾದಗಳನ್ನ, the arguments of the people. ಜನರ ವಾದ ಏನು? What is the argument of the people? ನಾನು 100 ದಿಂದ ಹೋಗ್ತಾ ಇದ್ದೀನಿ, ಓಲಾ ಕಂಪನಿ ಬ್ಯಾಟರಿ ಕೊಟ್ಟಿಲ್ಲ. They will say 100 days I am going to Ola company, they did not give me the battery. ನಾನು 50 ವರ್ಷದ ಬೆಂಗಳೂರಲ್ಲಿ ಇದ್ದೀನಿ, ನಾನೇ ಮನೆ ಕಟ್ಟಕ್ಕಾಗಿಲ್ಲ, ನೀನು ಕಟ್ಬಿಡ್ತೀಯಾ? I am in Bangalore from 50 years, I did not build a house, can you buy it? ಹೇಳ್ತಾ ಇರ್ತಾನೆ. The people say this, right? ಇದು ಶತ್ರುವಿನ ವಾದ. This is the argument of the enemy. ಕೆಲವರು ಏನಂತಾರೆ? What few people say? ಇನ್ನೊಂದು ಹೇಳ್ತಾರೆ. They will say one more thing. ಎಲ್ಲ ಓಕೆ ಬ್ರದರ್, everything is fine brother, ಇದರಲ್ಲಿ ಏನಿಲ್ಲ, ಏನೋ ಬೆಳಿಗ್ಗೆ ಹೇಳ್ದಲ್ಲ, ಲಾಜಿಕಾ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು ಬ್ರದರ್. people say everything is fine brother, you have to think practically. ಕೊನೆಗೆ ಚರ್ಚಿಂದ ಮುಗಿಸ್ಕೊಂಡು ಪ್ರಾಕ್ಟಿಕಲ್ ಮನುಷ್ಯ ಬಂದ್ಬಿಡ್ತಾನೆ. You know, after finishing everything they'll come to a point called practical. ನೀವು ಹೇಳೋದಲ್ಲ ಕರೆಕ್ಟ್ ಪಾಸ್ಟರ್. yes pastor, whatever he said is right. ಪ್ರಾಕ್ಟಿಕಲ್ ಅಲ್ಲಿ ಹಿಂಗಿದೆ ಅಲ್ಲ, but practically this is against it, right? ಪ್ರಾಕ್ಟಿಕಲ್ ನ ಬ್ರೇಕ್ ಮಾಡೋದು ಫೇತ್. it is faith that destroyed the practicality. ಪ್ರಾಕ್ಟಿಕಲ್ ಗೆ 100 ವಯಸ್ಸಿಗೆ ಮಗು ಆಗ್ತಿದಾ? if for the practically, can you bear a son at the age of 100?
100 ವಯಸ್ಸಿಗೆ ಮಗು ಆಗ್ತಿದ್ದ? Is it possible to bear a ಅದು son? ಪ್ರಾಕ್ಟಿಕಲ್, ಕಾರಣದಲ್ಲಿ ಪ್ರಾಕ್ಟಿಕಲ್ಗೆ Vastava. ವಾಸ್ತವ ಇದೆಯಪ್ಪ. This is what practical is. ಪ್ರಾಕ್ಟಿಕಲ್ ಅಂಡ್ ಡ್ರೈವರ್. Practically, I'm a driver. ನನಗೆ 20,000 ಸಂಬಳ. I have 20,000 salary. 20,000 10,000 ಬಾಡಿಗೆ ಕಟ್ಟಬೇಕು, 2,000 ಲೈಟ್ ಬಿಲ್ ಕಟ್ಟಬೇಕು, 5,000 ರೇಷನ್ ತರಬೇಕು, ಫೀಸ್ ಕಟ್ಟಬೇಕು. ಫೀಸ್ ಕಟ್ಟಕ್ಕೆ ಇನ್ನು ಕಾಸಿಲ್ಲ. ಪ್ರಾಕ್ಟಿಕಲ್ ಹೆಂಗೆ ನಾನು ಮನೆ ತಗೊಳ್ಳೋದು? In the practically, I have to pay the rent, I have to pay the bill, I have to pay the school fee. Practically, how can I buy a house? ನಾಟ್ ಪ್ರಾಕ್ಟಿಕಲ್. ಇದು ವಾಸ್ತವವಲ್ಲ, ವಿಶ್ವಾಸ. ವರ್ಡ್ ಮತ್ತು ವಾಗ್ದಾನ. It is the promise and the word of God. ಹೇಳಿ, ದೇವರು ವಾಗ್ದಾನ ಮಾಡಿದ್ದಾರೆ, God has promised me, ಆಣೆ ಇಟ್ಟಿದ್ದಾರೆ. and he just kept his word on his name. ದೇವರು ವಾಗ್ದಾನ ಮಾಡಿಬಿಟ್ಟು After promising the word, ಆಣೆ ಇಟ್ಟಿದ್ದಾರೆ ಮಾಡ್ತೀನಿ ಅಂತ. and God just swear on himself saying, I will do it. ಆಮೆನ್. Amen. ಪ್ರಾಕ್ಟಿಕಲ್ ಅಲ್ಲಿ ಎಲ್ಲ ಹಿಂಗ್ ತುಂಬಿಕೊಂಡಿದೆ. Practically, everything is filled. ಫೈತ್, But the faith, ಇದನ್ನೆಲ್ಲ ಡಿಸ್ಟ್ರಾಯ್ ಮಾಡ್ತೀನಿ. the faith will destroy everything. Amen. ಆಮೆನ್. Amen. ಕರೆಕ್ಟಾ? Yes. ದೇವರ ಜ್ಞಾನವನ್ನ ನಮ್ಮ ಮೈಂಡ್ ವಿರೋಧಿಸ್ತಾ ಇರ್ತಿದೆ. You know, the mind is opposing the knowledge and the power of God. ಉದಾಹರಣೆ ಕಾಣಿಕೆ ವಿಷಯ ತಗೊಳ್ಳಿ. Now, let's take, for example, the things of the offering. ತೈತ್ ಕೊಡ್ಬೇಕಂತ ಹೇಳ್ತೀನಿ. Now, we say we have to pay tithe. ಇದು ದೇವರ ಜ್ಞಾನನ ಮನುಷ್ಯ ಜ್ಞಾನನ? You know, it is the knowledge of God or the knowledge of human. Which one is this? ಅದನ್ನ ಯಾರು ವಿರೋಧಿಸೋದು? ದೇವರ ನಿಮ್ಮ ಮೈಂಡ? Then who is opposing this? Is it God or your mind? ಸೈತಾನ್ ಚೆನ್ನಾಗಿ ಗೊತ್ತು. Satan knows very well. ದೇವರ ಮಾತನ್ನ ಇವ್ರು ಕೇಳ್ಬಿಟ್ರೆ If you listen to the word of God, ಅವ್ರು ಬೇರೆ ಲೆವೆಲ್ಗೆ ಹೋಗ್ಬಿಡ್ತಾರೆ. he will reach a different level. ಅದಕ್ಕೆ ಅವನಿಗೆ ಅನುಕೂಲ ಇರೋ ತಕೊಂತಾನೆ, ಅನಾನುಕೂಲ ಇರೋದು ಅವನು ವಿರೋಧಿಸ್ತಾನೆ ಇರ್ತಾನೆ. And that is why whatever is comfortable, he will take it. Whatever is not comfortable, he will just leave it. ನೋಡಿ, ಎಲ್ಲ ಕೂತಿದಿರ್ತಾನೆ ನೀವು ಇಲ್ಲಿ. Now, you are just sitting here, right? ಇಲ್ಲಿ ಕೂತಿರೋರೇ ಕೆಲವರು ದೇವರ ಜ್ಞಾನವನ್ನು ವಿರೋಧಿಸ್ತಾ ಇದ್ದಾರೆ. Even the people sitting here are opposing the knowledge of God. ಓ ಹಲ್ಲೆಲೂಯಾ. ಇಲ್ಲ ನೋಡ್ರಮ್ಮ, ಮಗು ಏನಾಗಲ್ಲ, ಒಳಗೆ ಇದೆ. ವಾಕ್ಯನ ಗಮನಿಸಿ. ಮೈಂಡಲ್ಲಿ ಎಲ್ಲಿ ಕುತ್ಕೊಂಡ್ಬಿಟ್ಟಿದೆ, ನಮ್ಮ ಮಗು ಎಲ್ಲ ತೆಗೆದಾಕ್ತೀವಿ. You know, what do we have in our mind? ವಾಕ್ಯ. Now, what do we have? Where is the child? No, remove it. Fill it with the word. ನಾನು ಹೇಳಿದ ಅರ್ಥ ಆಗ್ತಿದೆಯಾ? Can you understand? ಎಷ್ಟೋ ಬಾರಿ ದೇವರ ಜ್ಞಾನ ವಿರೋಧಿಸ್ತಾನೆ ಬಂದಿದೆ. You know, many times we kept on traveling by opposing the power of God. ಇವತ್ತಿಂದ ಚೇಂಜ್ ಆಗ. Let it be changed from today. ಏನೇನು ಕೋಟೆ ಕಟ್ಕೊಂಡಿದ್ರಲ್ಲ, Whatever the fort has been built, ಇದನ್ನ ಹೆಂಗ್ ಹೊಡಿತೀರಾ? how do you destroy it? ನಾವು ಉಪಯೋಗಿಸುವ ಆಯುಧಗಳು The weapons that we use, ಮಾಂಸದ ಆಯುಧಗಳಲ್ಲ. it is not the weapons of the flesh. ಯಾವುದು? What are those? ಎಫೆಸ ಪತ್ರಿಕೆ The book of Ephesians, 5ನೇ ಅಧ್ಯಾಯ, chapter number 5. 14ನೇ ವಚನ. Let's go to 14th ನೋಡಿ verse. ಹೆಂಗೆ ಡಿಸ್ಟ್ರಾಯ್ ಆಗ್ತದೆ ನೋಡಿ. Let's see how it will be destroyed. ನೋಡಿ ಹೆಂಗೆ ಅಂತ ನೋಡ್ಕೊಡ್ರಿ. ಕೋಟೆ ಗಟ್ಟಿಯಾಗಿ ಇಟ್ಕೊಡ್ರಿ. ಓದಿ. ಒಂದನೇದೇನು? 5:14 ಹೋದ್ರಮ್ಮ. 6:14. ನಾನು 6:14 ತಾನೆ ಹೇಳಿದ್ದು. ಇಲ್ಲ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು. ಏನಂತೆ ಇವಾಗ ಏನ್ ಮಾಡ್ಬೇಕು? ಇದು ನೋಡಿಬೇಕಂದ್ರೆ, If I want to destroy, what should I do? ಪೀಠದ ಬೆಲ್ಟ್ ಇದೆಯಾ? Now I have belt, right? ಈ ಬೆಲ್ಟ್ ಇಲ್ಲ ಅಂದ್ರೂ ಕೂಡ ಪ್ಯಾಂಟ್ ನಿಂತ್ಕೊಂತಿದ್ದೆ ಇಲ್ವಾ? Even if there is no belt, the pant will stand, right? ಹೇಳ್ರಿ, ನಿಂತ್ಕೊಂತಿದ್ದೆ ಇಲ್ವಾ? ಯಾಕೆ? Why? ಬೆಲ್ಟ್ ಇಲ್ದ್ರೆ ಒಂದು ಬೆಲ್ಟಿಂಗ್ ಟೈಲರ್ ರೆಡಿ ಮಾಡಿದ್ದಾನೆ. You know, because even without the belt to stand it, they prepared something. ನೋಡಿ, ಬೆಲ್ಟ್ ಇಲ್ಲಿ ಇದೆಯಾ? We have the belt, right? ಬೆಲ್ಟ್ ಒಳಗಡೆ ಏನಿದೆ? And what is inside the belt? ಬೆಲ್ಟ್ ಇಲ್ಲ ಅಂದ್ರೆ ಪ್ಯಾಂಟ್ ಏನಾಗ್ತಿದೆ? Even without the belt, what will happen to the pant? ಒಂದು ಪಟ್ಟಿ ತರ ಕೊಟ್ಟಿದೆ ನೋಡಿ. And they have a strap. ಅದೇ ಬೆಲ್ಟ್. That is itself is a ಅದು belt. ಕಣ್ಣು ಕಾಣೋದಿಲ್ಲ. That is not visible to you. ಬೈ ಚಾನ್ಸ್ ಅವ್ನು ಇಟ್ಟಿಲ್ಲ ಅಂತ ಹೇಳಿದ್ರೆ, If the strap is not there, ನೀನು ಹಾಕೊಂಡಿದ ತಕ್ಷಣ ಅದು ಉದುರು ಹೋಗ್ತದೆ. the moment you put it on, it will just drop. ಕರೆಕ್ಟಾ? ಈ ಬೆಲ್ಟ್ ಇಂದ ನಿಂತ್ಕೊಂತಲ್ಲ ಇದು. The pant is not standing because of the additional belt. ಕೈನಲ್ಲಿ ಬೈಬಲ್ ಇಟ್ಕೊಂಡ್ರೆ ನಡೆಯಲ್ಲ. No, just because hold the Bible, nothing will happen. ಅದು ನಿನಗೆ That should be, ಏನಾಗ್ಬೇಕು? ಅದೊಂದು ಬೆಲ್ಟ್ ಆಗ್ಬೇಕು ನಿನಗೆ. it should be a belt around your ಆಗ waist. ನಿನ್ನ ಲೈಫ್ ಬೆತ್ತಲ್ ಆಗೋದಿಲ್ಲ. And that is when your life will not be naked. ಈ ಸತ್ಯನ ಕಟ್ಕೊಂಡು ನಿನ್ನ ಲೈಫ್ ಬೆತ್ತಲು ಎಲ್ಲ ನೋಡ್ತಾ ಶೇಮ್ ಮಾಡ್ತಾ ನಿಮ್ಮ ನೋಡಿ. You know, if you did not have the truth, everything will be naked. People will shame you. ಈ ಕೋಟೆ ನೋಡಿಬೇಕು. Do you want to destroy that fort? ಸತ್ಯ ಎಂಬ ವಾಕ್ಯ ಬೆಲ್ಟ್ ಕಟ್ಕೊಂಡ. Then just have the waist called truth. ನೆಕ್ಸ್ಟ್, ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು. ಯಾರು ನಮ್ಮ ನೀತಿ? ಯೇಸುವೆ. ಹೇಳ್ರಿ, ನಾನು ಕ್ರಿಸ್ತನಲ್ಲಿ ದೇವರ ನೀತಿ ಆಗಿದೆ. Just say, I am the righteous of God in Christ Jesus. ನಾನೊಬ್ಬ ನೀತಿವಂತ. I am a righteous man. ನಾನು ನೀತಿವಂತ. I am a righteous man. ನೀವು ನಂಬಕ್ಕೆ ಶುರು ಮಾಡಿ. I should start believing that. ನೆಕ್ಸ್ಟ್, ಸಮಾಧಾನದ ವಿಷಯವಾದ. ಯಾವುದು?
ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಹಾ. ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ನೀವು ವಾಕ್ಯವನ್ನು ಹೇಳುವಂತ ಸ್ಲಿಪ್ಪರ್ ಹಾಕೊಂಡಿರ್ಬೇಕು. No, you should have the sandals to be prepared to preach the gospel at any time to whoever it ನೋಡಿ, is. ನೀವು ಆಚೆ ಹೋಗೋ ಚಪ್ಪಲಿ ಹಾಕೊಂತೀರಿ ಇಲ್ವಾ? Don't you wear slippers when you go outside? ಕೆಲವರು ಮನೆಯೊಳಗೆ ಹಾಕೊಂತಾರೆ. Even people wear it inside the ಹಾಗೆ house. ಸುವಾರ್ತೆ ಎಂಬ ಸ್ಲಿಪ್ಪರ್ ಹಾಕೊಳ್ಳೋಕೆ ರೆಡಿ ಆಗಿರ್ಬೇಕು ನೀವು. No, in the same way you should have the sandals of gospel to preach it. ಇವತ್ತು ಬೈಬಲ್ ತೆಗೆದ್ರೆ ನೆಕ್ಸ್ಟ್ ವೀಕ್ ಬೈಬಲ್ ತೆಗೆಯೋದಲ್ಲ, ಡೈಲಿ ಬೈಬಲ್ ತೆಗಿಬೇಕು. ಯಾರಿಗಾದ್ರೂ ಒಬ್ಬರಿಗೆ ಸುವಾರ್ತೆ ಹೇಳೋದಕ್ಕೆ ನೀವು ರೆಡಿ ಆಗಿರ್ಬೇಕು. No, it is not that you open the Bible this week and open it another week. You should be always ready to preach the gospel, even at least for one person every day. ನೆಕ್ಸ್ಟ್ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳಿರಿ. ಯಾಕೆ ಸುತ್ತಲೂ ಏನು ಕಟ್ಕೊಂಡಿದ್ದಾನೆ? Now, why do we need the shield? What is around me? ಈಗ ಬಂದ್ಬಿಟ್ಟು ಅಗ್ನಿಬಾಣ ಡೈಲಿ ಬರ್ತಾನೆ ಇರ್ತಿದೆ. The arrows of fire, it's coming every day. ಯಾವಾಗ ಇವನು ಫೈರ್ ಆಗ್ಬಿಡ್ತಾನೋ, The moment I become the fire, ಅಗ್ನಿಬಾಣ ಹೊರಗಿಂದ ಬರ್ತಿದೆ. the fires of arrow will come from outside. ದೇವರನ್ನ ಅರಿಯದವನಿರುವಾಗ When I don't know God, ಬಾಣವನ್ನು ಎದುರಿಸುವ ಶಕ್ತಿ ಇವನೊಳಗಿಂದ ಬರ್ತಾ ಇರ್ತೈತೆ. the power that opposes the arrows comes from inside. ಆಮೇನ್. Amen. ಆಮೇಲೆ ಏನಂತೆ? ಅದರಿಂದ ಹಾ. ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಹಾ. ಶಕ್ತರಾಗುವಿರಿ. ಆಮೇಲೆ? ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಏನ್ ಹಾಕೋಬೇಕು? ಹೆಲ್ಮೆಟ್. Helmets. ಆಮೇಲೆ ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಏನಿಕ್ಕೊಬೇಕು ಇವಾಗ ಈ ಕೋಟೆ ನೋಡಿಬೇಕಂದ್ರೆ? No, to destroy this fort, what should I have? ಏನಿಕ್ಕೊಬೇಕು? What should I hold? ಈ ವಾಗ್ದಾನಗಳನ್ನು ಮಾತಾಡ್ತಾ The more I speak the word of God and the promises, ಆಲೋಚನೆ ಹೇಳ್ತೈತೆ ಏನು ಆಗಲ್ಲ ಅಂತ. the thoughts will say nothing will ಆದ್ರೆ happen. ದೇವರ ವಾಕ್ಯ ಹೇಳ್ತೈತೆ ಆಗ್ತಿದೆ ಅಂತ. But the word of God says it is possible. ಮಾತಾಡ್ತಾ When I speak or keep on ಈ speaking, ಗೋಡೆಗಳು ಮುರಿಯಲ್ಪಡ್ತವೆ. these forts will be destroyed ಬಿಡುಗಡೆ ಆಗ್ತಾನೆ. and I will be delivered. Amen. 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 ಕೋಟೆ ಹೋಯ್ತು. That forts are destroyed. ನಾವು ಚರ್ಚೆಗೆ ಬರಬಹುದು. Yes, you might be coming to ಎಷ್ಟು church. ಚರ್ಚೆಗೆ ಬಂದು ದೇವರ ಜ್ಞಾನವನ್ನು ವಿರೋಧಿಸ್ತಾ ಇದ್ದಾರೆ. Many people come to church still oppose the knowledge of God. ಬೈಬಲ್ ಹೇಳ್ತಿದೆ, The Bible says, ನಮ್ಮೆಲ್ಲರಿಗೂ ಒಂದು ಆತ್ಮೀಯ ತಂದೆ ಬೇಕು ಅಂತ. the Bible says we all need a spiritual father. ಯಾಕೆ? Why? ನಾನು ಹೇಳ್ದೆ ಮೊನ್ನೆ, I told the other day. ನಮ್ಮ ಸ್ವಂತ ತಂದೆ ನಮ್ಮನ್ನ ಯಾವತ್ತಾದ್ರೂ ಹಿಂಗೆಲ್ಲ ಬ್ಲೆಸ್ ಮಾಡಿದಾನ? Have you ever seen your own biological father blessed you in this way? ನಿಮಗೆ ಆಸ್ತಿ ಮಾಡಿರಬಹುದು, ಐಶ್ವರ್ಯ ಮಾಡಿರಬಹುದು. They might give you the wealth and the properties. ಆದ್ರೆ ನಿಮ್ಮನ್ನ ಬ್ಲೆಸ್ ಮಾಡಕ್ಕಾಗಿ ದೇವರೊಂದು ಸ್ಪಿರಿಚುವಲ್ ಫಾದರ್ ಎಂಬ ಸೆಟಪ್ ಅನ್ನು ಅವ್ರು ಮಾಡ್ತಾರೆ. But God prepared and ordained a system to bless you people called spiritual father. ನಮ್ಮಪ್ಪ ನನ್ನ ಆಶೀರ್ವಾದ ಮಾಡಿದ್ರೆ ನಾನು ಕೇಳಲೂ ಇಲ್ಲ, ನೋಡ್ಲೂ ಇಲ್ಲ. I never seen my biological father blessing me, or never I seen that. ನಮ್ಮಪ್ಪ ಆಟೋ ಓಡಿಸ್ತಾ ಇದ್ದ. My father is an auto driver. ಸಂಪಾದನೆ ಮಾಡಿದ್ರೆ ಒಂದು ಕಡೆ ಡಿಪಾಸಿಟ್ ಮಾಡ್ತಾ ಇದ್ದ. Whatever he earned, he used to deposit it in one place. ಎಲ್ಲಿ? Where was that? ಸ್ಟೇಟ್ ಬ್ಯಾಂಕ್. Is it State Bank? ಸಾರಾಯಿ ಬ್ಯಾಂಕ್. It was in alcohol. ಎಲ್ಲ ಡಿಪಾಸಿಟ್ ಮಾಡಿ ಬರ್ತಾ ಇದ್ದ. He used to deposit everything in the wine shop and come back. ಏನಾಯ್ತು ನಮ್ಮ ಲೈಫ್? Then what happened to my life? ಯೋಚನೆ ಮಾಡಿ. Then think about this. ಲೋಕ ಎಲ್ಲ ಹೇಳಿದ್ರು, The worldly people said, ಕುಡುಕನ ಮಗ ಕುಡುಕನೆ. the drunkard son of drunkard is drunkard. ಖಂಡಿತ ಕುಡುಕ ಆದೆ. Yes, I become a drunkard. ಆದರೆ But ದೇವರ ವಾಕ್ಯ, the word of God, ನಾನು ಎನ್ಕೌಂಟರ್ ಮಾಡ್ತು. that encountered me. ನಾನು ವಾಕ್ಯವನ್ನು ಸಾರುವನಾಗಿ ಮಾರ್ಪಟ್ಟೆ. I started preaching the word of God. ಇರಾದಂಗೆ ಹೇಳ್ಬೇಕಲ್ಲ. No, I have to say the truth, right? ಲೋಕದ ತಂದೆ ಒಂದಿನ ಕೂಡ ನನ್ನ ಬ್ಲೆಸ್ ಮಾಡಿದೇ ಇಲ್ಲ. The worldly father, not even one day that guy blessed me. ನೀವೇ ಯೋಚನೆ ಮಾಡಿ, ನಿಮ್ಮ ತಂದೆ ಯಾವತ್ತಾದ್ರೂ ಈ ತರ ಎಲ್ಲ ಬ್ಲೆಸ್ಸಿಂಗ್ ಮಾಡಿ ನೀನು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ನೀನು ಅಂತೆಲ್ಲ ಬ್ಲೆಸ್ ಮಾಡಿದಾರಾ? No, you tell me, have you ever seen your father blessing you like, you eat well, you be satisfied and build a nice house? Did you see someone blessing you like that? ನಾನೇ ಪಿವನು. And one says, I am peon. ಒಂದು ದಿವಸ ಬಂದು ಅವ್ರ ಮಗ, ಅಪ್ಪ ನಾನು ಡಾಕ್ಟರ್ ಆಗಬೇಕು ಅಂದಂದೆ. And the son said, Papa, I want to become the doctor. ಬಾಯಿ ಮುಚ್ಚೋ, ನಾನೇ ಪಿವನು, ನೀನು ಹೆಂಗೆ ಡಾಕ್ಟರ್ ಆಗ್ತೀಯ? And the father said, close your mouth, man, shut your mouth. I am peon. Why you going to become the doctor? ಯಾಕೆ? Why? ಮೈಂಡ್ ಅಲ್ಲಿ ಏನಿದೆ? What do you have in mind? ಪಿವನು, I am a peon. ನನ್ನ ಮಗನ ಡಾಕ್ಟರ್ ಆಗಕ್ಕಾಗ್ತಿದಾ? Is my son can become a doctor? We need more money. ಕೋಟೆ. That is the fort. ಅದನ್ನೆಲ್ಲ ಒಡೆಯುವಂತದ್ದು ದೇವರ ವಾಕ್ಯ. It is a word of God that destroyed the ಅದನ್ನೆಲ್ಲ fort. ಒಡೆಯುವಂತದ್ದು ದೇವರ ಸತ್ಯ. It is the truth of God that destroyed the fort. ಆಮೆನ್ ಅಂತ ಹೇಳ್ರಿ. Let me get an amen. ಇದು ನಂಬ್ತೀರಾ? How many of you can believe ದಿನ this? ಹೋರಾಟ ಇದೆ ನಿಮಗೆ. Yes, you have struggle every day. ದಿನ ಹೋರಾಟ ಇದೆ. Yes, you have struggle every day. ಅಗ್ನಿಬಾಣ ಬರ್ತಾನೆ ಇರ್ತೈತೆ ನಿಮಗೆ. Yes, the fire arrows are coming towards you. ನಿಮ್ಮ ಮೈಂಡ್ ಅನ್ನ ಫ್ರೆಶ್ ಆಗಿ ಇಟ್ಕೊಬೇಕು. You have to keep your mind fresh. ನಿಮ್ಮ ಮೈಂಡ್ ಅಲ್ಲಿ ದೇವರ ವಾಕ್ಯ ಇರಬೇಕು. You have to have the word of God in your ದೇವರ mind. ವಾಗ್ದಾನ ಇರಬೇಕು. You have to have the promise of God. ಮಾತಾಡ್ತಾನೆ ಇರಬೇಕು. You have to speak it every day. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. I'm going to give an example. ಎಷ್ಟು ನಾವು ಹುಲ್ಲಿರೋ ಜಾಗ ನೋಡಿದ್ದೀರಾ? How many of you seen a grass? ಈ ಹೊಲಗಳಲ್ಲೆಲ್ಲ ನಡೆದು ಆ ರೋಡಲ್ಲಿ ಏನಾಗಿರ್ತೈತೆ? In the fields you seen the people keep on walking, what will happen to the grass? ಗಿಡ ಹುಲ್ಲೆಲ್ಲ ಇರ್ತೈತೆ. Yes,
both the sides you will have the grass, ಅದು ಮಾತ್ರ ಹುಲ್ಲು ಇಲ್ದ್ರೆ ಇರ್ತದೆ. ಯಾಕೆ? but only that path will not have the grass. ತುಳಿದು ದಾರಿ ಇರ್ತೈತೆ. They kept on stepping on it, they walked on it, so there is a way. ಅಲ್ಲಿ ಹುಲ್ಲು ಬೆಳೆಯಕ್ಕೆ ಆಗಲ್ಲ. The grass cannot grow in that place. ಹಾಗೆ ನಿನ್ನ ಮೈಂಡ್ ಅಲ್ಲಿ ದೇವರ ವಾಕ್ಯ ಮಾತಾಡ್ತಾ ಶತ್ರು ಅವನ ಕೇಡನಲ್ಲಿ ನೀನು ಬೆಳೆಸಕ್ ಆಗದಿರಂಗೆ ತುಂಬಾ ಲೈನ್ ಕ್ಲಿಯರ್ ಆಗುತ್ತೆ ನಿನ್ನ ಲೈಫ್ ಅಲ್ಲಿ. In the same way, the more you speak the word of God and the promise of the God, nothing bad thoughts will grow, and Satan cannot plant his seeds of bad thoughts in your mind. ಎಷ್ಟು ಜನ ಹೊಲ ನೋಡಿದ್ದೀರಾ? How many of you seen the field? ನೋಡಿ, ಕೆಲವು ಕಡೆ ನೋಡಿದ್ದೀರಾ? Sometime you seen, right? ಅಲ್ಲಿ ಮಾತ್ರ ಬೆಳೆದಿರಲ್ಲ. Even in ಕ್ಲಿಯರ್ ಆಗಿದೆ. ಯಾಕೆ? only in those places you cannot see the grass. ನಡೆದು Because people kept on walking in those paths, so the grass will not grow. ಮಾತಾಡಿ ನಿನ್ನ ಮೈಂಡ್ ಅಲ್ಲಿ ತುಂಬಿಸ್ಕೊಬೇಕು. ನಾನು ಚೆನ್ನಾಗಿರ್ತೀನಿ, ಅವರಲ್ಲ, ನಾನು ಚೆನ್ನಾಗಿರ್ತೀನಿ, ನನ್ನ ಮಕ್ಕಳು ಚೆನ್ನಾಗಿರ್ತೀನಿ, ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ತಾರೆ, ನನಗೆ ಒಳ್ಳೆ ಮದುವೆ ಆಗ್ತಿದೆ, ಮಾತಾಡ್ತಾ ಇರ್ಬೇಕು. In the same way, you have to speak that you will do well, your family will be well, your children will be well, everything will come to me. You have to keep speaking that. ಅಯ್ಯೋ, ವಯಸ್ಸಾಗೋಯ್ತು ಬ್ರದರ್. No, you will be like, no brother, I imaged already. ಹುಡುಗಿ ಸಿಗ್ತೈತೆ. Where will I get a girl now? ಮಾತಾಡ್ತಾ ಇರ್ತಾರೆ ಕೆಲವರು ನೋಡಿ. Yes, people will speak this. ಮಾತಾಡಬೇಡ. Don't speak that. ಅವಳ ತಮ್ಮ ನಮ್ಮ ವಾಳಕೆ. You will be like, that's all my life ಪಾಯಿ is. ಎವಳರಗತ್ತೆ ಪಾರೆ. See what I have. ಪಾಯಿ ಒಂದು ತಲೆಲ್ಲ ಕಟ್ಟಿ ಅಪ್ಡೇ ಪೋಡ್ನು. Then you just have to tie it on your mouth and we have to. ನಾವು ಹೇಳೋದು ಹಾಸಿಗೆ ಎಷ್ಟಿದೆಯೋ. We like how much ever the carpet is. ದೇವರು ಹಂಗೆ ಹೇಳಲ್ಲ. My God did not say that. ತಮ್ಮ ಉಂಡು. He said, eat well, be satisfied, ಒಳ್ಳೆ ಮನೆ ಕಟ್ಟಿಸು, build nice houses. ಅದಕ್ಕೆ ನಾನು ಆಗಾಗ ಹೇಳ್ತೀನಿ, ನಾನು ಮನೆ ಕಟ್ಟೋದಿಲ್ಲ. And that's why every time I say I will not going to build a house, I'm going to build a ಇದನ್ನ palace. ಯಾರಾದ್ರೂ ಕೇಳಿಸ್ಕೊಂಡ್ರೆ ಇದು ಹೋರಾಗೆ ಮಾತಾಡ್ತೀನಿ ನಾನು. If someone hears this, they'll be like, this man talks too much. ದಾವೀದನ ದೇವರು ಮನೆ ಕಟ್ಟಿಕೊಟ್ರ, ಅರಮನೆ ಕಟ್ಟಿಕೊಟ್ರ? What God built for David, is it the house or the palace? ಹೇಳ್ರಪ್ಪ, ನಮಗೆ ಅದೆಲ್ಲ ಮೈಸೂರು ಮಹಾರಾಜರ ಪಾಸ್ಟ್ರೆ, ನಾವೆಲ್ಲನಾ? But we'll be like, those palace belongs to Mysore Maharaj, but for us it's ನೀನ್ not. ಯಾರ ಮಗ? ಅವನು ಕೇವಲ ಮೈಸೂರು ಮಹಾರಾಜ ಮಗ. ನೀನ್ ಯಾರ ಮಗ? Then he is just a son of Mysore Maharaj. Who are you, man? ಪರಲೋಕ ಭೂಲೋಕ ಎಲ್ಲ ಲೋಕಗಳ ತಂದೆಯ ಮಗ ನೀನು. You're the son of the Father who created the heavens and the earth. ನಾನು ಇವತ್ತು ಹೇಳ್ತೀನಿ, And today I'm saying ನಾನು this. ಮನೆ ಕಟ್ಟೋದಿಲ್ಲ. I'm not going to build a house. ಕಟ್ಟಲ್ಲ ಅಂದ್ರೆ ಕಟ್ಟಲ್ಲ. I'm not going to build it. ಕಟ್ಟೋದೇನು? What I'm going to build? ಜೊತೆಲಿ ಕನ್ನಡದ ಮೊದಲ ಅಕ್ಷರ ಯಾವುದು? What is the first letter of Kannada? ಅರಮನೆ. The palace. ಮನೆ ಅಲ್ಲ. Not the house. ಜೊತೆಲಿ ಸೇರಿಸ್ಕೊಳ್ಳಿ, ಅರಮನೆ. Just add another word to it. It's palace. ಮೈಂಡ್ ಹಿಂಗೆ ರಿನ್ಯೂ ಮಾಡ್ಕೊಬೇಕು. This is how you should renew your mind. ಹಿಂಗೆ ಮಾಡಿದ್ರಿಂದ ಕಷ್ಟ. If not, it is very difficult. ನಮ್ಮ ತಲೆ ಕೆಡ್ಸಕ್ಕೆ 100 ಜನ ಪಕ್ಕದಲ್ಲಿ ಓಡಾಡ್ತಾ ಇರ್ತಾರೆ. Yes, there are many people surrounding you to spoil your mind. ಒಂದೇ ಒಂದು ಉದಾಹರಣೆ ಕೊಟ್ಟು ನಾನು ಮುಗಿಸ್ತೇನೆ. I'm just going to give an example. ಅರಣ್ಯಕಾಂಡ ಪುಸ್ತಕ 14 ಓದಿ ಬೇಗ. Let's go to book of Numbers chapter 14. 31 ಓದಿ. 14:31. Let's go to 14 and verse number ಅಲ್ಲಿ 31. ಸ್ಟೋರಿ ಅಂದ್ರೆ, And what is the story? ಇಸ್ರಾಯೇಲ್ ಜನಗಳು 6 ಜನರ ದೇಶಕ್ಕೆ 12 ಜನ ಹೋಗ್ತಾರೆ ನೋಡ್ಕೊಂಡ್ ಬರಕ್ಕೆ. And there are 12 people sent to see the land, the promised land. 12 ಜನ ನೋಡ್ಕೊಂಡ್ ಬರ್ತಾರೆ. And the 12 people comes back. 10 ಜನ ಕೆಟ್ಟದಾಗ ಹೇಳ್ತಾರೆ. 10 people gives bad report. ಇಬ್ಬರು ಮಾತ್ರ ಸೂಪರ್ ಆಗಿ ಹೇಳ್ತಾರೆ. Just 2 out of it gives good report. ಇವಾಗ ನಾವು ಅಷ್ಟೇ, ಎಷ್ಟು ಜನ ಹೇಳಿದ ಮಾತು ಕೇಳ್ತೀವಿ. ಇವಾಗ ನೋಡಿ, ಅಮೆಜಾನ್ ಏನೋ ತಗೊಂತೀರಾ? You're trying to buy something from Amazon. ಫಸ್ಟ್ ಏನ್ ನೋಡ್ತೀರಾ? ಐಟಮ್ ಹಾಕ್ಬಿಟ್ಟು ಕೆಳಗೆ ರಿವ್ಯೂ ನೋಡ್ತೀರಾ. Now what you will see, you'll just straight away go down to the reviews. ಇಲ್ಲಿ ಕೇಳ್ರವ, ನಾನು ಒಂದು ಐಟಮ್ ಹಾಕ್ಬಿಟ್ಟು ಕೆಳಗೆ ಏನ್ ಮಾಡ್ತೀರಾ? Now once you click an item, what you will do? ಸ್ಟಾರ್ ಎಷ್ಟು ಕೊಟ್ಟಿದ್ದಾರೆ? How much star rating is there? ಎಲ್ಲ ಕೆಳಗೆ ನೋಡ್ತೀವಿ. You will read all the reviews. 60 ಮೇಲೆ ಇದ್ರೆ, if it's 60 and above, ಒಳ್ಳೆ ಪ್ರಾಡಕ್ಟ್ ಪರ್ಚೇಸ್. we will just, it's a good product, purchase it. ನನ್ನ ದೇವರು ಹಂಗಲ್ಲ. My God is not like that. ಲೋಕದ ರೀತಿ ಅದು. It is the system of the world. ನಾವು ಲೋಕದ ರೀತಿಯಲ್ಲಿ ಹೋಗೋರಲ್ಲ. We don't follow the patterns of the world. ಲೋಕ ಹೇಳ್ತದೆ ಆಗಲ್ಲ ಅಂತ. The world says it is impossible. ಆಗ್ತೈತೆ. It is possible. ಈ ವರ್ಷ ಮದುವೆ ಎಂಗೇಜ್ಮೆಂಟ್ ಆಗ್ತೈತೆ. This year you will be engaged. 26 ಮದುವೆ ಆಗ್ತೈತೆ. You will be married. ಈಗ ಇರೋದು ಮನೆ. It is just house. ಮಾಡಿ ಮೇಲೆ ಅಲ್ಲ, ನನ್ನ ಮನೆ ಗ್ರೌಂಡ್ ಅಲ್ಲಿ ಅರಮನೆ. My house will be on the ground, it will be a palace. ಮಾತಾಡಬೇಕು. We have to speak. I am going to build. ನಾನು ಕಟ್ತೇನೆ, ನಾನು ಪ್ಯಾಲೇಸ್ ನ ಕಟ್ತೇನೆ. ಬೆಳಿಗ್ಗೆ ಎದ್ದು ಹೇಳ್ಬೇಕು, ದೇವರೇ ನಾನು ಅರಮನೆ ಕಟ್ತೀನಿ. In the morning you have to say, Lord, I will build a palace. ನಿನ್ನ ಮಕ್ಕಳನ್ನ ಅರಮನೆಗಳಲ್ಲಿ ಇಡುವ ದೇವನಾಗಿ. You are the God who keep your children in the palace. ಈ ಬೈಬಲ್ ಓದಿ ನೋಡಿ, ದೇವರ ಮನೆಗೇನಿಲ್ಲ, ಅರಮನೆ ಅಂತ ದೇವರು ಕೊಡ್ತಾರೆ. Just read the scripture. God will not give you house, he will give you palace. ನಾವು ಬರೀ ಕಾಂಜಿ ಪಿಂಜಿದ್ದಾರೆ, ಅಂದಿ ಗುಡಿಂದ ಬರ್ತಾನಲ್ಲ, ಅಪ್ಪ ಒಂದೊತ್ತು ಬಿರಿಯಾನಿ ಕೊಡಪ್ಪ. We are like that prodigal son, come just for the food. ಎಲ್ರಿಗೂ ಬಿರಿಯಾನಿ ಕೊಡ್ತಾರೆ, ಮಾಡ್ತೀನಿ ಬಾರೋ ಅಂತ ಕರೀತಾರೆ. God is like, I'm not going to feed you only, I'm going to feed everyone, you just come. ಅದೇ ನಂಗೆ ಗೊತ್ತಿದ್ದಾರೆ, ಸ್ವಲ್ಪ ಎಕ್ಸೈಟ್ ಆಗಬೇಕು.
ನಾನು ತುಂಬಾ ಎಕ್ಸೈಟ್ ಆಗಿದ್ದೇನೆ ಅರಮನೆ ಕಟ್ಟಕ್ಕೆ. Now, I am excited to build the palace. ಸೈತಾನ ಬರ್ತಾನೆ, The Satan will come. ಓವರ್ ಆಗಿ ಮಾತಾಡ್ತಾ ಇದ್ದೀನಿ. ಹೇಳ್ತಾನೆ ಅವನು, He will say this, you speak too much. ಬ್ಯಾಂಕಲ್ಲಿ ಎಷ್ಟಿದೆ ಗೊತ್ತಾ? Do you know how much you have in bank? ಅರಮನೆ ಕಟ್ತೀಯ, Are you going to build a palace? ನಿನ್ಗೆ ಎಷ್ಟು ಲೋನ್ ಕೊಟ್ಬಿಡ್ತಾರೆ ಅಮ್ಮಮ್ಮ ಅಂದ್ರೆ. How much loan they will give? ಸೈತಾನ ತೊಲಗೋ, No. ನಾನು ಲೋನ್ ತಗೊಂಡು ಕಟ್ಟೋನಲ್ಲ, ಫುಲ್ ಕ್ಯಾಶಲ್ಲಿ ಕಟ್ಟೋನು. Now you should have to scold him and spit at him, say, I am not going to buy a loan, I will buy the house, full house. ಆಲ್ ಯುವರ್ ಮೈಂಡ್. ಎಲ್ಲ ನಿಮ್ಮ ಮನಸ್ಸು. ನಮ್ಮ ದೇವ್ರ ಮೈಂಡ್ ಅನ್ನು ಸೆಟ್ ಮಾಡ್ತಾನಂತೆ. My God will set your mind. ಅಬ್ರಾಹ್ಮನ ಮನೆಗೆ ಬರ್ತಾರೆ. You know, he came to the house of Abraham. ಅಬ್ರಾಹ್ಮಿಗೆ ವಯಸ್ಸಾಯ್ತು, ಮಾಯಮ್ಮನಿಗೆ ವಯಸ್ಸಾಯ್ತು, ಬರೋ ವರ್ಷ ನಿಂಗೆ ಮಗು. You know, he said, Abraham is aged, wife is aged. God said, next year by this time you will have a son. ಯಾರು ನಗ್ದಿದ್ದು? Who laughed at it? ಯಾರು ನಗ್ದಿದ್ದು? Who laughed? ನೀವು ಶಾಕ್ ಆದ್ರೆ ಇನ್ ದೇವ್ರ ಹೆಂಗ್ ಶಾಕ್ ಆಗಿರಲ್ಲ. You got shocked. Just imagine how God got shocked. ದೇವ್ರ ಹಿಂಗ್ ನೋಡಿದ್ರು, God just saw ಯಾರು him. ನಗಿತಾ ಇದ್ದೀರಾ? He was like, why are you laughing? ನಾನು ಹೆಂಡತಿಗೆ ಮುಟ್ಟಿ ನಿಂತೋಗಿದೆ, ನಾನು ಮುದುಕ, ನಮ್ಮಿಬ್ಬರಿಗೆ ಎಲ್ಲಿ ಏನಾಗ್ತಿದೆ? And he was like, my wife is aged and I am also aged. How can we bear a son? ದೇವರಿಂದ ಅಸಾಧ್ಯದ ಉಂಟು. Is there anything impossible for God? ನೀನ್ ಇಂಪಾಸಿಬಲ್ ಅಂತ ಇದೆಯಾ? You are saying impossible, right? ನಾನು ಹೇಳ್ತಾ ಇದ್ದೀನಿ, ಐ ಆಮ್ ಪಾಸಿಬಲ್. My God said, I am saying I am possible. Amen. ಇವತ್ತು ಗುಡಿಸಲಿದ್ದೀರಾ? Are you in a small hut? ಶೀಟ್ ಮನೇಲಿದ್ದೀರಾ? Are you in the house of sheep? ಮಾತಾಡ್ರಿ. Then speak. ನಾನು ಈ ಮನೇಲಿ ಇರೋನಲ್ಲ, I am not the one going to live in this ನಾನು house. ಅರಮನೆಯಲ್ಲಿ ಇರೋನು. I am going to live in ಒಂದು palace. ವರ್ಷ ಆಗ್ಬೋದು, Maybe 1 year. 2 ವರ್ಷ ಆಗ್ಬೋದು, Maybe 2 years pass. 3 ವರ್ಷನೇ ಆಗ್ಬೋದು, Maybe 3 years 4 pass. ವರ್ಷ ಆಗ್ಬೋದು, Maybe 4. 5 ವರ್ಷ ಆಗ್ಬೋದು. Maybe 5. ಸೈತಾನ ಬರ್ತಾನೆ. The Satan will come. 5 ವರ್ಷದಿಂದ ಇದೇ ಡೈಲಾಗ್ ಕೊಡ್ತೀವಿ, ಸ್ವಲ್ಪ ಚೇಂಜ್ ಮಾಡು. From past year, 5 years, you are saying the same things. Change the dialogue. ಇದನ್ನೇ ಜೋಸೆಫ್ ಹತ್ರ ಸುಮಾರು 10 ವರ್ಷ ಹೇಳ್ದ. This is what Satan said to Joseph for 10 years. 20-30 ವಯಸ್ಸು ಆಗುತ್ತೆ ಅವನಿಗೆ. He reached the age of 30. 17 ವಯಸ್ಸಿಂದ ಮಾತಾಡೋಕೆ ಶುರು ಮಾಡ್ದ. And he started speaking from the age of 17. ಎಷ್ಟು ವರ್ಷ? 12 ವರ್ಷ. ಎಷ್ಟು ವರ್ಷ? 13 ವರ್ಷ. For 13 years. ಏನೂ ಆಗಿಲ್ಲ. Nothing happened. ಒಂದು ಆಫರ್ ಜೋಸೆಫ್, ಒಂದು ಆಫರ್. Now we got an offer. ಏನು ಗೊತ್ತಾ? You know what is the offer? ಪೋಟಿಫರ್ ಹೆಂಡ್ತಿದ್ರಲ್ಲ, There is a wife of Potiphar, right? ಮದುವೆ ಆಗ್ಬಿಡು, Just marry her. ಸೆಟ್ಲ್ ಆಗ್ಬಿಡ್ತೀವಿ. You will be settled. ಏನಂದ ಜೋಸೆಫ್? What Joseph said? ಅವನ ಮೈಂಡ್ ರಿನ್ಯೂ ಆಗೇ ಇತ್ತು. His mind was renewed. 30 ವಯಸ್ಸಲ್ಲಿ ರಾಜ ಆದ. At the age of 30, he became the prime minister. ಹಲೋ, ಹೇಳ್ತಾನೆ, ನಿನ್ನ ಮೈಂಡಲ್ಲಿ ಅದೇ ಇರಬೇಕು. No, let me tell you, let you have ಎಲ್ಲ same ಹೆಣ್ಮಕ್ಳು mind. ಹೇಳ್ಬೇಕು, All our girls should say, ನನಗ ಒಂದು ರಾಜ ಬರ್ತಾನೆ. no, a prince will come for me. ಕುದುರೆ ಏರಿ ಬಂದ, ನನಗಾಗಿ ಒಂದು ಹುಡುಗ ಬರ್ತಾನೆ. ಹುಡುಗರು ಹೇಳ್ಬೇಕು, ನನಗೊಂದು ರಾಣಿ ಬರ್ತಾಳೆ. The guys should say, a princess will come ಬಸ್ for ಸ್ಟ್ಯಾಂಡ್ me. ನಿಂತ್ಕೊಂಡ್ಬಿಡ್ರಿ, ರಾಣಿ ನೋಡ್ಕೊಂಡು. Don't stand in bus stand for the princess. ಸೈತಾನ್ ಹೇಳ್ತಾನೆ, ಇವಾಗ ಸೆಟ್ ಮಾಡ್ಕೊಂಡ್ಬಿಡು ಅಂತ. Satan will say, set it now itself. ಅದು ದೇವ್ರು ಹೇಳ್ತಾರೆ, But God says, ಚೆನ್ನಾಗಿ ಕೆಲಸ ಮಾಡು, work well. ಒಳ್ಳೆ ಪೊಸಿಷನ್ ಬಾ, Come to good position. ರಾಣಿರೆಲ್ಲ ನಿನ್ನ ಹುಡ್ಕೊಂಡು ಬರ್ತಾರೆ. The princesses and the queens will come to you. ಮೈಂಡ್ 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 It's all- ಮೈಂಡ್. Amen. ಹಲೋ, ಮಾತಾಡಬೇಕು ಮಾ, ಮಾತಾಡಬೇಕು. ನನ್ನ ಮಕ್ಕಳಿನ ಕೆಲಸ ಬಿಡೋದಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ತಾರೆ, Amen. ನನ್ನ ಮಕ್ಕಳು ಚೆನ್ನಾಗಿರ್ತಾರೆ, ನನ್ನ ಮಕ್ಕಳು ಚೆನ್ನಾಗಿರ್ತಾರೆ, ಹೇಳ್ತಾನೆ ಇರು. You have to keep on speaking, my children will do well, they are blessed, they will do well. ಆಮೆನ್. Amen. ಹಲ್ಲೆಲೂಯಾ. Hallelujah. ಓದಿ ವಾಕ್ಯ. ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಓಕೆ, ಕಾಲೇಬನು ಅವರನ್ನು ಸುಮ್ಮನಿರಿಸಿ. ಏನಂತೆ? ಮೋಶೆಗೆ ವಿರೋಧ ಏನ್ ಮಾಡಿದ ಇಸ್ರಾಯೇಲ್ರು? ಗುಣಗುಟ್ಟಲಾಗಿ. ಯಾಕೆ? 12 ಜನ ಹೋದ್ರಾ? The 12 people went, right? 10 ಜನ ಏನ್ ಮಾಡಿದ್ರು? What 10 people did? ಬ್ಯಾಡ್ ರಿವ್ಯೂ. They gave bad review. ಕೆಟ್ಟ ರಿವ್ಯೂ ಅಂತ ಕನ್ನಡದಲ್ಲಿ Varathi. ಕೆಟ್ಟ ವರದಿ. Bad report. ಇಬ್ರು ಮಾತ್ರ Only 2 people, ಗುಡ್ ರಿವ್ಯೂ. they gave good review. ಎಕ್ಸಲೆಂಟ್, Excellent. ಎಕ್ಸಲೆಂಟ್. It's good. ಇಬ್ರು ಹೇಳೋದು ಯಾರು ನಂಬ್ತಾರ? Do you think people will believe the report of 2? 10 ಜನ ಹೇಳದೆ ನಂಬೋದು. They always believe the report of 10 people. ಎಲ್ಲ ಗೊಳೋ ಹೇಳಕ್ ಶುರು ಮಾಡಿದ್ರು. And everyone started crying. ನಮ್ಮನ್ನ ಸಾಯಿಸ ಕರ್ಕೊಂಬಂದ ಹೇಳಕ್ ಶುರು ಮಾಡಿದ್ರು. ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಡ್ತದ್ರು. They just started saying, did you just bring us out so that you can kill us? ಆದ್ರೆ ಕಾಲೇಬ ಹೇಳ್ತಾನೆ, ನೆಕ್ಸ್ಟ್ ಐ ಥಿಂಕ್ ಕೆಳಗೆ ಬನ್ನಿ, 14:9 ಓದಿ. Let's go to 9th verse. 14:9.
ನಮ್ಮ ಸ್ವಾಧೀನಕ್ಕೆ ಕೊಡುವನು ಈಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ. ಯೆಹೋವನಿಗೆ ತಿರುಗಿ ಬೀಳ್ಬೇಡ್ರಿ. ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ. ದಿಗಿಲು ಪಡಬೇಡ್ರಿ. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ನಿಮ್ಗೆ ರೊಟ್ಟಿ ತರ ಕೊಡ್ತಾರ, ಬ್ರೆಡ್ ಜಾಮ್ ಹಾಕೊಂಡು ತಿನ್ಬೋದು ನೀವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು. ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ ಅಂದನು. ಆದರೆ ಜನಸಮೂಹ ಕೇಳಲು ಒಬ್ಬ ಜೋಶುವ ತರ ಒಬ್ಬ ಕಾಲೇಬ ತರ ನಿಂತ್ಕೊಂಡು ಡೈಲಿ ಹೇಳ್ತಾನೆ ಇದ್ದೀನಿ. As a Joshua and Caleb, I'm standing every day and it's telling this to you people. ಮನೆಗೆ ಹೋಗಿ ಏನು ಮಾತಾಡ್ತೀರಾ? Then what do you speak back at your homes? homes? ಬ್ಲೆಸ್ಸಿಂಗ್ ಡಿಕ್ಲೇರ್ ಆಗದೆ. From there onward the blessing starts. ಆಮೆನ್. Amen. ಏನಂತಾನೆ? ರೊಟ್ಟಿ, ಇವರೆಲ್ಲ ನಮ್ಗೆ ರೊಟ್ಟಿ, ಶತ್ರುಗಳು ನಮ್ಗೆ ರೊಟ್ಟಿ. The enemy is my bread. ಜಾಮ್ ಹಾಕೊಂಡು ತಿನ್ನೋದೆ. We just have to devour them by putting the jam. ದಾವೀದನಿಗೆ ರೊಟ್ಟಿ. Goliath is a bread for David. ಮಾತಾಡಿ, ಹೇಳಿ ನನ್ನ ಪ್ರಾಬ್ಲಮ್ ನನಗೆ ಬ್ರೆಡ್. Just say my problem is my bread. ಎಲ್ಲ ವ್ಯಾಧಿಗಳಿಗೆ ಬ್ರೆಡ್ ಜಾಮ್. All my disease is my bread and jam. ಹೇಳಿ, ಧೈರ್ಯವಾಗಿ ಹೇಳ್ರಿ. Just speak. ಹೇಳಿ, ನನ್ನ ಸಮಸ್ಯೆಗಳು ಎಲ್ಲ ನನಗೆ ಬ್ರೆಡ್ ಜಾಮ್. Say all my problems is my bread and jam. ತಿಂದಾಕ್ಬಿಡ್ತೀನಿ ಅದನ್ನ. I will just eat it. ನನ್ನ ಪ್ರಾಬ್ಲಮ್ ತಿಂದು ತೇಗಿ ಜೀರ್ಣ ಮಾಡ್ಕೊಂತೀನಿ. I will devour my problem, I will be satisfied. ಪ್ರಾಬ್ಲಮ್ ನ ತಿನ್ನದ ಪಾಸ್ಟ್ರೆ. Will you be, can we eat the problem, pastor? ಹಾಗಂತ ಯೋಚನೆ ಮಾಡ್ತಾ ಇದ್ದೀರಾ? Are you thinking like that? ಅಮೆರಿಕದ ಒಂದು ಕ್ಯಾಪ್ಸೂಲ್ ಬಂದಿದೆ ಅಂತ ಇವಾಗ. There is a capsule coming up in United States. ಒಂದು ಡಾಕ್ಟರ್, ಮಂಗಳೂರು ಡಾಕ್ಟರ್ ಹೇಳ್ತಾ ಇದ್ರು. The Mangalore doctor was saying this. ಏನು ಹೇಳಿ? What is that capsule? ಬೆಳಗ್ಗೆ ನೀವು ಹೋಗ್ತಿರಲ್ವಾ, ಬೆಳಗ್ಗೆ ಡಬ್ಬ ಇಟ್ಕೊಂಡು ಹೋಗ್ತಿರಲ್ಲ, ಅದನ್ನ ಕ್ಯಾಪ್ಸೂಲ್ ಮಾಡ್ತಾ ಇದಾರಂತೆ. They preparing the capsule for your morning routine. ಅದನ್ನ ಕುಡಿದ್ರೆ ಕಾಯಿಲೆ ವಾಸಿ ಆಗ್ತದಂತೆ. If you drink that, you will be cured. ಹಾಗಾದ್ರೆ ಅದನ್ನ ನಂಬ್ತಾನೆ ಜನ. If that is the case, people believe in the capsule. ದೇವರು ಹೇಳ್ತಾ ಇದ್ದಾರೆ. But God says, ದೇವರ ವಾಕ್ಯ ನಿನ್ನಲ್ಲಿ ಇದ್ರೆ, if you have the word of God, ದೇವರ ವಾಕ್ಯ ದಿನ ನೀನು ಅರಿಕೆ ಮಾಡ್ತಾ ಇದ್ರೆ, if you confess the word of God, ಮನೆ ಅರಮನೆ ಆಗ್ತೀಯ. ಮನೆಯನ್ನು ತಿಂದಾಕಿ ನಿನ್ನ ಅರಮನೆ ಡೆಲಿವರಿ ಮಾಡ್ತೀಯ. You will eat your house and you will deliver the palace. ನಿನ್ನ ಸಮಸ್ಯೆನ ಬ್ರೆಡ್ ಜಾಮ್ ಆಗಿ ತಿಂದಾಕ್ತೀಯ. You will devour your problem like if it's a bread and jam. ನಿನ್ನ ಸಾಲವನ್ನ ತಿಂದು ಬಿಸಾಕ್ತೀಯ ನೀನು. You will just devour your debt. ನಿನ್ನ ಶತ್ರುಗಳನ್ನು ತಿಂತೀಯ. You will devour your enemies. ನಿನಗೆ ಆಹಾರವಾಗ್ತಾರೆ. They will be your food. In the mighty name of Jesus. ಯೇಸುವಿನ ಬಲವುಳ್ಳ ನಾಮದಲ್ಲಿ. All your problems ನಿನಗೆ ಊಟವಾಗಿ ಮಾರ್ಪಡ್ತೈತೆ. All your problems will be your bread and jam. ಹೇಳ್ರಿ, all my problem ಎಲ್ಲ ಸಮಸ್ಯೆ ನಾನು ತಿಂದು ಬಿಸಾಕ್ತೇನೆ. I will devour it. ಹೇಳಿ, ಸೊಲ್ಲಂಗಮ್ಮ. ಎಲ್ಲ ಸಮಸ್ಯೆ ನನಗೆ ಬ್ರೆಡ್ ಜಾಮ್. All my problems my bread and jam. ಬೆಳಿಗ್ಗೆ ಓದಿದ ವಾಕ್ಯ ಈ ರೊಟ್ಟಿ ಆಗ್ತಿದೆ ಅಂತ. The morning we read, right? And the ತಮಿಳು ಪಡಿ ಮನ್ನವ ಉನಗೆ ಏನೋ ತಮಿಳು ತುಂಬಾ ಚೆನ್ನಾಗಿ ನೋಡಿ ಆ ವಾಕ್ಯ 14:9. ಏನವ ಎರೆಯನ್ನ ಆಹಾರವಾಗ್ತಾರೆ. ಜೋರಾಗಿ ಹೇಳ್ರಿ, ಆಹಾರ. ಹೇಳಿ, ಹಲೋ ಪೀಟರ್, ನಿನ್ ಲೋನ್ ನಿನ್ಗೆ ಆಹಾರ. Your loan is your food. ನಿನ್ನ ಎನಿಮಿ ನಿಂಗೆ ಆಹಾರ. Your enemy is your food. ತಿಂದು you will eat it and you will digest. ಇಲ್ಲ ನಾನು ತಿಂದು ಹಾಕ್ಬಿಡ್ತೇನೆ ನಿಮ್ಮನ್ನ. If not, it will eat you. ಹಲೋ, Are you there? ಹೇಳ್ತಲ್ಲ, ದೇವ್ರು ಹೇಳ್ತಾ ಇದ್ದಾರೆ. I'm not saying this, God says this. ಹೇಳ್ರಿ, ನನ್ನ ಪ್ರಾಬ್ಲಮ್ ನನಗೆ ಆಹಾರ. Just say my problem is my food. ನಾನು ದೇವ್ರು ನಮ್ಮ ಮೈಂಡ್ ರಿನ್ಯೂ ಮಾಡ್ತಾರೆ. My God is renewing my mind. ಗಿದ್ಯೋನ ಬಂದ್ಬಿಟ್ಟು ಗೋಧಿ ಕೊಡ್ತಾ ಇದ್ನಾ? Gideon was crushing the wheat. ಏನಂದ್ರು? What God said? ಪರಾಕ್ರಮಶಾಲಿ. He said the mighty valor of God. ನೀನೆ ಮೈಂಡ್ ರಿನ್ಯೂ. He was amazed. He said, no, you're the one. ಸಮುದ್ರ ತೀರದ ಮರಳಿನಷ್ಟು ಸೈನ್ಯ ಇದೆ. There is army standing as if the sand of the seashore. ಯೋಚನೆ ಮಾಡಿ, ಸಮುದ್ರ ಮರಳು ನೋಡಿದ್ರಾ? Have you seen the sand? ಜನ ವಿರೋಧಿಗಳಿದ್ದಾರೆ. And that much of enemies standing against him. ಇವನು ಹೆಚ್ಚಿನ ಕರ್ಕೊಂಡು ಹೋಗ್ತಾನೆ. And how much people are gathered with Gideon? ಹೇಳ್ರಿ, ಕೇವಲ just 300 ಜನ. 300 people. ಸುಮ್ಮನೆ ಶೋ ಅಪ್ ಕಡಕ್ಕೆ. Just to show off. ಮಡಕೆ ಹೊಡೆಯಕ್ಕೆ. Just to break the pot. ಮಾಡಕ್ಕಲ್ಲ, ಮಡಕೆ ಹೊಡೆಯಕ್ಕೆ. Not for the battle, to break the pot. ಮಡಕೆ ಹೊಡೆಯಲ್ಪಡುವಾಗ, when this pot is being broken, ಒಳಗಿರೋ ಪರಿಶುದ್ಧಾತ್ಮ ಪ್ರತ್ಯಕ್ಷ ಆಗುವಾಗ, the Holy Spirit that is inside when is revealed, ವಾಕ್ಯ ಪ್ರತ್ಯಕ್ಷ ಆಗುವಾಗ, when the word is revealed, ನಿನ್ನ ಶತ್ರು ನಿನಗೆ ಆಹಾರವಾಗಿ ಮಾರ್ಪಡ್ತಾನೆ. that's when your enemy will be your food. ನಾವು ಯಾವುದನ್ನು ಮಾತಾಡ್ತೇವೆ? But what do we speak? ಅಯ್ಯೋ ಡಾಕ್ಟರ್ ನಿನ್ನ ಹತ್ರ ಹೇಳಿದ ಥೈರಾಯ್ಡ್ ರಿಪೋರ್ಟ್ ಬಂದಿದ್ದು. We were like, doctor yesterday said I got the thyroid report. ಆ ಫ್ಯಾಮಿಲಿ ಬಂದಿಲ್ಲ ಇವತ್ತು. That family did not come. ಥೈರಾಯ್ಡ್ ಅನ್ಕೊಂಡ್ ಬಂದ್ರು. Last week they said we have thyroid. ಥೈರಾಯ್ಡ್ ಇಲ್ಲ, ಪೈರಾಯ್ಡ್ ಇಲ್ಲ, ಹೋಗಮ್ಮ. And I said no thyroid, you just go back. ಯಾಕೆ ಹೇಳಿ, ನೋಡಿ, ಚರ್ಚಿಗೆ ಬರಲ್ಲ. Because they don't come to church. ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ.
Doctor said this. ಅದಕ್ಕೆ ಟೆಸ್ಟಿಂಗ್ ಹೋಗಿದ್ದೆ ಭಾನುವಾರ ಬೆಳಿಗ್ಗೆ. That is why we went to the hospital on Sunday morning. ಭಾನುವಾರ ಬೆಳಿಗ್ಗೆ ಟೆಸ್ಟಿಂಗ್ ಹೋಗ್ಬೇಕಾ? Even Sunday morning you want to go to hospital? ಅಲ್ಲ ಅರ್ಜೆಂಟ್. That is the urgent place. ಡಾಕ್ಟರ್ ಹೇಳಿದ್ ನೋಡ್ಬೇಕು. No, we have to see what doctor said. ನನ್ನ ದೇವರು ಏನು ಹೇಳಿದಾನೆ? But what my God said. ಅದನ್ನ ಬಾಸುಂಡೆಗಳಿಂದ Through his bruises ಗುಣವಾಗಿದ್ದೆ. I am healed. ನಾಳೆ ಬೆಳಿಗ್ಗೆ ನಾನು ಡಾಕ್ಟರ್ ಹತ್ರ ಹೋಗ್ತೇನೆ. Tomorrow morning I'll go to doctor. ಮಾಡಿಸ್ತೇನೆ. I will get the test. ಆ ಟೆಸ್ಟ್ ಮಾಡಕ್ ಮೊದಲೇ ನಾನು ಅದನ್ನ ತಿಂದ್ಬಿಟ್ಟಿದ್ದೇನೆ. ತಿಂದು ಜೀರ್ಣ ಮಾಡ್ಕೊಂತೀನಿ. Even before the result I just devoured the result. ಡಾಕ್ಟರ್ ಹೇಳ್ತಾರೆ ಏನಿಲ್ಲಪ್ಪ ದುಡ್ಡು ವೇಸ್ಟ್ ಮಾಡಿದೆ ಅಂತಾರೆ. The doctor will say nothing is there, you are always fine. ಆಮೆನ್. Amen. ಜೋರಾಗಿ ಹೇಳ್ರಿ ಆಮೆನ್. Amen. ಎಷ್ಟು ಜನ ಇದ್ದೀರಾ? How many for here today? ಆಮೆನ್. Amen. ಲಾಸ್ಟ್ ಒಂದು ವಾಕ್ಯವನ್ನು ಮುಗಿಸೋಣ. Let's go to the final verse. ಗಲಾತ್ಯ 5:17 ಓದಿ. Let's go to book of Galatians 5:17. Thank you Jesus. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. For the flesh desires what is contrary to the spirit, and the spirit what is contrary to flesh. Next ಓದಪ್ಪ. They are in conflict with each other. ಏನಂತ ಇಬ್ಬರಿಗೆ ಏನಾಗ್ತಾ ಇರ್ತಂತೆ? Conflict with each other. ಜಗಳ ನಡೀತಾನೆ ಇರ್ತದಂತೆ. So that you are not to do whatever you want. ಓದಮ್ಮ ಕನ್ನಡದಲ್ಲಿ ಮುಂದುವರಿಸಿ. ನೀವು ಮಾಡಲು ಇಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಜಯ ಬೇಕಂದ್ರೆ ಏನ್ ಬೇಕು? If you want the victory, what you should have? ಹೇಳ್ರಿ, ಕತ್ತಿ ಕೊಂಡು ಬರ್ಬೇಕು. You should have the sword. ಕತ್ತಿ ಅಂದ್ರೆ ಆ ಕತ್ತಿ ಅಲ್ಲಮ್ಮ. It's not the literal sword. ವಾಕ್ಯ. It is the word of God. ಇವಾಗ ರೋಡಲ್ಲಿ ಯಾರು ದೊಡ್ಡ ಕತ್ತಿ ಇಟ್ಕೊಂಡು ಓಡ್ತಾನೆ, ನೀವು ಏನ್ ಮಾಡ್ತೀರಾ? You know, if someone is roaming in the street with a sword, what you will do? ಏನ್ ಮಾಡ್ತೀರಾ? What you will do? ಹತ್ರ ಹೋಗ್ತೀರಾ? Will you go near to him? ಯಪ್ಪ ನಮಗೇನಕ್ಕಪ್ಪ ಅಂತ ಹೋಗ್ತೀರಾ ತಾನೇ? You will be like, why do we need to trouble him? ಕೆಲಸ ಮಾಡ್ತಿದೆ. Because that sword has that power. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. I'll give an example. ಹೇಳಬೇಕು ಬೇಡವೋ ಗೊತ್ತಿಲ್ಲ. I don't know whether I can share this. ರಕ್ಷಣೆ ಹೊಂದಕ್ಕೆ ಮುಂಚೆ Before I got saved, ಭಯಂಕರ ಕಿತಾಪತಿಗಳು ನಮ್ಮ ಲೈಫ್ ಅಲ್ಲಿ. You know, there were many things in my life. ಒಂದ್ಸಲ 30 ಜನ ಒಡೆಗೆ ಬಂದ್ಬಿಟ್ರು. There were once upon a time 30 people came to attack me. ಚಟ್ನಿ ಅರ್ದ್ಬಿಟ್ಟಿರೋರು. ಸಿಗಾಕೊಂಡಿದ್ರೆ ಚಟ್ನಿ ಅರ್ದ್ಬಿಟ್ಟಿರೋರು. If I got caught, they would have crushed me. ತಕ್ಷಣ ಓಡೋಗ್ಬಿಟ್ಟು ಮನೆಯಲ್ಲಿ ಈರುಳ್ಳಿ ಕೊಯ್ಯ ಕತ್ತಿ ತಂದ್ಬಿಟ್ಟೆ. You know, immediately I went, I just bought a small knife from my house. ಸತ್ಯವಾಗಿ ಹೇಳ್ತೀನಿ. And I can tell this by truth. 30 ಜನ ನೀನು ಹೋಗು ನಾನು ಹೋಗು ಅಂತ ಇದ್ದಾರೆ. You know, for that small knife 30 people got scared. They were like, you go first. ಏಯ್ 30 ಜನ ಇದ್ದೀನೋ, 30 ಜನ ನಂಗೆ ಚುಚ್ಚಿಬಿಟ್ರೆ? Even the 30 people. ನಮ್ಮಪ್ಪ ನಾನು ಒಬ್ಬನೇ ಮಗ. For my dad, I am the only son. ಕತ್ತಿ ಇರೋದಕ್ಕೆ 30 ಜನ ನೀನನ್ನು ಒದ್ದಾಡ್ತಾ ಇದ್ದಾರೆ. For that small knife 30 people got scared. They'll be like, you go first and I'll go first. ದೇವರು ಹೇಳ್ತಾರೆ ವಾಕ್ಯ ಎಂಬ ಕತ್ತಿ ಇಟ್ಕೋ. My God says, hold the sword of word. ಹಿಂಗೆ ಹೋಗು. You just go. ಅಂದ್ರೆ ಇದು ನಿಂತ್ಕೊಂಡು ಹೋಗೋದಲ್ಲ, ನಿಮ್ಮ ಬಾಯಿನ ವಾಕ್ಯ ಇರಲಿ. It's not that literally holding, you should have the word in your mouth. ಶತ್ರು ನೋಡ್ತಾನೆ. The enemy will see. ಓ ವಾಕ್ಯ ಇದೆಪ್ಪ. No, this man has the word. ಇವನ ಹತ್ರ ಹೋಗಕ್ಕಾಗಲ್ಲ. I cannot approach him. ಆಮೆನ್. Amen. ಡೈಲಿ ಹೋರಾಟ ಇದೆ ಅಂತೆ. Yes, there are struggle every day. ಯುದ್ಧಕ್ಕೆ ರೆಡಿ ಆಗಿರಬೇಕು. You should be prepared for the battle. ಫಿಲಮ್ ಅಲ್ಲಿ ಯಾರೋ ಹೀರೋ ಅಲ್ಲ ಕತ್ತಿ ಇಟ್ಕೊಂಡು ಹೋಗೋದು. It is not hero in the movie having the sword. ಆ ಕತ್ತಿ ಅಲ್ಲ. It is not that sword. ವಾಕ್ಯ ಎಂಬ ಕತ್ತಿ. It is a sword called word. The word of God's sword. ಅದಕ್ಕೆ ಬೈಬಲ್ ಹೇಳ್ತೈತೆ. The word says. ಆ ಕತ್ತಿನ ಹೆಂಗ್ ಯೂಸ್ ಮಾಡ್ಬೇಕು with Psalms NIV. ಏನು ಬೇಡ, ಕಿಂಗ್ ಜೇಮ್ಸ್ ವರ್ಷನ್. NIV ಸ್ವಲ್ಪ ಹಂಗೆ ಡಿಲೇ ಮಾಡ್ಬಿಟ್ಟಿದ್ದಾರೆ. Speaking to yourself in psalms and hymns and spiritual songs. ಎಫೆಸ 5:19 ಹೇಳ್ತಿದೆ ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ, ನಿಮಗೆ ನೀವೇ ಮಾತಾಡ್ಕೊಳ್ರಿ. In the King James version it says 5:19, speak to yourself. ನಿಮಗೆ ನೀವೇ ಮಾತಾಡ್ಕೊಂಡು ಏನು ಅರ್ಥ? What is the meaning of speaking to yourself? ವಾಕ್ಯ ಎಂಬ ಕತ್ತಿ ಹಾಕೊಂಡು ಓಡಾಡ್ತಾರೆ ಹಿಂಗೆ. You know, it's just like roaming with the sword called word of God. ಯಾವನ್ ಬರ್ತೀರಾ ಬನ್ರಿ. Let whoever come, let them come. ಒಬ್ಬನು ಬರೋದಿಲ್ಲ. No one will approach you. ಯಾರೋ ಒಬ್ಬರು ಕತ್ತಿ ಹಾಕೊಂಡು ಬರ್ತಾರೆ, ನೀವು ಇರ್ತೀರಾ? If someone is holding the sword, will you just go to that person? ಬೈ ಚಾನ್ಸ್ ಯಾರೋ ಒಂದು ಹುಚ್ಚನ ಕೈ ಕತ್ತಿ ಇದೆ. No, just imagine a madman holding a sword. ಏನು ಮಾಡ್ತೀರಾ? What you will do? ಹತ್ರ ಹೋಗ್ತೀರಾ? Will you just go to him? ಸ್ವಲ್ಪ ನೆಕ್ಸ್ಟ್ ರೋಡ್ ಸುತ್ತಕೊಂಡು ಹೋಗ್ತೀರಾ? You know, you will just go far to the other street. ಹಂಗೆ ನಿಮ್ಮ ಕೈಲಿ ಏನಿರ್ಬೇಕಂತೆ? And that's why what you should have. ಆ ಕತ್ತಿ ಇಟ್ಕೊಂಡು when you have the sword, ವಾಕ್ಯ ಎಂಬ ಕತ್ತಿಕೊಂಡು ಮಾತಾಡ್ತಾ ನಿಮಗೆ ನೀವೇ ಮಾತಾಡಬೇಕಂತೆ. No, when you're holding the sword, you should speak to yourself. ನಿಮಗೆ ನೀವೇ ಮಾತಾಡ್ತಾ ಇರಬೇಕು. You should speak to yourself. ಮಾತಾಡ್ತಾ ನಿಮ್ಮ ಮೈಂಡ್ ಪಕ್ಕಾ ರಿನ್ಯೂ ಆಗ್ತದೆ. You know, the more you speak, the mind will be renewed. ಆ ಮೈಂಡ್ ಅಲ್ಲಿ ದೇವರ ವಾಕ್ಯ ಮಾತ್ರ ಇರ್ತದೆ. You know, your mind will be filled with the word of God. ಆಮೆನ್. Amen. ಉಳಿದ ಕಥೆನ ಬರೋವರ ನೋಡೋಣ. You know, let's see the story next week. ಆಮೆನ್. Amen. ಒಂದು ಆಮೆನ್ ಅಂತ ಹೇಳಿ. Amen. ಮನೆಗೆ ಹೋಗಿ ಅದನ್ನ ಮಾತಾಡ್ತೀರಾ? Will you speak the same back at your home? ಓಡ್ದಾಕ್ರಿ ಎಲ್ಲ ಕೋಟೆಗಳನ್ನ. Destroy all the forts. ಆಮೆನ್. Amen. ಫೋನ್ ಅಲ್ಲ, ಥಾಟ್ಸ್. ನೀವು ಯೋಚನೆಗಳನ್ನ ಓಡ್ದಾಕ್ರಿ. I said destroy all your thought. ಮೊಬೈಲ್ ಅಲ್ಲ,
ಎಲ್ಲ ಯೋಚನೆಗಳು ಹೊಡೆದಾಕ್ರಿ. Now destroy all the thoughts. ನಾನು ಚೆನ್ನಾಗಿರ್ತೇನೆ ಅಂತ ಹೇಳಿ. Just say, I will live well. ಒಂದು ಆಮೇನ್ ಅಂತ ಹೇಳಿ. Let me get an ಎಲ್ಲ amen. ಬಲವ ಕರಗಳು ತಟ್ಟಿ ನಾವು ದೇವರನ್ನ ಮಹಿಮೆ ಪಡಿಸಿ. ಎಲ್ಲ ಬಲವ ಕರಗಳು ತಟ್ಟಿ. ಖಂಡಿತ ನಾನು ಹೇಳ್ತೀನಲ್ಲ, ಮಾತಾಡ್ರಿ. ಹಣ ನಿಮಗೆ ಒಂದು ಒಳ್ಳೆ ಸೇವಕ. Now speak. Money is a good servant for you. ನಾನು ಹೇಳ್ರಿ, ಮನಿ ಒಳ್ಳೆ ಸೇವಕ. The money is a good servant. ಮನಿ ಯುವರ್ ಗುಡ್ ಸರ್ವೆಂಟ್. You are my good servant. ವೇರ್ ಆರ್ ಯು? ಎಲ್ಲಿದ್ದೀಯಾ? ಬಂದ್ಬಿಟ್ಟು ನನ್ನ ಮನೆ ಕೆಲಸ ಮಾಡಕ್ಕೆ. Just come to my house. ಏ ಸರ್ವೆಂಟ್, ಗುಡ್ ಸರ್ವೆಂಟ್, Good servant, ಕಮ್ ಟು ಮೀ. come to me. ಕರೀರಿ, ಬರ್ತೈತೆ. Just call it. ಒಂದು ಸಾಕ್ಷಿ ಕೇಳಿದ್ರಲ್ಲ ಬೆಳಿಗ್ಗೆ, Now we heard the testimony, right? ಇದೆಲ್ಲ ಆಗ್ತದ? Will this happen? ನಿಮ್ಮ ಮೈಂಡ್ ಹೇಳದ ಅದನ್ನ Your mind will say that. ತೆಗೆದು ಬಿಸಾಕ್ರಿ. Just remove it. ನೀವು ಹೇಳಿದ್ರೆ ಆಗ್ತೈತೆ. If you say it, it will happen. ನಾನು ನಂಬ್ತೇನೆ. And I believe ಸೂಪರ್ ನ್ಯಾಚುರಲ್ ಮನಿ ಬರ್ತೈತೆ. the supernatural money will come. It should come. ಬರ್ತೈತೆ. It will come. ಬಂದೇ ಬರ್ತೈತೆ. It will come. ಬರಲೇಬೇಕು. It has to come. ನಾನು ಲಕ್ಷಗಳನ್ನ ಕೊಡ್ತೇನೆ. I will give in lakhs. ಕೋಟಿಗಳನ್ನ ಕೊಡ್ತೇನೆ. I will give in crores. ತೀರ್ಮಾನ ಮಾಡ್ರಿ. Just decide. ನಾನು ಸಾವಿರಗಳನ್ನ ಕೊಡೋದಿಲ್ಲ. I'm not going to pay the ನಾನು debts. ಲಕ್ಷಗಳನ್ನ ಕೊಡ್ತೇನೆ. I'm going to give in lakhs. ಹೇಳ್ತಾರೆ, ಕೊಟ್ಟಿಲ್ಲ ಅಂದ್ರೆ ಹೇಳ್ತಾರೆ. Even if you did not give, just ಸಾವಿರ say it. ಕೊಡ್ತಾ ಇರಬಹುದು, ನಾನು ಇನ್ನು ಮುಂದೆ ಲಕ್ಷಗಳನ್ನ ಕೊಡ್ತೇನೆ. Yes, you might be giving thousands, I will give lakhs. ಹೇಳ್ತಾ ಇರಿ. Just keep saying that. ಹೇಳ್ರಿ, ಒಳ್ಳೆ ಸೇವಕನಾದ ಹಣವೇ, A good servant money, ಬಾ. Come ನಾನು to me. ಒಳ್ಳೆ ಯಜಮಾನ. come to me. ನಾನು ಒಳ್ಳೆ ಯಜಮಾನ ನಿನಗೆ. I am a good master for you. ಆಮೆನ್. Amen. ನಮ್ಮ ಯಜಮಾನ ಯಾರು? Who is our master? ನಮ್ಮ ಯಜಮಾನ ದೇವರು. Our God is God. ಆಮೆನ್. Amen. ಈ ವಾರವೆಲ್ಲ ಶುಭವೇ ನಿಮಗುಂಟಾಗಲಿ. ಹೊಸ ಆಲಯಕ್ಕೆ ಬೇಕಾದ ಎಲ್ಲ ಅನುಕೂಲಗಳು ಬರಲಿ ಅಂತ ಪ್ರೇಯರ್ ಮಾಡ್ರಿ. Just pray that all the things that needed for the new church. ಡಿಕ್ಲೇರ್ ಮಾಡ್ರಿ. Let us declare the ಇದೇ new ಕಾಲದಲ್ಲಿ things in this day. ಪ್ರತಿದಿನ ದೊಡ್ಡ ಆಲಯವು ದೇವರ ಆಲಯದಾಗಿ ಆಲಯದಾಗಿ ಕಟ್ಟಿ ಮುಗಿಸುವ ತನಕ ನಮ್ಮ ಪಾಸ್ಟರ್ಗೆ ಎಲ್ಲ ದೇಶಗಳಿಂದ ಎಲ್ಲ ರಾಜ್ಯಗಳಿಂದ ಹಣದ ಹೊಳೆ ಹರಿಯಲಿ. ಆಮೆನ್. ಹೇಳ್ರಿ, ಆಮೆನ್. ಅದನ್ನ ಹೇಳ್ರಿ ಸಾಕು. Just speak that. ಎಲ್ಲ ಕಣ್ಣು ನನ್ನ ಕೈಗೆ ಬರ್ತೈತೆ. Everything will come to me. See you tomorrow morning. Amen. ಇಲ್ಲ ಹೇಳಿ, ನನ್ನ ಮನವೇ ಕರ್ತನ ಕೊಂಡಾಣ ಸರ್ವೇಂದ್ರಗಳ ಪರಿಶುದ್ಧ ನಾಮವನ್ನು ಕೀರ್ತಿಸಲಿ. ಒಣ ಮನವೇ ಕರ್ತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆ, ತಂದೆಯಾದ ದೇವರ ಅಳಿದಂತ ಪ್ರೀತಿ, ಪರಿಶುದ್ಧಾತ್ಮ ನನ್ನಿಂದ ಬಂದಿರತಕ್ಕಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ಇಂದಿಗೂ ಎಂದೆಂದಿಗೂ ಶಾಶ್ವತವಾಗಿರಲಿ. ಗಾಡ್ ಬ್ಲೆಸ್ ಯು. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಕಮ್ ಆನ್, ಸೇ ಶಲೋಮ್. ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್. ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟವರೇ. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.